ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಮ್ದಲು ಒಂದೇಗಳ ಸತ್ಸನಾಗಿದ್ದೀನಿ. ಇವತ್ತಿನ ಪಾಠ ಏನಪ್ಪ ಅಂದ್ರೆ ಸುವಾರ್ತೆ. ಸುವಾರ್ತೆ ಅಂದ್ರೆ ಏನು ಅಂತ ನಾವೇನ್ ಮಾಡೋಣ ನೋಡೋಣ, ಓಕೆನಾ? ಸರಿ, ಇವಾಗ ಸಾಮಾನ್ಯವಾಗಿ ಈ ಪ್ರಶ್ನೆ ನೀವು ಯಾರಿಗಾರ ಕ್ರಿಶ್ಚಿಯನ್ಸ್ ಕೇಳಿದ್ರೆ ಸುವಾರ್ತೆ ಅಂದ್ರೆ ಏನಪ್ಪಾ ಅಂದ್ರೆ, ಅಯ್ಯೋ ಯೇಸು ಕ್ರಿಸ್ತನ ಬಗ್ಗೆ ಹೇಳೋದೇನ್ರಿ ಸುವಾರ್ತೆ. ಯಾಕಪ್ಪ ಯೇಸು ಕ್ರಿಸ್ತನ ಬಗ್ಗೆ ಹೇಳೋದು ಸುವಾರ್ತೆ ಅಂತಂದ್ರೆ, ಯೇಸು ಕ್ರಿಸ್ತು ಹುಟ್ಟಬೇಕಾದ್ರೆ ಅಲ್ಲಿ ದೇವದೂತರು ಬಂದು ಏನ್ ಮಾಡ್ತಾರೆ, ಒಂದು ಮುಖ್ಯವಾಗಿರೋಂಥ ವಿಚಾರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಏನ್ರಿ, ಎಲ್ಲಾ ಜನರಿಗೂ ಸಂತೋಷವನ್ನು ಉಂಟು ಮಾಡುವಂತ ಏನ್ರಿ ಶುಭ ಸಮಾಚಾರವನ್ನು ನಿಮ್ಗೆ ಏನ್ ಮಾಡ್ತೀನಿ ತಿಳಿಸ್ತೀನಿ ಅಂತ ಹೇಳ್ತಾರೆ. ಅದರ ವಿ ಬ್ರಿಂಗ್ ಯು ಗುಡ್ ಟೈಡಿಂಗ್ಸ್ ಫಾರ್ ಆಲ್ ದ ಪೀಪಲ್. ಇದು ಗಾಸ್ಪಲ್. ವಿ ಬ್ರಿಂಗ್ ಯು ಗ್ರೇಟ್ ಟೈಡಿಂಗ್ಸ್ ಆಫ್ ಗ್ರೇಟ್ ಜಾಯ್ ಅಂಡ್ ಪೀಸ್ ಟು ಆಲ್ ದ ಪೀಪಲ್ ಅಂತಂದ್ಬಿಟ್ಟು ದೇವತೆ ಹೇಳಿದವಾಗ ಇದೇ ಗುಡ್ ನ್ಯೂಸ್, ಇದೇ ಗಾಸ್ಪಲ್ ಅಂತ ಏನ್ ಮಾಡ್ತಾರೆ ಏನ್ರಿ ಎಷ್ಟೋ ಜನ ಹೇಳೋದುಂಟು. ನಂಬಿಕೆ ಕೂಡ ಏನಾಗಿದೆ ಇವತ್ತು ಕ್ರೈಸ್ತ ಸಹೋದರಗಳ ನಡುವೆ ಇದೇ ಏನಾಗಿದೆ, ನಂಬಿಕೆ ಇದೆ. ಸರಿ, ಓಕೆ. ಅದಕ್ಕೆ ನಾವು ಸತ್ಯವೇದದಲ್ಲಿ ನೋಡ್ದ ಅಂತಂದ್ರೆ ನಾವೇನಪ್ಪ ನೋಡ್ತೀನಿ, ಈ ಸುವಾರ್ತೆ ಪುಸ್ತಕಗಳು ಏನಿದೆಯೋ ಈ ಸುವಾರ್ತೆ ಪುಸ್ತಕಗಳಿಗೆ ನಾವು ಏನಂತ ಹೆಸರು ಕೊಟ್ಟಿದ್ದಾರೆ ಅಂತ ನೋಡ್ತೀರಿ. ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಬಗ್ಗೆ ಬರೋ ಪುಸ್ತಕಗಳಿಗೆ ಮತ್ತೇನ ಬರೆದಂಥ ಸುವಾರ್ತೆ, ಮಾರ್ಕಿನ ಸುವಾರ್ತೆ, ಲೂಕಿನ ಸುವಾರ್ತೆ, ಆಮೇಲೆ ಯೋಹನನ ಸುವಾರ್ತೆ ಅಂತ ನಾವೇನ್ ಮಾಡಿದ್ರಿ ಎಲ್ಲ ನಾವು ಏನ್ ಮಾಡಿದ್ರಿ ಓದಿದ್ರಿ ಅಲ್ವರ. ಸರಿ, ಯಾಕಪ್ಪ ಈ ತರ ಸುವಾರ್ತೆ ಅಂತ ಈ ಪತ್ರಿಕೆಗಳಿಗೆ ಮಾತ್ರ ಇಟ್ಟಿದ್ದಾರೆ ಅಂದ್ರೆ ಇದೇ ಒಂದು ಅಭಿಪ್ರಾಯ. ಯಾಕಪ್ಪ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದು ಕ್ರಿಸ್ತನ್ ಬಗ್ಗೆ ಏನಾಗಿರೋದು ಬರ್ದಿರೋದು, ಕ್ರಿಸ್ತನ್ ಬಗ್ಗೆ ಹೇಳೋದು ಸುವಾರ್ತೆ ಅಂತ. ಆಮೇಲೆ ನೀವು ಬೈಬಲ್ನ ಇವಾಗ ನೋಡ್ದ ಅಂತಂದ್ರೆ ಏನ್ರಿ, ಬರೀ ಹೊಸ ಒಡಂಬಡಿಕೆನ ಪ್ರಿಂಟ್ ಮಾಡಿರೋ ಬೈಬಲ್ ಬರ್ತಾರೆ. ಅದಕ್ಕೆ ಹೇಳ್ತಾರೆ ಗಾಸ್ಪಲ್, ದ ಗುಡ್ ನ್ಯೂಸ್ ಬೈಬಲ್ ಅಂತ ಬರ್ತಾರೆ, ಓಕೆನಾ? ಸೊ ಅದಕ್ಕೂ ಸುವಾರ್ತೆಯ ಒಂದು ಪುಸ್ತಕ ಅಂತಾನೆ, ಸುವಾರ್ತೆ ಸತ್ಯವೇದ ಅಂತಾನೆ ಹೇಳೋದು. ಅದ್ರಲ್ಲಿ ಹಳೆ ಒಡಂಬಡಿಕೆ ಇರೋದಿಲ್ಲ ರೀ. ಯಾಕಪ್ಪ ಅಂದ್ರೆ ಬರೀ ಹೊಸ ಒಡಂಬಡಿಕೆ ಮಾತ್ರ ಸುವಾರ್ತೆ ಅಪ್ಪ. ಕ್ರಿಸ್ತನು ಬಂದಿದ ನಂತರನೇ ಸುವಾರ್ತೆ ಶುರು ಆಗಿದೆ. ಯಾಕಂದ್ರೆ ಯೇಸು ಕ್ರಿಸ್ತು ಹುಟ್ಟಿದಾಗಿಂದ ಸುವಾರ್ತೆ ನನಗೆ ಸಾರಲ್ಪಡ್ತು ಅಂತಂದ್ಬಿಟ್ಟು. ಸೊ ಹಂಗಾರೆ ಓಲ್ಡ್ ಟೆಸ್ಟಿಮೆಂಟ್ ಸುವಾರ್ತೆ ಅಲ್ವಾ ಅಂತ ಪ್ರಶ್ನೆ ಹಾಕಿದ್ರೆ ಸತ್ಯವೇದದಲ್ಲಿ ಏನ್ ಹೇಳ್ತಾರೆ ಅಂತ ನಾವೇನ್ ಮಾಡೋಣ ಇವತ್ತು ಸ್ಟಡಿ ಮಾಡೋಣ. ಸುವಾರ್ತೆನ ಏನಂಗಾರೆ? ಸರಿ, ಹಂಗಾರೆ ಯೇಸು ಕ್ರಿಸ್ತು ಬರೋದಕ್ಕಿಂತ ಮುಂಚೆ ಸುವಾರ್ತೆ ಇರ್ಲಿಲ್ವಾ ಅಂತ ಪ್ರಶ್ನೆ ಹಾಕ್ಬಿಟ್ಟು ಈ ಪ್ರಶ್ನೆಗೆ ಸತ್ಯವೇದ ಉತ್ತರ ನೋಡ್ದ ಅಂತಂದ್ರೆ ಏನ್ರಿ, ದೇವ್ರು ಯಾರಿಗಾರೋ ಸುವಾರ್ತೆ ಹೇಳಿರ್ತಾರ ಹಳೆ ಒಡಂಬಡಿಕೆಲಿ ಅಂತ ನೋಡಿದ್ರೆ ಏನ್ರಿ, ದೇವ್ರು ಎಸ್ ಹೇಳಿದ್ರು. ಯಾರಿಗೆ ಹೇಳಿದ್ರು ಗೊತ್ತಾ? ದೇವರು ಅಬ್ರಾಮಗೆ ಏನ್ ಮಾಡಿದ್ರು ಹೇಳಿದ್ರು. ಯಾವಾಗ ಅಂದ್ರೆ ಯೇಸು ಕ್ರಿಸ್ತು ಬರೋದಕ್ಕಿಂತ 2000 ವರ್ಷದ ಮುಂಚೆನೆ ಅಬ್ರಾಮಗೆ ಏನ್ ಮಾಡಿದ್ರು ಸುವಾರ್ತೆನ ದೇವ್ರು ತಿಳಿಸೋರೆ. ಇವಾಗ ನಿಮ್ಗೆ ಇದು ಕೇಳಿದ ತಕ್ಷಣ ಆಶ್ಚರ್ಯ ಆಗ್ಬೋದು, ಬ್ರದರ್ ಹೆಂಗೆ ಬ್ರದರ್, ಯೇಸು ಕ್ರಿಸ್ತು ಬಂದ್ಮೇಲೆ ಸುವಾರ್ತೆ, ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ಹೇಗೆ ಸುವಾರ್ತೆ ಸರಕ್ ಸಾಧ್ಯ ಅಂತ ನಿಮ್ಗೆ ಏನಾಗ್ಬೋದು, ಒಂದು ಪ್ರಶ್ನೆ ಬರ್ಬೋದು. ಸರಿ, ವಾಕ್ಯ ಓದೋ ನೋಡ್ರಿ. ವಾಕ್ಯದಲ್ಲಿ ನೋಡ್ಬಿಟ್ರೆ ನಮ್ಗೆ ಏನಾಗ್ತದೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತಾರಲ್ವರ. ನೋಡಿ ಎಲ್ಲಿದೆ, ಗಲಾತ್ಯರು 3ನೇ ಅಧ್ಯಾಯ 8ನೇ ವಾಕ್ಯ ಓದಿ ದಯವಿಟ್ಟು. ಗಲಾತ್ಯರು 3:8 ಓದಿ. ಗಲಾತ್ಯರು 3:8 ಓದಿ ದಯವಿಟ್ಟು ದೇವ- ಯಾರಾದ್ರು. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಹ? ಮುಂಚಿತವಾಗಿಯೇ ತಿಳಿಸಿತು. ಮುಂಚಿತವಾಗಿಯೇ ತಿಳಿಸಿದ್ರು ತಿಳಿಸಿತು ಅಬ್ರಾಮಿಗೆ. ಮುಂಚಿತವಾಗಿಯೇ ಏನ್ರಿ ಏನ್ರಿ ಸುವಾರ್ತೆ ಅಂತ ತಿಳಿಸಿದ್ರು ಅಲ್ವರ. ಏನ್ರಿ, ಪ್ರೀಚೆಡ್ ಬಿಫೋರ್ ದ ಗಾಸ್ಪಲ್ ಅಂಟು ಅಬ್ರಹಾಮ್ ಅಂತ ಹೇಳ್ತಾರೆ. ಏನದು ಹಂಗಾರೆ? ಅಬ್ರಾಮ್ಗೆ ಏನ್ ಸುವಾರ್ತೆ ಸೇರಿದ್ರು? ಯೇಸು ಕ್ರಿಸ್ತನಿಗೆ ಬಂದಿಲ್ವಲ್ಲ, ಮತ್ತೆ ಅಬ್ರಾಮ್ಗೆ ಏನು ಸುವಾರ್ತೆ ಹೇಳಿದ್ರು ಅಲ್ವರ? ಏನಂತ ಹೇಳ್ತಾರೆ ಅಲ್ಲೇ ಕೊಟ್ಟಾರೆ ನೋಡಿರ್ತೀರಿ, ನಿನ್ನ ಮೂಲಕ ಎಲ್ಲ ಜನಾಂಗದವನು ಆಶೀರ್ವಾದ ಉಂಟು ಮಾಡುವೇನೆಂಬಂತ ಶುಭ ವರ್ತಮಾನವನ್ನು ಅಲ್ವರ. ಏನ್ರಿ, ಎಲ್ಲ ಜನಾಂಗದವನ್ನ ಏನ್ ಮಾಡ್ತೀನಿ, ಆಶೀರ್ವಾದ ಉಂಟು ಮಾಡೇ ಮಾಡ್ತೀನಿ ಎಂಬ ಶುಭ ವರ್ತಮಾನವನ್ನು ಏನ್ ಮಾಡಿದ್ರೆ ಮುಂಚಿತವಾಗಿಯೇ ಏನ್ ಮಾಡೋದಂತೆ ದೇವರು ತಿಳಿಸದಂತೆ. ನೋಡ್ರ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ, ಏನ್ರಿ ನೋಡ್ಬೇಕಾದ್ರೆ ಇದು ಸುವಾರ್ತೆ. ಇದನ್ನ ನಮ್ಮನ್ನ ಕ್ಲಿಯರ್ ಆಗಿ ಓದ್ಬೇಕು ಅಂದ್ರೆ ಅಬ್ರಾಹ್ಮಗಳಲ್ಲ ದೇವರು ಆ ಮಾತನ್ನು ಓದೋಣ. ಆದಿಕಾಂಡ 22ನೇ ಅಧ್ಯಾಯ 16-18 ವಾಕ್ಯ. ಆದಿಕಾಂಡ 22:16-18. ಲಕ್ಷ್ಮೀಶ್ವರ್ ಓದ್ತೀರಾ? ಹಾ ಬ್ರದರ್. ಹ್ಮ್. 22. 16 ಮತ್ತೆ 16-18. ನೀವು ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ
ಹಿಂದೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೋ ಉಪ್ಪಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ನೋಡ್ರ ಎಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದನು. ನೋಡ್ರ ಭೂಮಿಯ ಸಕಲ ಜನಾಂಗದವ್ರನ್ನ ಆಶೀರ್ವಾದ ಮಾಡೇ ಮಾಡ್ತಂತೆ ತನ್ನ ಮೇಲೆ ಆಣೆ ಇಟ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಇದೇ ಮಾತನ್ನ ಗಲಾತಿಯಲ್ಲಿ ಹೇಳೋದು. ಅಪೊಸ್ತಲರು ಹೇಳ್ತಾರೆ ಈ ಸುವಾರ್ತೆನಾ ಅಬ್ರಾಹ್ಮಿಗೆ ದೇವ್ರು ಏನ್ ಮಾಡುತ್ತೆ ಫಸ್ಟು ತಿಳಿಸುರು ಅಂತ ಹೇಳ್ತಾರೆ. ಅದೇನಂತಾರೆ ಏನ್ರಿ ಆ ಸಂತತಿ ನಮ್ಗೆ ಚೆನ್ನಾಗಿ ಗೊತ್ತು. ಕ್ರಿಸ್ತನ ಮುಖಾಂತರ ಲೋಕ ಜನಗಳ ಪ್ರತಿಯೊಬ್ಬರು ಏನ್ ಮಾಡ್ತಾರೆ ಆಶೀರ್ವಾದ ಉಂಟು ಮಾಡೇ ಮಾಡ್ತಾರೆ ಅಂತಂದ್ರು. ಹಂಗ ನಾಶ ಮಾಡಾಕ್ ಬಿಡ್ತೀನಿ, ನರಕಕ್ಕೆ ಹಾಕ್ಬಿಡ್ತೀನಿ, ವೇದನೆ ಕೊಡ್ತೀನಿ ಅಂದ್ರ ಇಲ್ಲ ರೀ. ಹೇಳಿದ್ರು ದೇವರು ಪಾಪ ಮಾಡಿದವ್ರ ಪಾಪಗಳನ್ನ ಕ್ಷಮಿಸಲ್ಲ, ನ್ಯಾಯ ತೀರ್ಪು ಮಾಡ್ತೀನಿ, ಅವ್ನು ನರಕಕ್ಕೆ ಹಾಕ್ತೀನಿ ಅಂತ ಅಬ್ರಾಹ್ಮಿಗೆ ಹೇಳ್ತಾರೆ. ತನ್ನ ಮೇಲೆ ಆಣೆ ಇಟ್ಕೊಂಡು ಹೇಳ್ತವ್ರೆ ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ. ಹಂಗಾರೆ ಏನರ್ಥ? ಇದು ಸತ್ಯ ಅಪ್ಪ, ಇದು ನೆರವೇರ್ತದೆ, ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ಆದ್ರೂ ಇವತ್ತು ಜನಗಳು ಏನ್ ಮಾಡ್ತಾರೆ, ನೀನ್ ಪಾಪ ಮಾಡಿದ್ರೆ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಲ್ಲ, ನೀವು ನೋಡಿದ್ಯಾ ಹಂಗಂದ್ರೆ ಹೇಳಿದ ಅಬ್ರಾಮ್ಗೆ ಅದರ ಆಣೆ ಇಟ್ಕೊಂಡು ಹೇಳೋರು ಅಂದ್ರೆ ದೇವ್ರು ಸುಳ್ಳು ಹೇಳ್ಬಿಡ್ತಾರ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಗಳೇ ಆಣೆ ಇಟ್ಕೊಂಡು ಹೇಳೋರು ಹೆಂಗ್ ಗೊತ್ತಾ ಮೀನಿಂಗು? ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ ರೀ. ಅದು ಇವತ್ತು ಲೋಕದಲ್ಲಿ ನೋಡಿದ್ರೆ ಆ ಥರ ಕಾಣಿಸೋದೇ ಇಲ್ವಲ್ಲ. ಎಲ್ಲೈತೆ ಲೋಕದಲ್ಲಿ ಆಶೀರ್ವಾದ? ಬರೀ ಯುದ್ಧ, ಜಗಳ, ಗಲಾಟೆ, ಸಾಯ್ತಾ ಇದ್ದಾರೆ. ಇವತ್ತು ನೋಡ್ಬೇಕಾರೆ ಏನ್ರಿ ಈ ಗತಿ. ಅಬ್ರಾಹಂ ಕಾಲದಲ್ಲಿ ಯಾರಿಗೂ ಆಶೀರ್ವಾದನೇ ಉಂಟಿಲ್ಲ. ಅವ್ರ ಮೇಲೆ 318 ಜನ ಬಾಡಿಗಾಡ್ಸವ್ರೆ ಅಲ್ವರ. ಎಂತೆಂಥ ರೋಗಗಳು, ವ್ಯಾಧಿಗಳಿಂದ ಜನಗಳು ನಡಾಡ್ತವ್ರೆ. ಮತ್ತೆ ಹೆಂಗೆ ಆಶೀರ್ವಾದ? ಮತ್ತೆ ದೇವ್ರು ಆಣೆ ಇಟ್ಕೊಂಡು ಹೇಳಿದ ದೇವ್ರು ಸುಳ್ಳಾಡ್ಬಿಟ್ರಾ? ಅಂದ್ರೆ ದೇವ್ರ ಕೈಲಿ ಅಸಾಧ್ಯವಾಗಿರೋಂಥದ್ದು 2 ಕೆಲಸಗಳಿದೆ. ಯಾವ್ದು ಗೊತ್ತಾ? ದೇವ್ರ ಕೈಲಿ ಎಲ್ಲವೂ ಸಾಧ್ಯ ಅಂತ ವಾಕ್ಯ ಓದಿದ್ದೀವಿ ನಾವು ಎಷ್ಟೋ ಸತಿ. ಆದರೆ ಬೈಬಲ್ನಲ್ಲಿ ಹೇಳ್ತಾರೆ ದೇವ್ರ ಕೈಲಿ 2 ಕೆಲಸ ಆಗಲ್ಲ ಅಂತ. ಯಾವ ಕೆಲಸಗಳು ನೋಡಿ, ಓದೋಣ. ಕೀರ್ತನೆ 89ನೇ ಅಧ್ಯಾಯ 34 ಮತ್ತು 35ನೇ ವಾಕ್ಯ. ಇಲ್ಲಿ ನಮ್ಮ ಸರೋಜಾ ಸಿಸ್ಟರ್ ಇದರ ಲೈನಲ್ಲಿ ಓದ್ತೀರಾ? ಸರೋಜಾ ಸಿಸ್ಟರ್, ಪುಷ್ಪಾ ಸಿಸ್ಟರ್, ಪುಟ್ಟಮ್ಮ ಸಿಸ್ಟರ್, ಇಲ್ಲಿ ಯಾರು ಇಲ್ಲೇನಪ್ಪ? ಇಲ್ಲಿ ಸರೋಜಾ ಸಿಸ್ಟರ್, ಪುಟ್ಟಮ್ಮ ಸಿಸ್ಟರ್, ಪುಷ್ಪಾ ಸಿಸ್ಟರ್, ಹೇಳಿ ಪಾಸ್ಟ್ರೆ. ಎಲ್ಲಿ ಬೈಬಲ್ ಓದ್ರಿ? ಯಾ ಸಾಮ್ಸಾ? ಸಾಮ್ಸ್ 89, 34 and 35 ಸಿಸ್ಟರ್. ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ, ನನ್ನ ಮಾತನ್ನು ಬದಲಿಸುವುದಿಲ್ಲ. ನನ್ನ ಪವಿತ್ರತ್ವದಲ್ಲಿ ಆಣೆ ಇಟ್ಟು ಒಂದು ಸಂಗತಿಯನ್ನು ಹೇಳಿದ್ದೇನೆ. ಅವರ ವಿಷಯದಲ್ಲಿ ದಾವಿದನಿಗೆ ಸುಳ್ಳುಗಾರನಾಗುವುದಿಲ್ಲ. ಅದೇನೆಂದರೆ ಅವನ ಸಂತತಿಯು ಶಾಶ್ವತವಾಗಿ ಇರುವುದು. ನೋಡ್ರ, ಸುಳ್ಳಾಡೇನು ದೇವ್ರು ಸುಳ್ಳೇ ಆಡಕ್ ಸಾಧ್ಯ ಇಲ್ಲ ರೀ ಅಲ್ವರ. ಕೊಟ್ಟಂತ ಮಾತನ್ನ ಮೀರ್ ನಡಿಕೆ ಸಾಧ್ಯ ಇಲ್ಲ. 2 ಕೆಲಸಗಳನ್ನ ದೇವ್ರ ಕೈಲಿ ಮಾಡಕ್ ಸಾಧ್ಯ ಇಲ್ಲ. ಸುಳ್ಳು ಆಡಲ್ಲ. ಫಸ್ಟ್ ಆಫ್ ಆಲ್ ಒಂದ್ಸತಿ ಪ್ರಾಮಿಸ್ ಮಾಡ್ಬಿಟ್ರೆ, ಒಡಂಬಡಿಕೆ ಮಾಡ್ಬಿಟ್ರೆ ಅದನ್ನ ಮುರಿಯೋದಿಕ್ಕೆ ದೇವ್ರ ಕೈಲಿ ಸಾಧ್ಯನೇ ಇಲ್ಲ ರೀ. ಹಂಗಿರ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಮತ್ತೆಲ್ಲ ಸಾಯ್ತಾನೆ ಇದಾರಲ್ಲ. ಒಡಂಬಡಿಕೆ ಮಾಡ್ಕೊಂಡ್ರೆ ಅಬ್ರಾಮ್ ಜೊತೆಗೆ, ಮತ್ತೆ ಹೆಂಗೆ ಅಂತ ಹೇಳ್ಬೇಕಾರೆ ದೇವ್ರ ಹಂಗಾರೆ ಏನ್ ಮಾಡಿರ್ಬೇಕು? ಒಂದು ಪ್ಲಾನು ಮಾಡಿರ್ಬೇಕು ಅಂತ ಗೊತ್ತಾಗ್ತದೆ. ಏನಪ್ಪ ಅದು ಪ್ಲಾನು? ನೋಡಿ ಓದೋಣ. 1ನೇ ತಿಮೋತಿ 2ನೇ ಅಧ್ಯಾಯ 3-6. ಇಲ್ಲಿ ಪುಟ್ಟಮ್ಮ ಸಿಸ್ಟರ್ ಲೈನ್ ಇದ್ದೀರಾ? ಓದ್ತೀರಾ ವಾಕ್ಯನ? ಸರಿ, ಓಕೆ. ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಇಲ್ಲ ಸಿಸ್ಟರ್, 1 ತಿಮೋತಿ ಚಾಪ್ಟರ್ 3-6 ಸಿಸ್ಟರ್. ಓದಿ ಬ್ರದರ್. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯ ಕುಮಾರನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿ ಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು. ನೋಡ್ರ, ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಏನ್ರಿ
ಮನುಷ್ಯನಾಗಿರೋಂಥ ಕ್ರಿಸ್ತ ಯೇಸುವೆ ಅವರು ತನ್ನಂತಾನೇ ವಿಮೋಚನಾರ್ಥಕವಾಗಿ ಏನ್ ಮಾಡಂತಲೆ ಒಪ್ಪಿಸ್ಕೊಟ್ರು ಅಂತ ಹೇಳ್ತಾರೆ. ಈ ವಾಕ್ಯದ ಹೇಳ್ಬೇಕಾದ್ರೆ ಹೇಳ್ತಾರೆ ದೇವ್ರ ಚಿತ್ತವೇನೆಂದ್ರೆ ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯಜ್ಞಾನಕ್ಕೆ ಬರ್ಬೇಕಾದ್ರೆ ಯಾರ ಚಿತ್ತ ಅಂತೆ? ದೇವರ ಚಿತ್ತ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದ್ರ ಏನು ರಕ್ಷಣೆ ಹೊಂದಿ ಸತ್ಯಜ್ಞಾನಕ್ಕೆ ಬರ್ಬೇಕು. ನಾವು ಒಬ್ರಿಗೆ ಹೇಳ್ಬೇಕು ಹೇಳ್ತಾರೆ ಸತ್ಯ ಅಂತ ತಿಳ್ಕೊಳ್ಳಿ, ಸತ್ಯ ನಿಮ್ ಬಿಡುಗಡೆ ಮಾಡ್ತಾರೆ. ಆ ಬೈಬಲಲ್ಲಿ ದೇವರೇ ಉಲ್ಟಾ ಹೇಳ್ತಾರೆ ನೋಡಿರ್ತೀನಿ. ಯಾಕೆ ಗೊತ್ತಾ? ದೇವ್ರಿಗೆ ಚೆನ್ನಾಗಿ ಗೊತ್ತು ಎಲ್ಲಾ ಮನುಷ್ಯರು ನಾಶ ಆಗ್ಬಿಟ್ಟವ್ರೆ. ಫಸ್ಟ್ ಇವ್ರಿಗೆ ಏನ್ ಮಾಡ್ಬೇಕು? ರಕ್ಷಿಸ್ಬೇಕು, ಮರಣದಿಂದ ರಕ್ಷಿಸ್ಬೇಕು. ಆಮೇಲೆ ನಂತರನೇ ಇವ್ರಿಗೆ ಸತ್ಯ ಕೊಟ್ರೆ ಸತ್ಯ ತಿಳ್ಕೊಳಕ್ ಸಾಧ್ಯ ಅಂದ್ಬಿಟ್ಟು. ಅದಕ್ಕೆ ಏಷ್ಯಾದಲ್ಲಿ ಹೇಳೋದು ನಮ್ಮ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಲ್ಲ. ಅದಕ್ಕೆ ಹೇಳ್ತಾರೆ ಈ ವಾಕ್ಯದಲ್ಲಿ ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನ ಮನುಷ್ಯನಂತ ಕ್ರಿಸ್ತ ಯೇಸುವೆ. ಅದಕ್ಕೆ ಬೈಬಲಲ್ಲಿ ಯೇಸು ಕ್ರಿಸ್ತನಿಗೆ ಹೇಳೋದು ಲೋಕ ರಕ್ಷಕ. ಯೋಹಾನ 4:42 ಹೇಳ್ತಾರೆ ನೋಡಿ. ಓದ್ರಿ ಯಾರಾದ್ರ ಬ್ರದರ್ ಸಿಸ್ಟರ್ಸ್ ಎಲ್ಲಿ ಓದಿ ಜೋಲ್ ಓದಿ. ಜಾನ್ 4:42. ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ಹ್ಮ್. ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ಹ್ಮ್. ನಾವು ಕಿವಿಯಾರೆ ಕೇಳಿ ಈತನು ಲೋಕ ರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. ನೋಡ್ರ ಏನ್ರಿ ಈತನ ಲೋಕ ರಕ್ಷಕನೇ ಹೌದು ಅಂತ ನಾವೇನ್ ಮಾಡಿದಿರಿ? ತಿಳಿದುಕೊಂಡಿದ್ದೀವಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಏನ್ರಿ ಯೇಸು ಕ್ರಿಸ್ತ ರಕ್ಷಕ ಅಂತೆ ಲೋಕ ರಕ್ಷಕ ಅಲ್ವರ? ಏನ್ರಿ ಯೇಸು ಕ್ರಿಸ್ತ ಏನ್ರಿ ಲೋಕ ರಕ್ಷಕ ಅಂತ ತಿಳ್ಕೊಂಡಿದ್ದೀವಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆದ್ರೆ ಹಂಗಾರೆ ಯೇಸು ಕ್ರಿಸ್ತ ಯಾರಿಗಪ್ಪ ರಕ್ಷಕ? ಬರೀ ಕ್ರೈಸ್ತವ್ರಿಗೆ ಅಂದ್ರೆ ಇಲ್ಲ ರೀ, ಇಡೀ ಲೋಕಕ್ಕೆ. ಹಿಂದೂಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಬುದ್ಧಿಸ್ಟ್, ಏಥಿಸ್ಟ್ ಯಾರೇ ಇರ್ಲಿರಿ ಎಲ್ಲಾರ್ಗು ಯೇಸು ಕ್ರಿಸ್ತ ಏನ್ರಿ ಲೋಕ ರಕ್ಷಕ. ಮತ್ತೆ ಲೋಕ ರಕ್ಷಣೆ ಒಂದಿಲ್ವಲ್ಲ? ದೇವ್ರ ತಾನೇ ಆಣೆ ಇಟ್ಕೊಂಡು ಬೇರೆ ಹೇಳ್ಬಿಟ್ಟಾರಲ್ಲ, ಇದನ್ನು ಸುವಾರ್ತೆ ಅಂತ ಹೇಳ್ತಾರಲ್ಲ, ಮತ್ತೆ ಎಲ್ಲಪ್ಪ ರಕ್ಷಣೆ ಹೊಂದಿರೋದು ಅಲ್ವರ? ಇದಕ್ಕೆ ಬೈಬಲಲ್ಲಿ ಹೆಂಗಂತ ಹೇಳ್ತಾರೆ ಯೇಸು ಕ್ರಿಸ್ತ ಎಂತ ರಕ್ಷಕ ಅಂತೆ. ಒಂದು ವಾಕ್ಯ ಓದ ನೋಡಿರ್ತೀನಿ. 1 ತಿಮೋತಿ 4ನೇ ಅಧ್ಯಾಯ 10ನೇ ವಾಕ್ಯ. 1 ತಿಮೋತಿ 4:10. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕೆಂದರೆ ಎಲ್ಲಾ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೇವೆ. ನೋಡ್ರ ಎಲ್ಲಾರ್ಗು ರಕ್ಷಕ ಅಂತಾರಿ, ಕರೆಕ್ಟಾ? ಆದ್ರೆ ಯಾರಿಗಪ್ಪ? ವಿಶೇಷವಾಗಿ ನಂಬರ್ಗು ರಕ್ಷಕ ಅಂತಾರಿ. ಹಂಗಂದ್ರೆ ಏನರ್ಥ? ಈ ವಾಕ್ಯದಲ್ಲಿ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಗ್ತದೆ? ಯೇಸು ಕ್ರಿಸ್ತ ಎಲ್ಲರಿಗೂ ರಕ್ಷಣೆಗೊಳಿಸುತ್ತೆ, ಅದ್ರಲ್ಲಿ ಏನು ಡೌಟೇ ಇಲ್ಲ, ಎಲ್ಲರಿಗೂ ಕಾಪಾಡ್ತಾರೆ. ಆದ್ರೆ ವಿಶೇಷವಾಗಿ ನಂಬೋರ್ಗೆ ವಿಶೇಷವಾದ ರೀತಿಯಲ್ಲಿ ಕಾಪಾಡ್ತಾರಂತೆ. ಅಂದ್ರೆ ಏನ್ ಗೊತ್ತಾಗ್ತದೆ ಅಂದ್ರೆ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲರಿಗೂ ರಕ್ಷಣೆ ಇದೆ. ಇವಾಗ ಯಾರು ವಿಶೇಷವಾಗಿ ನಂಬ್ತಾರೋ ಅವ್ರಿಗೆ ಪರಲೋಕ ರಕ್ಷಣೆ ಇದೆ, ಮಿಗ್ದವ್ರಿಗೆ ಎಲ್ಲಾರ್ಗು ಭೂಲೋಕದ ರಕ್ಷಣೆ ಇದೆ ಅಂತ ನಮ್ಗೆ ಏನಾಗ್ತದೆ? ನಮ್ಗೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದ್ರೆ ಏನರ್ಥ? ಯೇಸು ಕ್ರಿಸ್ತನ ಮುಖಾಂತರ ಎಷ್ಟು ರಕ್ಷಣೆ ಇದೆಯಪ್ಪ ಅಂತಂದ್ರೆ 2 ರಕ್ಷಣೆಗಳೇನಾಗಿದೆ ಇದೆ. ಅದರ ಒಂದು ಪರಲೋಕದ ರಕ್ಷಣೆ ಇದೆ, ಇನ್ನೊಂದೇನ್ರಿ ಭೂಲೋಕದ ರಕ್ಷಣೆ ಇದೆ. ಅದಕ್ಕೆ ಚೆನ್ನಾಗಿ ಗಮನಿಸ್ಕೊಳ್ಳಿ. ಅಬ್ರಾಹ್ಮ್ಗೆ ಹೇಳಿದ್ದು ಏನಂತ ವಾಗ್ದಾನ? ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಾಗಿಯೂ ಸಮುದ್ರ ತೀರದಂತ ಉಸುಬನಾಗಿ ಮಾಡ್ತೀನಿ. ಆಕಾಶದ ನಕ್ಷತ್ರ ಅಂತಂದ್ರೆ ಪರಲೋಕದ ರಕ್ಷಣೆ, ಸಮುದ್ರ ತೀರದ ಉಸುಬು ಅಂದ್ರೆ ಭೂಲೋಕದ ರಕ್ಷಣೆ. ಸಮುದ್ರ ತೀರದ ಉಸುಬು ಮಳ್ಳು ಕೆಡೆ ಇದೆ, ನಕ್ಷತ್ರ ಮೇಲ್ಗಡೆ ಇದೆ, ಪರಲೋಕ ರಕ್ಷಣೆ ಮೇಲ್ಗಡೆ ಇರೋಂಥದ್ದು ಏನ್ರಿ ಭೂಲೋಕ ರಕ್ಷಣೆ ಕೆಳಗಡೆ ಇರೋಂಥದ್ದು ಅಲ್ವರ? ಹಂಗಿರ್ಬೇಕಾರೆ ಇವ್ರನ್ನ ನೀವು ಸ್ವಲ್ಪ ಥಿಂಕ್ ಮಾಡಿ. ಎಲ್ಲರೂ ಸತ್ತೋಗ್ಬಿಟ್ಟಾರಪ್ಪ, ಇದ್ರಲ್ಲಿ 2 ರಕ್ಷಣೆ ಇದೆ ಅಂದ್ರೆ ಏನರ್ಥ? ಸತ್ತವ್ರು ಎಲ್ಲಾರ್ದು ದೇವ್ರೇನ್ ಮಾಡ್ಬೇಕು? ಎಬ್ಬಿಸ್ಬೇಕು ಅಂತ. ಮೊದಲನೇಗೆ ಎಬ್ಬಿಸ್ಬೇಕಾದ್ರೆ ಕೂಡ ಅದರಲ್ಲಿ 2 ವಿಧವಾದಂಥ ರೀತಿಯಲ್ಲಿ ಪುನರುತ್ಥಾನ ಇರಬೇಕು ಅಂತ ನಮಗೆ ಬರ್ತದೆ. ಯಾಕಂದ್ರೆ 2 ವಿಧವಾದಂಥ ಹಂತದ ರಕ್ಷಣೆ ಇತ್ತು ಅಂತಂದ್ರೆ ಒಬ್ಬೊಬ್ಬರಿಗೆ ಅದೇ ವಿಧವಾದಂಥ ಹಂತದಲ್ಲಿ ಮಾಡಬೇಕು, ಪುನರುತ್ಥಾನ ಮಾಡಬೇಕು ಅಲ್ವರ? ಅವಾಗೇನೆ ಅವರು ಆ ಸಂಬಂಧಪಟ್ಟಂತ ರಕ್ಷಣೆಗೆ ಸೇರೋದಕ್ಕೆ ಸಾಧ್ಯ. ಸರಿ, ವಾಕ್ಯ ಇದೆಯಾ? ಎಸ್ ಇದೆ. ನೋಡೋಣ ಎಲ್ಲಪ್ಪ ಇದೆ ಅಂದ್ರೆ 1 ಕೊರಿಂಥ 15ನೇ ಅಧ್ಯಾಯ 21ರಿಂದ 23 ಓದಿ. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು. ನೋಡ್ರ ಏನಂತಾರೆ? ಎಲ್ಲಾರು ಪುನರುತ್ಥಾನಕ್ಕೆ ಬರ್ತಾರಂತೆ, ಆದ್ರೆ ಎಲ್ಲರೂ ಒಂದೇ ಸ್ಥಿತಿ ಬರಲ್ಲ ಅಂತಾರೆ. ಏನಪ್ಪ ಅಂತಾರೆ? ತನ್ನ ತರಗತಿ ಆರ್ಡರ್ ಇದೆ ನೋಡ್ರಿ ಅಂತೀನಿ. ತಡ ಬುಡ ಅಂತ ಎಲ್ಲರೂ ಒಂದೇ ಸ್ಥಿತಿ ಬಂದ್ಬಿಡಲ್ಲ ರೀ. ಏನದು ಆರ್ಡರು? ಏನದು ತರಗತಿ? ಕಂಟಿನ್ಯೂ. ತರುವಾಯ ಕ್ರಿಸ್ತನು ಪ್ರಥಮ ಫಲ,
ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಫಸ್ಟ್ ಕ್ರಿಸ್ತನು ಪ್ರಥಮ ಫಲ ರೀ, ಅದು ಮೊದಲು. ಪ್ರಥಮ ಫಲ ಅಂತ ನಾವು ಯಾರು ನೋಡಿದಿರಿ? ಕ್ರಿಸ್ತನು ಅಂತಂದ್ರೆ ಶಿರಸ್ಸು, ಅವರು ದೇಹದ ಅಂಗಗಳು ನಾವೆಲ್ಲ ಆಗಿದ್ರಿ. ಇದು ಕ್ರಿಸ್ತನು ಪ್ರಥಮ ಫಲ. ಫಸ್ಟು ಕ್ರಿಸ್ತನ ಜೊತೆಗೆ ಸಭೆನ ಪುನರುತ್ಥಾನಕ್ಕೆ ಬರಬೇಕು. ತರುವಾಯ ಆತನ ಪ್ರತ್ಯಕ್ಷತೆಯಲ್ಲಿ ಮಿಗ್ದವರೆಲ್ಲರೂ ಏನ್ ಮಾಡ್ಬೇಕು? ಎದ್ದು ಬರಬೇಕು. ಹಂಗಾರೆ ಎರಡು ಪುನರುತ್ಥಾನ ಇದೆ. ಒಂದು ಭೂಲೋಕಕ್ಕೆ ಸಂಬಂಧವಾಗಿರೋಂಥ ಪುನರುತ್ಥಾನ, ಇನ್ನೊಂದೇನ್ರಿ ಪರಲೋಕದ ರಕ್ಷಣೆಗೆ ಸಂಬಂಧವಾಗಿರೋಂಥ ಪುನರುತ್ಥಾನ ಏನಾಗಿದೆ? ಇದೆ ಅಲ್ವರ? ಅದಕ್ಕೆ ನೋಡ್ರಿ, ಇವಾಗ ಏನ್ರಿ ಪರಲೋಕಕ್ಕೆ ಸಂಬಂಧವಾಗಿರೋ ಪುನರುತ್ಥಾನ ಹೇಗಿರ್ತದೆ ಅಂತಂದ್ರೆ ಅದು ಪರಲೋಕಕ್ಕೆ ಸಂಬಂಧವಾಗಿರ್ತದೆ. ಅಂದ್ರ ಕೆಲವು ವಾಕ್ಯಗಳನ್ನ ಓದೋಣ ಸಭೆಗೆ ಸಂಬಂಧವಾಗಿರೋದ್ ಬಗ್ಗೆ. ಕೊಲೋಸ್ಯರು 3ನೇ ಅಧ್ಯಾಯ 1-3. ಕೊಲೋಸ್ಯರು 3ನೇ ಅಧ್ಯಾಯ 1-3. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ಇದು ಸಭೆಗೆ ಅನ್ವಯಿಸ್ತಾರೆ ನೋಡ್ರಿ. ಯಾಕಂದ್ರೆ ನಾವು ಸತ್ತೋಗ್ಬಿಟ್ಟಿದಿರಿ. ಭೂಲೋಕದಲ್ಲಿ ಬದುಕಿದ್ರು ಸರಿ, ಕ್ರಿಸ್ತನ್ ನಾವೇನಾಗಿದ್ದೀರಿ? ನಾವು ಕ್ರಿಸ್ತನಲ್ಲಿ ಸಾಯ್ತಾ ಇದೀರಿ. ನಮ್ಮ ಜೀವ ಕ್ರಿಸ್ತನಲ್ಲಿ ಉಣಲ್ಪಟ್ಟಿದೆ. ಲೋಕದ ಪಾಲಿಗೆ ನಾವು ಸತ್ತಂತೆ ಇದ್ದೀರಿ ಅಂದ್ರೆ ಅದರಿಂದ ಇದು ಸಭೆ ಏನ್ರಿ? ಇದು ಮರಣ ಏನ್ ಮಾಡ್ತಾರೆ? ಸೂಚಿಸ್ತದೆ. ಅದರ ಇದು ಲೋಕಕ್ಕೆಲ್ಲರಿಗೂ ಅನ್ವಯಿಸ್ತದೆ, ಲೋಕಕ್ಕೆಲ್ಲ ಅನ್ವಯಿಸ್ತದೆ. ಅವರೆಲ್ಲ ಏನ್ರಿ ಕ್ರಿಸ್ತನಲ್ಲಿ ಉಣಲ್ಪಟ್ಟವ್ರ? ಕ್ರಿಸ್ತಲ್ಲಿ ಸತ್ತವ್ರ ಏನ್ರಿ? ಅವ್ರು ಚೆನ್ನಾಗಿ ಬದುಕವ್ರೆ, ಲೋಕದಲ್ಲಿ ಚೆನ್ನಾಗಿ ಬದುಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡವ್ರೆ. ಇದು ಸಭೆಗೆ ಮಾತ್ರ ಅನ್ವಯಿಸ್ತದೆ. ಅದರಿಂದ ಈ ತರ ದೇವ್ರಿಗೆ ನಂಬಿಕಸ್ಥರಾಗಿ ಕ್ರಿಸ್ತನ ಮರಣದಲ್ಲಿ ಮುಳುಗಿ ಅವ್ರಿಗೆ ದೇವ್ರ ನಂಬಿಕಸ್ಥ ನಡೆದವ್ರಿಗೆ ಅವ್ರಿಗೆ ಪುನರುತ್ಥಾನ ಇದೆ. ಅವ್ರಿಗೆ ಎಂತ ಪುನರುತ್ಥಾನ? ಈ ಭೂಲೋಕದ ಎಲ್ಲವನ್ನೂ ದೇವ್ರಿಗೆ ತ್ಯಾಗ ಮಾಡ್ಬಿಟ್ಟಿದ್ದಾರೆ. ಕರೆಕ್ಟಾ? ಭೂಲೋಕದಲ್ಲಿ ಬದುಕಿರ್ಬೇಕು, ದೇವ್ರಿಗೆ ಎಲ್ಲರೂ ತ್ಯಾಗ ಮಾಡಿದ್ರಿಂದ ದೇವರು ಇದೇ ಭೂಲೋಕಕ್ಕೆ ಅವ್ರನ್ನ ಕರ್ಕೊಂಬರೋದು ಯೋಗ್ಯವಾದದಲ್ಲ. ಅದಕ್ಕೆ ಅಂತವ್ರನ್ನ ಪರಲೋಕದ ರಕ್ಷಣೆಗೆ ಆತ್ಮೀಕ ಶರೀರದಲ್ಲಿ ಪುನರುತ್ಥಾನ ಮಾಡ್ತಾರೆ. ನೀವು ಓದೋಣ 1 Corinthians 15 chapter verse 40 ಆಮೇಲೆ 44. ಇದಲ್ಲದೆ ಪರಲೋಕದ ದೇಹಗಳುಂಟು, ಭೂಲೋಕದ ದೇಹಗಳುಂಟು. ಆದರೆ ಪರಲೋಕದ ದೇಹಗಳ ಮಹಿಮೆ ಬೇರೆ, ಭೂಲೋಕದ ದೇಹಗಳ ಮಹಿಮೆ ಬೇರೆ. ನೋಡ್ರ ಏನ್ರಿ? ಎರಡೂ ಐತರಿ, ಎರಡು ಒಂದೇ ಅಲ್ಲ ರೀ. ಅಂದ್ರೆ ಎಲ್ಲರೂ ಏನ್ ಮಾಡ್ಬಿಡ್ತಾರೆ? ಅದನ್ನ ಇದು ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಂಡೋಗಿ ಚೋಚೋಬತ್ತಾಗೋದು. ಪರಲೋಕದ ರಕ್ಷಣೆಗೆ ಪರಲೋಕದ ಪುನರುತ್ಥಾನ ಏನಾಗಿದೆ? ಇದೆ. ಅದಕ್ಕೆ ಪರಲೋಕದ ದೇಹ ಇದೆ ರೀ. ಇದೇ ದೇಹದಲ್ಲಿ ಪರಲೋಕ ಹೋಗ್ತದ? ಯೋಚನೆ ಮಾಡಿ. ಈ ದೇಹದಲ್ಲಿ ಎಂತೆಂಥ ಹೊಲ್ಸೈತೆ, ಎಂತೆಂಥ ದುರಾಸೆಗಳಿದೆ. ಅದರ ಇದನ್ನ ದೇಹದಲ್ಲಿ ತೊಗೊಂಡೋಗಿ ಅಲ್ಲಿ ಇದ್ರೆ ಅಷ್ಟೇ ಪರಲೋಕನ ಕೆಡಿಸ್ಬಿಡ್ತೀರಿ ಅಲ್ವರ? ಅದಕ್ಕೆ ಏನ್ರಿ, ಈ ದೇಹನೇ ಬೇರೆ, ಪರಲೋಕದ ದೇಹ ಬೇರೆ. ಇವಾಗ 44ನೇ ವಾಕ್ಯ ಓದಿ. ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುವುದು. ನೋಡ್ರ ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ ಅಂತೀನಿ. ಅಂದ್ರೆ ಮಾಂಸಿಕ ದೇಹವಾಗಿ, ಪ್ರಾಕೃತಿಕ ದೇಹವಾಗಿ ಬಿತ್ತಲ್ಪಡೋದು, ಆತ್ಮಿಕ ದೇಹವಾಗಿ ಅಂದ್ರೆ ಎಬ್ಸಲ್ಪಡ್ತದೆ. ಅದು ಆತ್ಮಿಕ ಪುನರುತ್ಥಾನ. ಇದು ಸಭೆಗೆ ಮಾತ್ರ ಲೋಕ ಜನಗಳು ಕೊಡ್ತಾರ. ಅವರು ಪ್ರಾಕೃತಿಕವಾಗಿ ಬಿತ್ತಲ್ಪಡ್ತಾರ. ಅವರಲ್ಲಿ ಏನು ಆತ್ಮಿಕವಾಗಿ ಏನೈತೆ? ಪವಿತ್ರಾತ್ಮನೇ ಇಲ್ಲ ಅವರಲ್ಲಿ ಅಲ್ಲರ. ಅದರಿಂದ ಇದು ಸಭೆಗಾಗಂತ ಪುನರುತ್ಥಾನ ಮಾತ್ರ ರೀ. ಅದಕ್ಕೆ ಇದು ಹೇಗಿರ್ತಾರೆ ಅಂತಂದ್ರೆ ಏನ್ರಿ, ಅಪೋಸ್ಟಲ್ ಪೌಲ್ ಸೌಲಾಗಿರ್ಬೇಕು, ಡಮಸ್ಕಸ್ಗೆ ಹೋಗ್ತಾ ಇರು ಗೊತ್ತಾ? ಕ್ರಿಸ್ತನ್ ಏನ್ ಮಾಡ್ತಾರೆ ನೋಡ್ತಾರೆ, ಮಹಿಮೆ ಶರೀರದಲ್ಲಿ ಕ್ರಿಸ್ತನ್ ಹೋಗ್ಬಿಟ್ಟು ಕಣ್ಗಳು ಏನಾಗ್ಬಿಡ್ತು, ಕುರುಡಾಗ್ಬಿಡ್ತಾನೆ. ಅಂತ ಮಹಿಮೆ ಶರೀರನ ದೇವರ ಸಭೆಗೆ ಓದಿಸ್ಕೊಡೋದು. 1 ಯೋಹನ 3:2 ಓದಿ. 1 ಯೋಹನ 3:2. ಈಗ ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ನೋಡ್ರ, ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಈ ಮುಂದಕ್ಕೆ ಏನಾಗ್ತದೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ರೀ. ಆದ್ರೆ ಒಂದು ಇನ್ಫಾರ್ಮೇಶನ್ ಇದೆ. ಹೇಗಿರ್ತೀರಿ ಕ್ರಿಸ್ತನು ಹೇಗಿದ್ದಾರೋ ಆತ್ಮಿಕ ಶರೀರದಲ್ಲಿ ಆ ರೀತಿ ಇರ್ತಂತ ಇನ್ಫಾರ್ಮೇಶನ್ ಇದೆ. ಎಕ್ಸಾಕ್ಟ್ ಆಗಿ ಯಾವ ತರ ಇದೆ ಆತ್ಮಿಕ ಶರೀರ ನಮ್ಗೆ ಡೀಟೇಲ್ಸ್ ಬೈಬಲ್ ಏನ್ ಮಾಡಿಲ್ಲ, ಎಲ್ಲೂ ಕೊಟ್ಟಿಲ್ಲ ರೀ. ಅದರ ಒಟ್ಟಲ್ಲಿ ಆತ್ಮಿಕ ಶರೀರ ಅಂತ ಸಪರೇಟ್ ಆಗಿದೆ. ಯೇಸು ಕ್ರಿಸ್ತನು ಇದ್ದಾಗೆ ನಾವ್ ಏನ್ ಮಾಡ್ತೀರಿ ನೋಡ್ತೀರಿ ಅಂದ್ರೆ ಅವ್ರ ಮಾಂಸಿಕ ಶರೀರದಲ್ಲಿ ಇದಾರಾ? ಇಲ್ಲ ರೀ. ಆತ್ಮಿಕ ಶರೀರದಂತೆ ಕ್ರಿಸ್ತನ ಆತ್ಮಿಕ ಶರೀರದಲ್ಲಿ ನೋಡಕ್ಕೆ ಸಾಧ್ಯ. ಈ ಒಂದು ಆತ್ಮಿಕ ಶರೀರದಲ್ಲೇ ಸಭೆ
ಕ್ರಿಸ್ತನೊಂದಿಗೆ ಪುನರುತ್ತನಾಗಿ 1000 ವರ್ಷ ವಾಯುಮಂಡಲದಿಂದ ಆಡಳಿತ ಏನ್ರಿ ಮಾಡೋದು. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಹ್ಮ್ ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಹ್ಮ್ ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ನೋಡ್ರ, ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡೋದು. ಪ್ರಥಮ ಪುನರುತ್ಥಾನ ಅಂಡರ್ಲೈನ್ ಮಾಡ್ಕೊಳ್ಳಿ. ಕ್ರಿಸ್ತನ ಪ್ರಥಮ ಫಲ ಬಂತಲ್ಲ ನೋಡಿ, ಪ್ರಥಮ ಪುನರುತ್ಥಾನದಲ್ಲಿ ಸೇರೋರು ಧನ್ಯರು, ಪರಿಶುದ್ಧರು. ಅಂಥವ್ರ ಮೇಲೆ ಎರಡನೇ ಮರಣವು ಅಧಿಕಾರನೇ ಇಲ್ಲ ರೀ. ಕ್ರಿಸ್ತನೊಂದಿಗೆ ಹೆಂಗಿರ್ತಾರಂತೆ? ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಏನ್ ಮಾಡ್ತಾರೆ? ಆಳ್ವಿಕೆ ಮಾಡ್ತಾರೆ. ನೋಡ್ರ, ಜೀಸಸ್ ಕ್ರೈಸ್ಟ್ಗೆ 1000 ಇಯರ್ಸ್ ರೂಲ್ ಮಾಡೋಂಥ ಸಭೆ ಆತ್ಮಿಕ ಶರೀರದಲ್ಲಿ. ಸರಿಪ್ಪ, ಇವಾಗ ಸಭೆಯ ವಿಚಾರ ಏನಾಯ್ತು? ಮುಗೀತು. ಪರಲೋಕ ರಕ್ಷಣೆ ಏನಾಯ್ತು? ಮುಗೀತು. ಭೂಲೋಕದ ರಕ್ಷಣೆ ಅದಕ್ಕೂ ಪುನರುತ್ಥಾನ ಐತಲ್ಲ. ಅದು ಹೆಂಗೆ ಪುನರುತ್ಥಾನ ಆಗೋದು? ಏನ್ರಿ, ಎಲ್ಲ ಸತ್ತೋರಿದ್ದು ಬಂದ್ಬಿಡ್ತಾರೆ, ಕ್ಯೂನಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಏಸು ಕ್ರಿಸ್ತು ಆ ಪಾಪ ಬುಕ್ ತೆಗಿತೀನಿ, ನೀನು ಲೆಫ್ಟಿಗೆ ಹೋಗು, ರೈಟಿಗೆ ಹೋಗು, ನರ್ಕಕ್ಕೆ ಹೋಗು, ಸ್ವರ್ಗಕ್ಕೆ ಹೋಗು ಅಂತಂದ್ಬಿಟ್ಟು ದೇವರು ನ್ಯಾಯ ತೀರ್ಪು ಮಾಡ್ತಾರ? ಇಲ್ಲ ರೀ. ನಾವು ನ್ಯಾಯ ತೀರ್ಪು ಬಗ್ಗೆ ಆಲ್ರೆಡಿ ತುಂಬ ಕ್ಲಿಯರಾಗಿ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಏನು ಹೇಳ್ತಾರೆ ಅಂದ್ಬಿಟ್ಟು ನಾವೇನು ಮಾಡಿದಿರಿ? ನಾವು ನೋಡ್ಬಿಟ್ಟಿದ್ದೀರಿ. ಅದರ ಇದೆಲ್ಲ ಬಂದ್ಬಿಟ್ಟು ಬೈಬಲ್ ವಾಕ್ಯಗಳನ್ನ ಸರಿಯಾದ ರೀತಿಲಿ ತಗೊಂಡೇ ಇರ್ಬೇಕಾದ್ರೆ ಏನಾಗೋದು? ನಮ್ಗೆ ಅರ್ಥಗಳು ಬರುತ್ತೆ. ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಬರುತ್ತೆ ಅಭಿಪ್ರಾಯ. ಅದರ ಅದಕ್ಕೆ ಏನ್ರಿ, ನ್ಯಾಯ ತೀರ್ಪದ ಅಂತ ನೋಡಿದಿರಿ, ಇದು ಒಂದೇ ದಿನ ಅಲ್ಲ, 1000 ವರ್ಷ. ಯಾಕಂದ್ರೆ ಕ್ರಿಸ್ತನಿಗೆ ಒಂದು ದಿನ ಅಂದ್ರೆ 1000 ವರ್ಷ, 1000 ವರ್ಷ ಅಂದ್ರೆ ಒಂದು ದಿನ. ಹಂಗಾದ್ರೆ 1000 ವರ್ಷದಲ್ಲಿ ಏನ್ ಮಾಡ್ತಾರೆ? ಬರೀ ನ್ಯಾಯ ತೀರ್ಪು ಮಾಡ್ತಾರ? ಇಲ್ಲ ರೀ. ಬೈಬಲ್ 1000 ವರ್ಷದ ಬಗ್ಗೆ ಎಲ್ಲ ವಾಕ್ಯಗಳು ತೆಗಿಬೇಕು. ತೆಗೆದು ಹೋದ್ರೆ ನಮ್ಗೆ ಗೊತ್ತಾಗ್ತದೆ ಏನ್ ಮಾಡ್ತಾರೆ 1000 ವರ್ಷದಲ್ಲಿ. ನಮ್ಗೆಲ್ಲರಿಗೂ ಕ್ರೈಸ್ತವ್ರ ತಲೆಗೆ ಬರೋದು ಫಸ್ಟ್ ತೀರ್ಪು ತೀರ್ಪು, ಅಯ್ಯೋ ಜಜ್ಮೆಂಟ್ ಮಾಡ್ಬಿಡ್ತಾರೆ ಅಂತ. ಅದಕ್ಕಿಂತ ಮುಖ್ಯವಾಗಿ ಯೇಸು ಕ್ರಿಸ್ತು ಮೊದಲನೇ ಕೆಲಸ ಮಾಡ್ತಾರೆ ನೋಡಿದ್ರಿ. ಏನು ಇಂಪಾರ್ಟೆಂಟ್ ಕೆಲಸ? ಫಸ್ಟ್ ಸಭೆನ ತನ್ನ ಕಡೆ ಸೇರಿಸ್ಕೊತಾರೆ. ಎರಡನೇ ಭೂಲೋಕದಲ್ಲಿ ಮಾಡೋಂಥ ಕೆಲಸ ಏನ್ ಗೊತ್ತಾ? ಫಸ್ಟು ಸೇತಾನ್ ಏನ್ ಮಾಡ್ತಾರೆ? ಅವರು ಕಟ್ಟಾಕ್ತಾರೆ. ಕಟ್ಟಾಕ್ತಾರೆ. ವೆರಿ ಗುಡ್. ಓದಿ ನೋಡಿ ಅಂತೀರಿ. ಪ್ರಕಟಣೆ 20ನೇ ಅಧ್ಯಾಯ 1ರಿಂದ 3 ಪ್ರಸನ್ನ ಬದ್ರು ಓದಿ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪವೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ನೋಡ್ರ, ಎಷ್ಟು ಕ್ಲೀನಾಗಿ ಕೊಟ್ಟೈತೆ ನೋಡ್ರಿ. ಅದರ ಏನ್ ಮಾಡೋದಂತೆ? ಅವನ ಮುದ್ರೆ ಹಾಕಿ ಅಧೋಲೋಕದಲ್ಲಿ ದಬ್ಬಿ ಏನ್ ಮಾಡುತ್ತೆ? ಲಾಕ್ ಮಾಡ್ಬಿಟ್ರಂತೆ. ಎಷ್ಟು ವರ್ಷ? 1000 ವರ್ಷ. ಯಾಕೆ? ಇನ್ನೂ ಜನಗಳನ್ನ ಏನ್ ಮಾಡ್ಬಾರ್ದು? ಮರಳುಗೊಳಿಸ್ಬಾರ್ದು. ಯಾಕಪ್ಪ? ಜನಗಳು ಸತ್ತೋಗಿದ ತಕ್ಷಣ ನರ್ಕಕ್ಕೂ ಸ್ವರ್ಗಕ್ಕೆ ಹೋಗಿಲ್ಲ, ಇನ್ನೇನು ಜನಗಳವ್ರೆ ಅಂದ್ರೆ ಇದಾರಪ್ಪ. ನರ್ಕಕ್ಕೂ ಸ್ವರ್ಗಕ್ಕೆ ಹೋಗಿರೋದು ನಮ್ಮ ತಪ್ಪಾದ ಕಲ್ಪನೆ. ಏನ್ ಕೊಟ್ಟವ್ರೆ? ಜನಗಳಿರ್ತಾರೆ ಭೂಲೋಕದಲ್ಲಿ, ಆ ಜನಗಳನ್ನ ಮರಳುಗೊಳಿಸ್ಬಾರ್ದು. ಯಾವಾಗ? 1000 ವರ್ಷದಲ್ಲಿ. ಇವಾಗ ಮಾಡ್ತಾವ ಆ ಥರ ಯಾಮಾರಿಸ್ಬಾರ್ದು ಅಂತ ಅಂದ್ಬಿಟ್ಟೆ ಅವನ್ನ ಕಟ್ಟಾಕೋದು. ಹಂಗೆ ಜನಗಳಿರ್ತಾರೆ. ಯಾವ ಜನಗಳು? ಸತ್ತೋದರೆಲ್ಲ ಪುನರುತ್ಥಾನಕ್ಕೆ ಬರ್ತಾರೆ. ಯಾಕೆ ಕಟ್ಟಾಕ್ತಾರೆ? ಈ ಪ್ರಪಂಚ ದೇವ್ರು ಏನ್ ಮಾಡೋಣ? ಎಲ್ಲರ ಕಣ್ಗಳು ಇವಾಗ ಮಂಕು ಮಾಡವನೇ. ನೋಡ್ರ, ಇವಾಗ ಇವನ್ನೇನ್ ಮಾಡ್ಬೇಕು? ಕಟ್ಟಾಕ್ತಾನೆ. ಕಣ್ಗಳೆಲ್ಲ ತೆರೆಯೋದು. ಎಷ್ಟೋ ಜನಗಳು ಎಷ್ಟು ಹೇಳೋದು ಕೇಳ್ತಾರ? ಕೇಳಲ್ಲ. ಕ್ರಿಸ್ತನ್ ರಾಜ್ಯದಲ್ಲೆಲ್ಲ ಸತ್ಯ ಅಂತ ಕೇಳ್ತಾರೆ. ನೋಡಿ ಓದನ ಯೆಶಾಯ 26:9. ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇವೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನ ನಡೆಸುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡೆದುಕೊಳ್ಳುವರು. ನೋಡ್ರ, ಕ್ರಿಸ್ತನು ನ್ಯಾಯ ತೀರ್ಪು ಮಾಡ್ಬೇಕು. ಜನಗಳು ಏನ್ ಕಲ್ತ್ಕೊಂತಾರೆ? ಧರ್ಮಜ್ಞಾನ. ಅದರ ಬೈಬಲ್ ಏನ್ ಮಾಡ್ತಾರೆ? ಎಲ್ಲರನ್ನು ತಿಳ್ಕೊಂತಾರೆ. ಯಾಕಂದ್ರೆ ಸೇತಾನು ಕಟ್ಟಲ್ಪಟ್ಟಿರ್ತಾನೆ. ಜನಗಳನ್ನ ಮೋಸ ಮಾಡಕ್ಕೆ ಯಾರೂ ಇರಲ್ಲ. ಸತ್ತೋರೆಲ್ಲ ಎದ್ದು ಬರ್ತಾರ್ರಿ. ಅದರ ಎಷ್ಟು ವಾಕ್ಯಗಳಿದೆ, ಕೆಲವು ವಾಕ್ಯಗಳು ಮಾತ್ರ ಓದನ. ಯೆಶಾಯ 26:19 ಓದಿ. ಮೃತರಾದ ನಿನ್ನ ಜನರು ಬದುಕುವರು, ನನ್ನವರ ಹೆಣಗಳು ಜೀವದಿಂದೇಳುವವು. ಮಣ್ಣಿನಲ್ಲಿ ಪವಳಿಸಿರುವವರೇ ಎಚ್ಚೆತ್ತು ಹರ್ಷಧ್ವನಿಗೈಯಿರಿ. ಯೆಹೋವನೇ, ನೀನು ಸುರಿಯುವ ಇಬ್ಬನಿಯು ಜ್ಯೋತಿರ್ಮಯವಾದದ್ದು. ಭೂಮಿಯು ಸತ್ತವರನ್ನ ಹೊರಪಡಿಸುವುದು. ಭೂಮಿಯು ಸತ್ತವ್ರನ್ನ ಏನ್ ಮಾಡ್ತಾರ್ರಿ? ಹೊರಪಡಿಸ್ತಾರೆ ನೋಡಿದ್ರಿ. ಸತ್ತವ್ರದ್ದು ಎಲ್ಲ ಭೂಮಿ ಏನ್ ಮಾಡ್ತಾರೆ? ಹೊರಪಡಿಸ್ತಾರೆ ನೋಡಿದ್ರಿ. ಜೀವಂತವಾಗಿ ಎದ್ದು ಬರ್ತಾರೆ. ಅದರ ಸತ್ತವರೆಲ್ಲ ಏನಾಗ್ತಾರೆ? ನಾವು ಕಳೆದ ನೋಡಲ್ಲ, ಯೋರ್ದನ್ ನದಿ, ಅದರ ಲವಣ ಸಮುದ್ರ, ಆಲಯದಿಂದ ಬಂದಂತ ನೀರು ಟಚ್ ಆಗಿದ ತಕ್ಷಣ
ಮೀನುಗಳೇನದು ಬದುಕಿದ್ದವು, ಎಲ್ಲ ಸತ್ತೋರ್ನ ಭೂಮಿ ಏನ್ ಮಾಡ್ತಾರೆ ಹೊರಪಡಿಸ್ತಾರೆ. ಅದೇ ಯೇಸು ಕ್ರಿಸ್ತ ಹೇಳಿದ ಯೋಹಾನ 5:28 ಆಶ್ಚರ್ಯ ಪಡಬೇಡಿರಿ. ಏನ್ರಿ ಸಮಾಧಿಯಲ್ಲಿ ಮಲಗಿರೋರು ಎಲ್ಲರೂ ಆತನ ಧ್ವನಿ ಕೇಳಿ ಎದ್ದು ಬರೋಂಥ ಕಾಲ ಬರ್ತಾರೆ. ಸತ್ತವ್ರು ಎಲ್ಲ ಏನ್ರಿ ಆಗ್ತಾರೆ, ಜೀವಂತವಾಗಿ ಏನ್ ಮಾಡ್ತಾರೆ, ಎದ್ದು ಬರ್ತಾರೆ. ಅದರ ಆವಾಗ ಹೆಂಗ್ ಗೊತ್ತಾ ಮಾಡ್ತಾರೆ, ಎಲ್ಲಾರ ಕಣ್ಣೀರ್ಗಳನ್ನ ದೇವ್ರೇನ್ ಮಾಡ್ತಾರಂತೆ ಒರೆಸ್ತಾರೆ. ಮರಣನೇ ಇಲ್ಲದ ರೀತಿಯಲ್ಲಿ ಮಾಡ್ತಾರಂತಾನೆ. ಪ್ರಕಟಣೆ 21:4. ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ನೋಡ್ರ, ಕಣ್ಣೀರಾಗ್ಲಿ ಗೋಳಾಟ ಆಗ್ಲಿ ಮರಣವೇ ಇರಲ್ಲ ಅಂತಂದ್ರೆ ಯೋಚನೆ ಮಾಡಿರ್ತೀನಿ. ಮರಣ ಎಷ್ಟು ದುಃಖ ತರ್ತಾರೆ ಗೊತ್ತಾ. ಒಬ್ರು ಮನೇಲಿ ಮರಣ ಆಗ್ಬಿಟ್ಟ ಅಂತಂದ್ರೆ ನೀವು ಏನೇ ಮಾಡ್ರಿ ಅವ್ರಿಗೆ ಸಮಾಧಾನ ಪಡಿಸೋದಕ್ಕೆ ಆಗಲ್ಲ ರೀ. ನೀವು ಇಡೀ ಇಡೀ ಲೋಕದಂತ ಐಶ್ವರ್ಯ ಕೊಡ್ತೀನೋ ಕೂಡ ಅವ್ನಿಗೆ ಏನಾಗಲ್ಲ, ಸಂತೋಷ ಆಗಲ್ಲ ರೀ. ಏನ್ ಬೇಕು ಅವ್ನಿಗೆ, ಸತ್ತವನ್ ಎದ್ದು ಬಂದ್ಬಿಡ್ಲಿ ರೀ. ಅದಕ್ಕಿಂತ ಸಂತೋಷ ಇನ್ನೇನಿಲ್ಲ ರೀ. ಅದಕ್ಕೆ ಏಷಯ 35:10 ಹೇಳೋದು ಹೆಂಗ್ ಗೊತ್ತಾ, ಏನ್ರಿ, ಹಾ ಅವರೆಲ್ಲ ಹಿಂತಿರುಗಿ ಬರ್ತಾರಂತೆ. ಹೇಗೆ ಹಿಂತಿರುಗಿ ಬರ್ತಾರೆ ಗೊತ್ತಾ, ಏನ್ರಿ, ತನ್ನ ತಲೆ ಮೇಲೆ ಶಾಶ್ವತ ಸಂತೋಷ ಮತ್ತು ಕಿರೀಟನ ಉತ್ಕೊಂಡು ಏನ್ರಿ ಅವರು ಹಸಿಯೋನ್ಗೆ ಹಿಂತಿರುಗ್ತಾರಂತೆ ರೀ. ಯೋಚನೆ ಮಾಡಿರ್ತೀನಿ, ಒಬ್ಬ ಮನುಷ್ಯ ಸತ್ತೋದ್ರೆ ಎಷ್ಟು ದುಃಖ ಪಡ್ತಾರೆ, ಅದೇ ಜೀವಂತವಾಗಿದ್ದು ಬಂದ್ರೆ ಇನ್ನೆಷ್ಟು ಸಂತೋಷ ಆಗ್ತಾರಲ್ವಾ. ಅದನ್ನೇ ಹೇಳೋದು ನೋಡ್ರಿ ಏಷಯ 35:10. ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹಧ್ವನಿಯೊಡನೆ ಚೀಯೋನಿಗೆ ಸೇರುವರು. ಹರ್ಷಾನಂದಗಳನ್ನು ಅನುಭವಿಸುವರು. ಮೊರೆಯೂ ಕರಕರೆಯೂ ತೊಲಗಿ ಹೋಗುವವು. ನೋಡ್ರ, ಮೊರೆಯೋ ಕರೆಕರೆಯೋ ತೊಲಗಿ ಹೋಗ್ತಾರಂತೆ. ಶಾಶ್ವತ ಸಂತೋಷ ಅಂತ ಕಿರೀಟನೇ ಮಾಡ್ತಾರೆ, ತಲೆ ಮೇಲೆ ಇಟ್ಕೊಂಡ್ ಬರ್ತಾರಂತೆ ನೋಡ್ರಿ. ಅದರ ಅದಕ್ಕೆ ಯೋಬಲ್ ಕೂಡ ಹೇಳ್ತಾರೆ ನೋಡ್ತೀರಿ. ಇಲ್ಲಿ ಯೋಬ 33 24-25. ದೇವರು ಒಂದು ವೇಳೆ ಆ ಮನುಷ್ಯನಿಗೆ ಮೆಚ್ಚಿ ಈಡು ಸಿಕ್ಕಿತು, ಅಧೋಲೋಕಕ್ಕೆ ಇಳಿಯದಂತೆ ಇವನನ್ನು ರಕ್ಷಿಸು ಎಂದು ಅಪ್ಪಣೆ ಕೊಟ್ಟರೆ, ಅವನ ದೇಹವು ಬಾಲ್ಯಕ್ಕಿಂತಲೂ ಕೋಮಲವಾಗುವುದು, ಅವನು ಪುನಃ ಎಳೆಯತನದ ದಿನಗಳನ್ನು ಅನುಭವಿಸುವನು. ನೋಡ್ರ, ಏನ್ರಿ, ಅವ್ರು ಈಡ್ ಕೊಟ್ಬಿಟ್ಟವ್ರೆ, ಸಿಕ್ಬಿಟ್ಟೈತೆ. ಅವಾಗೇನೋ ಸಿಕ್ಕಿದ್ರೆ ಅವ್ನು ತಿರ್ಗಾ ಹಿಂತಿರುಗಿ ಬರ್ತಾರಂತೆ. ಅವನ ಶರೀರ ಹೆಂಗಿರ್ತಂತೆ, ಬಾಲ್ಯಕ್ಕಿಂತಲೂ ಕೋಮಲವಾಗಿರ್ತಾರೆ. ತಿರ್ಗಾ ಪುನಃ ಎಳೆತನ ದಿನಗಳು ಏನ್ ಮಾಡ್ತಾರೆ ಅಂತಾನ ಅನುಭವಿಸ್ತಾರಂತೆ. ಇವಾಗ ಏನಾಗ್ತಿದೆ, ವಯಸ್ಸು ಜಾಸ್ತಿ ಆಗ್ತೈತೆ, 30, 40, 40, 50, 50, 60. ಆದರೆ ಪುನಃ ಎಳೆತನ ದಿವಸಗಳನ್ನ ಅನುಭವಿಸ್ತಾರಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಸತ್ತವರೆಲ್ಲ ಎದ್ದು ಬಂದರೆ ಅವ್ರ ವಯಸ್ಸು ಏನಾಗ್ತಾರೆ, ರಿವರ್ಸ್ ಆರ್ಡರ್ ಹೋಗ್ತಾರೆ. ಎಕ್ಸಾಂಪಲ್, 60 ವಯಸ್ಸಲ್ಲಿ ಒಬ್ಬ ಸತ್ತಿದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ 60 ವಯಸ್ಸಿಗೆ ಎದ್ದು ಬರ್ತಾನೆ. ದೇವರಿಗೆ ವಿಧೇಯನ ಆಗ್ತಾ 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 ವಯಸ್ಸೇನಾಗ್ತದೆ, ಉಲ್ಟಾ ಹೋಗ್ತದೆ. 50, 40, 30 ವಯಸ್ಸಿಗೆ ಬಂದು ನಿಂತ್ಕೊಂತಾರೆ. ಯಾಕಂದ್ರೆ ಪರಿಪೂರ್ಣ ಅಂತ ಮನುಷ್ಯನ ದೇವ್ರ ಸೃಷ್ಟಿ ಮಾಡಿದ 30 ವಯಸ್ಸು. ಪುನಃ ಎಳೆತನ ದಿವಸಗಳು ಏನ್ ಮಾಡ್ತಾನೆ ಅವನು ಅನುಭವಿಸ್ತಾನೆ. ಬಾಲ್ಯಕ್ಕಿಂತಲೂ ಏನಾಗಿರ್ತದೆ, ತನ್ನ ಶರೀರ ಕೋಮಲವಾಗಿರ್ತಾನೆ ಅಂತಂದ್ರೆ ಯೋಚನೆ ಮಾಡಿ. ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರೂ ಒಂದೇ ಸೋಪ್ ಯೂಸ್ ಮಾಡೋರಿ, ಜಾನ್ಸನ್ ಅಂಡ್ ಜಾನ್ಸನ್ ಬೇಬಿ ಸೋಪ್. ಯಾಕೆ, ತನ್ನ ಚರ್ಮ ಹೆಂಗಿರ್ತಂತೆ, ಬಾಲ್ಯಕ್ಕಿಂತ ಕೋಮಲವಾಗಿರ್ತಾರೆ. ಒಂದು ಪುಟ್ಟು ಪಾಪನ್ ಮುಟ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಾರೆ. ಒಬ್ಬೊಬ್ಬ ಏನ್ರಿ ಅದ್ರ ಕಂಪ್ಯಾರಿಸನ್ ಇಲ್ಲ ರೀ. ಅಷ್ಟೊಂದು ಸುಂದರವಾಗಿ ದೇವ್ರೇನ್ರಿ ಮಾಡಾರೆ, ಮನುಷ್ಯನ ಸೃಷ್ಟಿ ಮಾಡ್ಯಾರ. ಪಾಪದಿಂದ ಏನಾಗ್ಬಿಟ್ಟಿದೆ ಎಲ್ಲ ನಮ್ಮ ಚರ್ಮಗಳು ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ರು ಏನಾಗಲ್ಲ, ಅಯ್ಯೋ ಏನು ಬದಲಾವಣೆ ಏನಾಗಲ್ಲಪ್ಪ ಅದರ. ಆದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಏನಂತಾರೆ, ವಾಕ್ಯನ ಕೊಡ್ತಾರೆ ಅಂತೀರಿ, ಟಚ್ ದ ವರ್ಡ್ ಆಫ್ ಗಾಡ್. ದೇವ್ರ ವಾಕ್ಯ ಟಚ್ ಆಗಿದ ತಕ್ಷಣ ಏನ್ರಿ ಚರ್ಮನೇ ಚೇಂಜ್ ಆಗ್ಬಿಡ್ತಾರೆ. ಎಂತ ಮಾರ್ಪಾಡು ನೋಡ್ರಿ ಕ್ರಿಸ್ತನ್ ರಾಜ್ಯದಲ್ಲಿ ಅಲ್ವರ. ಅದಕ್ಕೆ ಇವತ್ತು ಕನ್ವರ್ಷನ್ ಅಂತ ಪಾಪ ಏನೋ ತಲೆ ಕೆಡ್ಸ್ಕೊಂತಾರೆ. ಎಲ್ಲಿ ಕನ್ವರ್ಷನ್, 33% ಇಡೀ ವರ್ಲ್ಡಲ್ಲೇ. ಇಂಡಿಯಾದಲ್ಲಿ ಬರೀ 2%, 3%. ಏಸು ಕ್ರಿಸ್ತ ಬಂದು ಸೇತಾನ ಕಟ್ಟಾಕಿದ ತಕ್ಷಣ ಇಡೀ ಲೋಕ ಏನ್ ಮಾಡ್ತಾರೆ, ಕ್ರಿಸ್ತನ್ ಕಡೆಗೆ ತಿರುಗ್ಬಿಡ್ತಾರೆ ನೋಡ್ರಿ ಅಂತೀರಿ. ಏಷಯ 29 18 ಮತ್ತೆ 24 ವಾಕ್ಯ. ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು, ಮೊಬ್ಬು ಕತ್ತಲುಗಳಲ್ಲಿಯೂ ಕುರುಡರ ಕಣ್ಣು ಕಾಣುವುದು. ನೋಡ್ರ, ಆ ದಿನದಲ್ಲಿ ಕಿವಿಡರು, ಅದರ ಕಿವಿ ಇದ್ರು ಕಿವಿಡರು ದೇವರ ವಾಕ್ಯ ಏನಂತಾರೆ, ಗ್ರಂಥದ ಮಾತನ್ನು ಕೇಳ್ತಾರಂತೆ. ಅದರ ಇವಾಗ ಎಷ್ಟು ಹಿಡಿದು ಕೇಳ್ತಾರ, ಆ ಬೈಬಲಿಂದ ವಾಕ್ಯ ನೋಡಿಸಿ ಏನ್ ಮಾಡ್ತಾರೆ, ಒಂದು ಮಾತನ್ನು ಕೇಳಲ್ಲ ಅದರ. ಆದ್ರೆ ಏನ್ರಿ ಕ್ರಿಸ್ತನ ರಾಜ್ಯದಲ್ಲಿ ಸೇತಾನ ಕಟ್ಟಾಕಿರ್ಬೇಕಾರೆ ಎಲ್ಲರೂ ಕೇಳ್ತಾರೆ ನೋಡಿದಿರಿ. 24 ವಾಕ್ಯ. ತಪ್ಪಿದ ಹೃದಯವುಳ್ಳವರೆಲ್ಲರೂ ವಿವೇಕಿಗಳಾಗುವರು, ಗುಣಗಟ್ಟುವವರು ಉಪದೇಶವನ್ನ ಗಮನಿಸುವರು ಎಂದು ಹೇಳುತ್ತಾನೆ. ನೋಡ್ರ, ತಪ್ಪಿದ ಹೃದಯ ಉಳ್ಳವರು, ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರೋರು
ಎಲ್ಲವನ್ನು ಸತ್ಯನ ಕರೆಕ್ಟಾಗಿ ತಿಳ್ಕೊಂತಾರೆ. ಗುಣಗೊಟ್ಟವರು ಇದು ಹಿಂಗಿಲ್ಲ ಅದು ಹಂಗಿಂತ ಆರ್ಗ್ಯುಮೆಂಟ್ ಮಾಡೋರು, ಗಲಾಟೆ ಮಾಡೋರು, ಅವರೆಲ್ಲ ಏನು ಮಾಡ್ತಾರೆ, ಸತ್ಯನ ತಿಳ್ಕೊಂತಾರೆ. ಯಾಕೆ ಅಂದರೆ ರಾಜ್ಯವು ಯೆಹೋವನದು. ಅದರ ಎಲ್ಲ ರಾಜ್ಯವು ಏನ್ರಿ ಕರ್ತನ ಕಡೆಗೆ ತಿರುಗ್ತಾರೆ. ಕೀರ್ತನೆ 22ನೇ ಅಧ್ಯಾಯ 27ನೇ ವಾಕ್ಯ. ಹ್ಮ್ ಭೂಮಂಡಲದವರೆಲ್ಲರೂ ಎಚ್ಚರಗೊಂಡು ಯೆಹೋವನ ಕಡೆಗೆ ತಿರುಗಿಕೊಳ್ಳುವರು. ಯೆಹೋವನೇ, ಎಲ್ಲಾ ಜನಾಂಗಗಳವರು ನಿನಗೆ ಅಡ್ಡ ಬೀಳುವರು. ಹ್ಮ್ ಮುಗಿತಾ? ರಾಜ್ಯವು ಯೆಹೋವನದೇ, ಆ, ಎಲ್ಲಾ ಜನಾಂಗಗಳಿಗೂ ಆತನೇ ಒಡೆಯನು. ಆ, ಯಾಕಪ್ಪ ಅಂದ್ರೆ ರಾಜ್ಯವು ಯಾರ್ದಂತೆ? ದೇವ ರಾಜ್ಯ ಆಗಿರ್ಬೇಕ್ರಿ. ಎಲ್ಲ ದೇವ್ರ ಕಡೆಗೆ ಏನ್ ಮಾಡ್ಬೇಕು? ಅಡ್ಡ ಬೀಳುವರು. ದೇವ್ರ ಕಡೆ ಏನ್ ಮಾಡ್ತಾರೆ? ತಿರುಗ್ತಾರಂತೆ. ಯಾವ ತರ ತಿರುಗ್ತಾರೆ? ಎರೆಮೆ ಏನ್ ಹೇಳ್ತಾರೆ? ನೆರೆಹೊರೆಯವರು ಹೋಗಿ ತನ್ನ ಸಹೋದರಗಳಿಗೆ ನೀವು ದೇವ್ರನ್ನ ತಿಳ್ಕೊಳ್ಳಿ ಅಂತ ಹೇಳೋಂಥ ಒಂದು ಅವಶ್ಯಕತೆನೇ ಇರಲ್ವಂತೆ. ಆ ಥರ ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲಾರು ದೇವ್ರ ಬಗ್ಗೆ ಏನು ಮಾಡ್ತಾರಂತೆ? ತಿಳ್ಕೊಂಡಿದಂತೆ. ಓದಿ, ಬ್ಯೂಟಿಫುಲ್ ಆಗಿದೆ ವಾಕ್ಯ. ಯೆರೆಮೀಯ 31ನೇ ಅಧ್ಯಾಯ 34ನೇ ವಾಕ್ಯ. ಯೆರೆಮೀಯ 31-34. ನೆರೆಹೊರೆಯವರು, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ಹ್ಮ್ ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ನೋಡ್- ಯೆಹೋವನ ನುಡಿ. ನೋಡ್ರ, ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರೂ ಏನು ಮಾಡ್ತಾರೆ? ದೇವ್ರ ಬಗ್ಗೆ ತಿಳ್ಕೊತಾರೆ. ಆ ಥರ ವರ್ಲ್ಡೇ ಕನ್ವರ್ಟ್ ಆಗ್ಬಿಡ್ತಾರೆ ಕ್ರಿಸ್ತನ್ ಕಡೆಗೆ. ಯಾಕೆ? ರಾಜ್ಯವು ಯೆಹೋವನದು. ಅಂದ್ರ ಏನಪ್ಪ, ದೇವ್ರು ಬರೀ ಮನುಷ್ಯನ ಕನ್ವರ್ಟ್ ಮಾಡ್ತಾರೆ? ಇಲ್ಲ ರೀ, ಪ್ರಾಣಿಗಳು ಕನ್ವರ್ಟ್ ಮಾಡ್ತಾರೆ. ಮೊದಲನೇ ಹೋಗ್ತಲ್ಲಿ ಪ್ರಾಣಿಗಳು ಏನ್ ತಿಂತ ಇತ್ತು? ಸಸ್ಯಾಹಾರಿನ ಮಾಂಸಾಹಾರಿನ? ಸಸ್ಯಾಹಾರಿ. ಪ್ಯೂರ್ ವೆಜಿಟೇರಿಯನ್. ಅಲ್ರ ಅವು ಕನ್ವರ್ಟ್ ಆಗ್ಬಿಡ್ತಾರೆ ದೇವರಾಜ್ಯದಲ್ಲಿ. ನೋಡ್ರಿ, ಏಷಯ 11ನೇ ಅಧ್ಯಾಯ 6-9. ತೋಳವು ಕುರಿಯ ಸಂಗಡ ವಾಸಿಸುವುದು, ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವುದು, ಕರುವು ಪ್ರಾಯದ ಸಿಂಹವು ಪುಷ್ಪ ಪಶುವು ಒಟ್ಟಿಗಿರುವವು. ಇವುಗಳನ್ನು ಚಿಕ್ಕ ಮಗುವು ನಡೆಸುವುದು. ಹಸುವು ಕರಡಿಯು ಸಂಗಡ ಮೇಯುವವು, ಅವುಗಳ ಮರಿಗಳು ಜೊತೆಯಾಗಿ ಮಲಗುವವು. ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು, ಮೊಲೆಗೂಸು ನಾಗರ ಹುತ್ತದ ಮೇಲೆ ಆಡುವುದು. ನೋಡ್ರ, ಆಮೇಲೆ ಮೊಲೆ ಮೊಲೆಬಿಟ್ಟ ಮಗುವು ಹಾವಿನ ಬಿಲದ ಮೇಲೆ ಕೈ ಹಾಕುವುದು. ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರೂ ಕೇಡು ಮಾಡುವುದಿಲ್ಲ, ಯಾರೂ ಹಾಳು ಮಾಡುವುದಿಲ್ಲ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಜ್ಞಾನವು ತುಂಬಿಕೊಂಡಿರುವುದು. ನೋಡ್ರ, ಏನ್ ಕ್ಲಿಯರ್ ಆಗಿ ಹೇಳ್ತಾರೆ? ತೋಳವು ಕುರಿಯ ಸಂಗಡ ವಾಸಿಸುವುದು. ನೋಡ್ರ, ಇವಾಗ ಐತಾ ಎಲ್ಲ ವಾಸ ಮಾಡ್ತಾರ. ಝೂನಲ್ಲಿ ಕೂಡ ಪಕ್ಕದಲ್ಲಿ ಹಾಕ್ಬಿಟ್ಟು ಕೇಜ್ ಹಾಕ್ಬಿಡ್ತಾರೆ, ಹುಷಾರಾಗಿರುತ್ತೆ ಅಷ್ಟರ ಬಂದ್ಬಿಟ್ಟು ಅಂತ. ಕ್ರಿಸ್ತನ ರಾಜ್ಯದಲ್ಲಿ ಹೆಂಗ್ರಿ? ಎಲ್ಲ ಬೀದಿ ನಾಯಿಗಳು ತಿರ್ಗಾಡ್ತಾರೆ. ಏ ಲಯನ್ ಕಮ್ಮಿಯರ್ ಅಂದ್ರೆ ಓಡ್ಬರ್ಬೇಕು ಅಂತ. ಕಂದ ಮನೇಲಿ ಟೊಮೆಟೊ ಬಾತ್ ಮಾಡಿ ತಿನ್ನಮ್ಮ ಅಂದ್ರೆ ಪುಡಿ ಸಾರು ತಿಂತೀನಿ ಅನ್ಬೇಕು. ಅಲ್ವರ, ಇವತ್ತು ತಿಂತದ? ಎಲ್ಲೋ ನಾನ್ ವೆಜ್ಜೇ ಬೇಕು, ಮಾಂಸನೇ ಬೇಕು. ಕ್ರಿಸ್ತನ ರಾಜ್ಯದಲ್ಲಿ ಮಾಂಸ ಗಿಂಸ ಏನಿಲ್ಲ. ಯೋಚನೆ ಮಾಡಿ, ಇಷ್ಟು ದೊಡ್ಡದಾಗಿರೋಂಥ ಗಾತ್ರದಲ್ಲ ಎಂತ ಸಿಂಹ. ಆ ಸಿಂಹ ಏನ್ ತಿಂತಾರಂತೆ ರಾಜ್ಯದಲ್ಲಿ? ಹುಲ್ಲು. ಯೋಚನೆ ಮಾಡಿ, ಅದನ್ನ ಮನ್ಸನ್ ಚೇಂಜ್ ಮಾಡ್ಬೇಕಂದ್ರೆ ಮನುಷ್ಯನ ಕೈಲಿ ಸಾಧ್ಯನೇ ರೀ, ದೇವ್ರ ಕೈಲಿ ಮಾತ್ರ ಸಾಧ್ಯ. ತೋಳವು ಕುರಿಯ ಸಂಗಡ ಏನ್ ಮಾಡ್ತಾರಂತೆ? ಚಿರತೆ ಏನ್ರಿ, ಕೂಸು ಜೊತೆಗೆ ಇರ್ತಂತೆ. ನೋಡ್ರಿ ಹೆಂಗಿರ್ಬೇಕು ದೇವರಾಜ್ಯದಲ್ಲಿ, ಇಮ್ಯಾಜಿನ್ ಮಾಡ್ಕೊಳ್ರಿ ಅಂತೀನಿ. ಅದಕ್ಕೆ ದೇವರಾಜ್ಯದಲ್ಲಿ ಪೊಲೀಸು ಬೇಕಾಗಿಲ್ಲ, ಕಳ್ಳರಿದ್ದಾನೆ ಪೊಲೀಸ. ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಇದೆ, ಕಳ್ಳ ಏನಕ್ಕೆ ಬರ್ತಾನೆ? ಯೋಚನೆ ಮಾಡ್ರಿ. ಎಲ್ಲರಿಗೂ ಸಂತೋಷವಾಗಿತ್ತು ಅಂದ್ರೆ, ಎಲ್ಲರೂ ಜೀವಂತವಾಗಿ ಎಲ್ಲ ಎದ್ದು ಬಂದಂತಂದ್ರೆ, ಕೊರತೆನೇ ಇಲ್ಲ ಅಂತಂದ್ರೆ ಯಾಕಪ್ಪ ಬೇಕು ಕಳ್ತನನೇ ಇರಲ್ಲ. ಪೊಲೀಸ್ ಅವ್ರಿಗೆ ಎಲ್ಲರಿಗೂ ಟಿಕೆಟ್. ನೋಡಿ, ಐಸೆಯ 9:6. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ನೋಡ್ದ, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಇರ್ಬೇಕ್ರೆ ಯುದ್ಧಗಳಾಯ್ತದೇನಪ್ಪ, ಗಲಾಟೆ ಆಯ್ತದೇನಪ್ಪ, ರಾಜ್ಯತ್ವ ಏನ್ರಿ ಅವರ ತೋಳ್ಮೆ ಇರ್ಬೇಕಾರೆ, ಆಡಳಿತನೇ ಅವ್ರ ತೋಳ್ಮೆ ಇರ್ಬೇಕಾರೆ ಏನ್ ಪ್ರಾಬ್ಲಮ್ ಆಗ್ತದೆ? ಇವಾಗ ಯಾವ ಮಿನಿಸ್ಟ್ರು ಕೊಡಿ, ನೀವು ಯಾರಿಗಾರ ಓಟ್ ಹಾಕಿ, ಪ್ರಾಬ್ಲಮ್ಮೆ, ಏನು ಸೊಲ್ಯೂಷನೇ ಬರಲ್ಲ. ಕ್ರಿಸ್ತನ ರಾಜ್ಯದಲ್ಲಿ ವೆನ್ ಈಸ್ ದ ಕಿಂಗ್, ನೋ ಪ್ರಾಬ್ಲಮ್ ಎಟ್ ಆಲ್. ಯುದ್ಧಗಳು ಬಾಬಾ ಏನ್ರಿ ಯುದ್ಧಗಳು ಯುಕ್ರೇನಲ್ಲಿ ಆಗ್ತಾ ಇತ್ತು ನೋಡಿದ್ದೀನಿ. ಏನು ಹಂಗ ಕಿತ್ತಾಡೋದು, ಛೇ. ಹಾ, ಇಸ್ರೇಲ್ ಹಮಾಸ್ ಏನ್ ಕಿತ್ತಾಡ್ದೆ, ಗಾಜನ್
ಚಿಂದಿ ಚಿಂದಿ ಮಾಡಾಕ್ಬಿಟ್ರಿ. ಯೋಚನೆ ಮಾಡಿ ಏನು ಮಾಡಿದ್ರೆ ಸಮಾಧಾನ ಬರ್ತಾ ಇಲ್ಲ. ಯೋಚನೆ ಮಾಡಿ, ಇವತ್ತು ಆ ಗಾಜಾಲಿರೋಂಥ ಯಹೂದ್ಯರನ್ನ ತಿರುಗಿ ಕೊಡ್ಬೇಕಾರೆ ಏನು ಅಮ್ಮ ಸೋಲ್ಜರ್ಸ್ಗಳು ಬಾ 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 ಎಲ್ಲಪ್ಪ ಅಡಗಿದ್ರು. ಇಸ್ರೇಲ್ ಅವರು ಅಂಥ ಟೆಕ್ನಾಲಜಿ ಹಿಡ್ಕೊಂಡು ಹುಡ್ಕೋಕ್ಕಾಗಿಲ್ಲ, ಅವ್ರನ್ನ ವಾಪಸ್ ತಿರುಗಿ ಬರ್ತಾ ನೋಡಿರ್ತೀನಿ. ಅದರ ಏನು ಇವನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಯ್ತದ? ದೇವ್ರು ಕಂಟ್ರೋಲ್ ಮಾಡ್ತಾರಂತೆ. ಇಲ್ಲಿ ಯೆಶಾಯ 2ನೇ ಅಧ್ಯಾಯ 4ನೇ ವಾಕ್ಯ. ಆತನು ದೇಶ ದೇಶಗಳ ವ್ಯಾಜ್ಯಗಳನ್ನು ವಿಚಾರಿಸುವನು, ಬಹು ರಾಷ್ಟ್ರದವರಿಗೆ ನ್ಯಾಯ ತೀರಿಸುವನು. ಅವರು ತಮ್ಮ ಆಯುಧಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನು ಗುಳಗಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು, ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. ನೋಡ್ರ, ಯುದ್ಧಾಭ್ಯಾಸ ನಡೆಯೋದೇ ಇಲ್ಲ. ಅದರ ಕುಲ್ಮೆಗೆ ಹಾಕಿ ಏನು ಮಾಡ್ತಾರಂತೆ ಅಲ್ಲಿ, ಕುಡ್ಗೋಳನ್ನಾಗಿ ಮಾಡ್ತಾರಂತೆ. ಇವಾಗ ಐತೆ ನೋಡಿರ್ತೀನಿ ಏನು ಮಾಡೋರೆ, ಆ ಈಟಿ ಬುರ್ಜಿಗಳು ಅದರ ಎಲ್ಲ ಕುಡ್ಗೋಳು ಹಾಕಿ ಮಾಡ್ತಾರೆ. ಹೆಂಗ್ ಗೊತ್ತಾ ಮೀನಿಂಗು? ಏನ್ರಿ ಕುಲ್ಮೆಗೆ ಹಾಕ್ಬಿಟ್ಟು ಮಾಡ್ತಾರೆ ಅಂದರೆ ಕನ್ವರ್ಟ್ ಮಾಡ್ತಾರೆ. ಅಂದರೆ ಇಲ್ಲಿ ಫೋಟೋ ನೋಡ್ತಿರ್ ಗೊತ್ತಾ, ಇದು ರಿಯಲ್ ಇಮೇಜ್ ರೀ, ಅಮೇರಿಕಲ್ದಿರೋದು. ಅದರ ಯುನೈಟೆಡ್ ನೇಷನ್ಸ್ ಆಪೋಸಿಟಲ್ಲಿ ಇಮೇಜ್ ಹಾಕ್ಬಿಟ್ಟು ವಾಕ್ಯ ಹಾಕೋರೆ ಇಲ್ಲಿ ಕೆಡೆ. ಏನು ಗೊತ್ತಾ ಅರ್ಥ? ಏನ್ರಿ ಮುಂದಕ್ಕೆ ಬರೋ ರಾಜ್ಯದಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಯಾವುದ್ಯಾವುದೆಲ್ಲ ಆರ್ಮ್ಸ್ ಆಮ್ಯುನಿಷನ್ಸ್ಗೆ ಹೋಗ್ತಿದೆಯಲ್ಲ, ಎಲ್ಲಿ ಡೈವರ್ಟ್ ಆಗ್ತದೆ? ಅಗ್ರಿಕಲ್ಚರ್. ಇವತ್ತೇನ್ರಿ ಒಂದು ಸ್ಕಡ್ ಮಿಸೈಲ್ ಗೊತ್ತಾ 10 ಲಕ್ಷ ರೀ. ನಾನು ಹೇಳೋದೇನು ಇದು ಒಂದು 10 ವರ್ಷದ ಮುಂಚೆ ಏನ್ರಿ 650 ಕೋಟಿ ಒಂದು ರಾಫಲ್ಸ್ ಏರ್ಕ್ರಾಫ್ಟ್ ಇಂಡಿಯಾ ಪರ್ಚೇಸ್ ಮಾಡಲ್ಲ. 16 ಏರ್ಕ್ರಾಫ್ಟ್ಗಳನ್ನ ಯೋಚನೆ ಮಾಡಿರ್ತೀನಿ. ಏನು ಸುಮ್ಮನೆ 650 ಕೋಟಿ ಅಂದರೆ 650 ಕೋಟಿ ಅಂದರೆ 1300 ಜನಕ್ಕೆ ಮನೆ ಕಟ್ಕೊಡ್ಬೋದು ರೀ ರಾಯಲಾಗೆ. ಯೋಚನೆ ಮಾಡಿ, ಡಿಫೆನ್ಸ್ಗೆ ಇವತ್ತು ಬಜೆಟ್ ಎಷ್ಟು ಹೋಗ್ತಾರೆ? ನಮಗೆಲ್ಲ ಬಜೆಟ್ ಮಾಡಿಲ್ಲ, ಏನು ಸಿಗ್ತದೆ ಬಜೆಟಲ್ಲಿ? ಏನೋ ನಮಗೇನು ಬೆನಿಫಿಟ್ ಏನಿಲ್ಲ. ಇಷ್ಟೊಂದು ಬಡ್ಜೆಟ್ ಮಾಡಿ ಎಲ್ಲ ಮಿಲ್ಟ್ರಿ ಆರ್ಮ್ಸ್ ಆಮ್ಯುನಿಷನ್ಸ್ಗೆ ಡೈವರ್ಟ್ ಮಾಡಿದವ್ರೆ. ಕ್ರಿಸ್ತನ್ ರಾಜಲ್ಲಿ ಏನು ಹೇಳ್ತಾರೆ? ಕುಲುಮೆಗೆ ಹಾಕಿ ತನ್ನ ಆಯುಧಗಳನ್ನ ಏನು ಮಾಡ್ತಾರಂತೆ? ಬರ್ಜಿಗಳನ್ನ ಮಾಡ್ತಾರೆ. ಎಲ್ಲ ಇನ್ವೆಸ್ಟ್ಮೆಂಟ್ ಡೈವರ್ಟ್ ಮಾಡ್ತಾರೆ ಕ್ರಿಸ್ತನು. ಯಾಕಂದರೆ ಅವರು ಸಮಾಧಾನದ ಪ್ರಭು. ದೇಶಕ್ಕಿರೋಂಥ ವ್ಯಾಜ್ಯಗಳನ್ನ ಏನು ಮಾಡ್ತಾರೆ? ಅವರು ಸಾಲ್ವ್ ಮಾಡ್ತಾರೆ. ಅಗ್ರಿಕಲ್ಚರ್ಗೆ ಇನ್ವೆಸ್ಟ್ ಮಾಡ್ಬೇಕಾರೆ ಹೆಂಗಿರ್ತಾರೆ ಯೋಚನೆ ಮಾಡೋದು. ಇವತ್ತೇನಿದೆ ಅಗ್ರಿಕಲ್ಚರ್ಗೆ ಇನ್ವೆಸ್ಟ್ಮೆಂಟು? ಇಷ್ಟೆಲ್ಲ ಇದ್ದೇ ನಮಗೆ ಟೊಮೆಟೊ ಏನ್ರಿ 30 ರೂಪಾಯಿ. 100% ಬಜೆಟ್ ಬರೀ ಅಗ್ರಿಕಲ್ಚರ್ಗೆ ಹೋಗ್ಬಿಟ್ರೆ ಫ್ರೀಯಾಗಿ ಕೊಡ್ತದೆ ತರಕಾರಿ. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನೋಡಿರ್ತೀನಿ, ದುಡ್ಡೇ ಕೊಡೋದು ಬೇಕಾಗಿಲ್ಲ. ಅದರ ಆ ರೀತಿ ಭೂಮಿ ತನ್ನ ಸಮೃದ್ಧಿ ಬೆಳೆಗಳನ್ನ ಏನು ಮಾಡ್ತಾರಂತೆ? ಕೊಡ್ತಾರಂತೆ. ಇಲ್ಲಿ ಯೆಶಾಯ 35:1. ಇಲ್ಲಿ ನಮ್ಮ ಲಕ್ಷ್ಮೀ ಸ್ಟಾರ್ ಓದ್ತೀರಾ? ಯೆಶಾಯ 35:1. ಅರಣ್ಯವು ಮರುಭೂಮಿಯು ಆನಂದಿಸುವವು, ಒಣ ನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು. ಅದು ಸಮೃದ್ಧಿಯಾಗಿ ಹೂವು ಬಿಟ್ಟು ಉತ್ಸಾಹ ಧ್ವನಿ ಮಾಡುವಷ್ಟು ಉಲ್ಲಾಸಿಸುವುದು. ಮರುಭೂಮಿ ಲೆಬನೋನಿನ ಮಹಿಮೆಯು, ಕರ್ಮೇಲಿನ ಮತ್ತು ಶಾರೋನಿನ ವೈಭವವು ಅದಕ್ಕೆ ದೊರೆಯುವವು. ಎಲ್ಲ ಯೆಹೋವನ ಮಹಿಮೆಯನ್ನು, ನಮ್ಮ ದೇವರ ವೈಭವವನ್ನು ಕಾಣುವವು. ಥ್ಯಾಂಕ್ ಯು ಸ್ಟಾರ್, ಥ್ಯಾಂಕ್ ಯು. ಸದ್ಯ ನೋಡ್ಬೇಕ್ರಿ ಏನ್ರಿ, ನಿರ್ಜನ ಪ್ರದೇಶವು ಮರುಭೂಮಿ ಏನ್ರಿ ಎಲ್ಲ ಐತಲ್ಲ ಡೆಸರ್ಟ್ ಥರ. ಇದರಲ್ಲಿ ಏನ್ರಿ ಸಾರೋನಿನ ಹೂವು ಬೆಳಿತಂದ್ರೆ ದ ವಿಲ್ಡರ್ನೆಸ್ ಫ್ಲರಿಶ್ ಲೈಕ್ ಎ ರೋಸ್ ಅಂತ ಹೇಳ್ತಾರೆ. ಎಲ್ಲ ಸುಡುಗಾಡಲ್ಲಿ ರೋಸ್ ಬೆಳೀತದೆ. ಅಯ್ಯೋ ನಮ್ಮ ಮನೇಲಿ ಗಿಡ ಬೆಳೆಯೋದೇ ಕಷ್ಟ ರೀ. ಆ ಸುಡುಗಾಡಲ್ಲಿ ಬೆಳೀತದೆ, ಬೆಳೆಸ್ತಾರೆ ನೋಡ್ರಿ ದೇವರು ಅಲ್ವರಾ? ಯಾಕೆ? ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಎಸೆಕಿಯಲ್ 36-35, ಎಸೆಕಿಯಲ್ 36-35. ಪ್ರಸನ್ನ ಬದರ್ ಓದ್ತೀರಾ? ಎಸೆಕಿಯಲ್ 36ನೇ ಅಧ್ಯಾಯ 35ನೇ ವಾಕ್ಯ. ಏದೇನ್ ಉದ್ಯಾನದಂತೆ ಕಳಕಳಿಸುತ್ತದೆ. ಬಿದ್ದು ಹೋಗಿ ಹಾಳು ಪಾಲಾದ ಪಟ್ಟಣಗಳು ಕೋಟೆ ಕೊತ್ತಲಗಳಿಂದ ಕೂಡಿ ಜನಭರಿತವಾಗಿವೆಯಲ್ಲ ಎಂದು ಹೇಳುವರು. ನೋಡಿದ್ರ ಏನಂತೆ? ಈಡೇನ್ ತೋಟ ತರ ಕಳಕಳಸಂತ ರೀತಿಯಲ್ಲಿ ದೇವ್ರು ಮಾಡ್ತಾರೆ, ಭೂಮಿನೇ ಮಾರ್ಪಾಡು ಮಾಡ್ತಾರ್ರಿ ಅಲ್ವರ ಏನ್ರಿ? ಅವಾಗ ಏನ್ ನೋಡಿದ್ರಿ? ಜನಗಳಂತ ವ್ಯಾಜ್ಯಗಳು ಏನ್ ಮಾಡ್ತಾರೆ ದೇವ್ರು ಸರಿಪಡಿಸ್ತಾರೆ ಅಲ್ವರ. ಏನೆಲ್ಲ ಇದೆ ಇವಾಗ ಎಲ್ಲರಿಗೂ ಏನಿದೆ, ಇಸ್ರೇಲ್ಗೂ ಗಾಜಾಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಯುಕ್ರೇನ್ಗೂ ರಷ್ಯಾಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಅಮೇರಿಕಾಗೂ ಇವ್ರಿಗೂ ಪ್ರಾಬ್ಲಮ್ ಇದೆಯಾ ಸಾಲ್ವ್ ಮಾಡ್ತಾರೆ. ಎನಿ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್. ಇಂಡಿಯಾಗೂ ಪಾಕಿಸ್ತಾನ ಇದೆಯಾ ಸಾಲ್ವ್ ಮಾಡ್ತಾರೆ, ಚೈನಾಗೂ ಕೊರಿಯಾಗಿದೆಯಾ ಸಾಲ್ವ್ ಮಾಡ್ತಾರೆ ಅಲ್ವರ. ಆಮೇಲೆ ಕ್ರಿಸ್ತನ್ ರಾಜ್ಯದಲ್ಲಿ ಎಷ್ಟು ಹಾಸ್ಪಿಟ್ಲ್ ಇರ್ತದೆ ನೋಡಿ, ಓದೋಣ. ಯೆಶಾಯ 33:24.
ಸಿಯೋನಿನ ಯಾವ ನಿವಾಸಿಯು ತಾನು ಅಸ್ವಸ್ಥನು ಎಂದು ಹೇಳನು. ಅಲ್ಲಿಯ ಜನರು ಪಾಪವು ಪರಿಹಾರವಾಗುವುದು. ನೋಡಿದ್ರ, ಯಾರು ಅಸ್ವಸ್ಥನು ಅಂತ ಹೇಳೋದೇ ಇಲ್ವರಿ. ಯಾಕಂದ್ರೆ ಅವ್ರ ಪಾಪ ಏನಾಗ್ತದೆ, ಪರಿಹಾರ ಪಡ್ತಾರೆ. ಎಲ್ಲ ಪಾಪಗಳ ಶಂಸಲ್ಪಟ್ಟಿದ್ಮೇಲೆ ಕಾಯಿಲೆ ಏನಕ್ಕೆ ಬರ್ತದಪ್ಪ? ಇವತ್ತು ಏನಾರ ಒಂದು ಅಪ್ಪಿ ತಪ್ಪಿ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ಮುಗ್ದೋಯ್ತ್ರಿ. ನೀವೆಲ್ಲ ಏನು ಕೂಡ್ಸಿಟ್ಟಿರೋ ಕಟ್ಬಿಡ್ಬೇಕಲ್ಲೇ. 7 ಲಕ್ಷ ಹೆಚ್ಚು ಕಮ್ಮಿ ಆಗ್ತದ್ರಿ. ಡಯಾಲಿಸಿಸ್ ಮಾಡಿಸ್ಬೇಕಾದ್ರೆ ಒಂದು ಸತಿಗೆ 2,500. ಒಂದು ವಾರಕ್ಕೇ 10,000 ರೂಪಾಯಿ ಎಗುರೋಯ್ತು. ಏನ್ರಿ 50,000 ಒಂದು ತಿಂಗಳಿಗೆ ಇಡ್ಬೇಕ್ರಿ. ಆ ಥರ ಕರ್ತನಲ್ಲಿ ಪ್ರೀತಿ ಅನ್ನೋಗಳ ಎಷ್ಟೆಲ್ಲ ಖರ್ಚಾಗ್ತದೆ ಯೋಚನೆ ಮಾಡಿರ್ತೀರಿ ಅಲ್ವರ. ಎಷ್ಟೆಲ್ಲ ಕಾಯಿಲೆಗಳು ಬರ್ತಿದೆ, ಘೋರ ವ್ಯಾಧಿಗಳು. ಇವೆಲ್ಲ ವ್ಯಾಧಿಗಳನ್ನ ಏನು ಮಾಡ್ತಾರೆ ಕ್ರಿಸ್ತನು? ಸಾಲ್ವ್ ಮಾಡ್ತಾರೆ. ಸರಿ ಬ್ರದರ್, ಇಷ್ಟೆಲ್ಲ ಜನಗಳು ಎದ್ದು ಬಂದ್ಬಿಟ್ರೆ ಯಾರಿಗೋ ಕಾಯಿಲೆ ಕಸ ಏನೂ ಇಲ್ಲ, ಎಲ್ಲ ಸಾಯ್ತಾ ಇಲ್ಲ ಅಂತಂದರೆ ಜನಗಳಿಗೆ ಎದ್ದು ಬಂದವ್ರ ಜಾಗ ಸಾಕ್ತದಾ ಅಂತಂದರೆ ಎಸ್, ಜಾಗ ಸಾಕ್ತಾರೆ. ಹೆಂಗೆ ಅಂತಂದರೆ, ಇದು ನಿಮಗೆ ಹೇಳಿಲ್ಲ ಅಂತ ಅನ್ಸಿದ್ರೆ ಕೇಳಿಕೊಳ್ಳಿ ಇನ್ನೊಂದ್ಸತಿ, ಓಕೆನಾ? ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಆದಾಮನ ಸೃಷ್ಟಿ ಮಾಡಿದಾಗಿಂದ 6,000 ವರ್ಷ. ಅಂದರೆ ಏನಪ್ಪ ಅಂದರೆ ಒಂದು ಜನ್ರೇಷನ್ ಅಂತ ಹೇಳ್ಬೇಕಾದ್ರೆ ಏನ್ರಿ 100 ವರ್ಷ ಬೇಕು. ಅಂದರೆ ತಂದೆ ಮಗ ಮೊಮ್ಮಗ ಅಂತ ಹೇಳ್ತಾರೆ, ಅಪ್ಪ ಮಗ ಮೊಮ್ಮಗ ಅಂತ ಹೇಳ್ತಾರಲ್ಲ, ಇದಕ್ಕೆ ಜನ್ರೇಷನ್ ಅಂತ ಹೇಳ್ತಾರೆ. ಅದರ ಇದಕ್ಕೆ ಪಾಸ್ ಆಗೋದಕ್ಕೆ 100 ವರ್ಷ ಬೇಕ್ರಿ. ಅಂದರೆ ಏನರ್ಥ? 25 ವರ್ಷಕ್ಕೆ ಒಂದು ಜನ್ರೇಷನ್ ಅಂತ ಅರ್ಥ. ಅಂದರೆ 6,000 ವರ್ಷದಲ್ಲಿ ಎಷ್ಟು ಜನ್ರೇಷನ್ ಲೆಕ್ಕ ಹಾಕಬೇಕು. ಅದೇ 6,000 ವರ್ಷನ 25 ವರ್ಷಕ್ಕೆ ನಾವು ವಿಭಾಗಿಸಿದ್ರೆ 240 ಜನ್ರೇಷನ್ ಬೇಕು. ಸರಿ, ಅಂದ್ರೆ ಏನರ್ಥ? ಆದಾಮನ ಸೃಷ್ಟಿ ಮಾಡಿದಾಗಿಂದ ಇರಲಿ ಕ್ರಿಸ್ತನ ಎರಡನೇ ಬರುವಿಕೆವರೆಗೂ ಇಷ್ಟೊಂದು ಜನ್ರೇಷನ್ ಇದೆ ಅಂತ ಅರ್ಥ. ಸರಿ, ಹಂಗಾದ್ರೆ ಇವತ್ತು ಈ ಜನ್ರೇಷನ್ಗೆ ಎಷ್ಟಿದೆ ಪಾಪ್ಯುಲೇಷನ್ ಲೆಕ್ಕ ಹಾಕೊಂಡ್ರೆ 6 ಬಿಲಿಯನ್. ಇದನ್ನ ಆದಾಮನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಕ್ರಿಸ್ತನ ಎರಡನೇ ಬರುವಿಕೆವರೆಗೂ 241 ಜನ್ರೇಷನ್ಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರೋದು 1,440 ಬಿಲಿಯನ್. ಇಷ್ಟೇ ಇರೋದು ಜನಸಂಖ್ಯೆ. ಈ ಜನಸಂಖ್ಯೆನ ಎಲ್ಲರಿಗೂ ಜಾಗ ಸಾಲ್ತಾರ ಅಂತ ಲೆಕ್ಕ ಹಾಕೊಂಡ್ರೆ ಸಾಲ್ತಾರೆ. ಹೇಗೆ ಅಂದರೆ ಒಂದು ಜಸ್ಟ್ ರಫ್ ಕ್ಯಾಲ್ಕುಲೇಷನ್. ಹೆಂಗೆ ಅಂದರೆ ನೋಡಿ, ಒಂದು ಸ್ಕ್ವೇರ್ ಮೀಟ್ರಲ್ಲಿ ಎಷ್ಟು ಜನಪ್ಪ ನಿಂತ್ಕೊಬೋದು ಅಂತಂದರೆ 4 ಜನ ಏನು ಮಾಡ್ಬೋದು? ನಿಂತ್ಕೊಬೋದು. ಏನ್ರಿ ಈತ 4 ಜನ ಪಕ್ಕದಲ್ಲಿ ಮಾಡ್ಬೋದು, ನಿಂತ್ಕೊಬೋದು ಅದರ. ಹಾಗಾದ್ರೆ ಲೋಕದ ಸತ್ತವರೆಲ್ಲ ಪುನರ್ತನಾಗಿ ಬಂದರೆ ಇವರೆಲ್ಲ ನಿಂತ್ಕೊಳಕ್ಕೆ ಬರೀ ನಮ್ಮ ಆಂಧ್ರ ಪ್ರದೇಶ ಸಾಕ್ರಿ. ಇನ್ನು ಲೋಕದಲ್ಲಿ ಎಷ್ಟು ಜಾಗಗಳಿದೆ ನೋಡ್ತೀರಿ. ಇವೆಲ್ಲವನ್ನು ದೇವರೇನು ಮಾಡ್ತಾರೆ? ಜನ ನಿವಾಸಕ್ಕಾಗಿ ಸೃಷ್ಟಿ ಮಾಡಿರೋದನ್ನ ಸರಿಪಡಿಸ್ತಾರೆ. ಏಷ್ಯಾ 45:8 ಹೇಳ್ತಾರಲ್ಲ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಬ್ರದರ್, ಭೂಮಿ ಜನಸಂಖ್ಯೆನ ತುಂಬಿ ತುಳುಕ್ಬಿಡ್ತಾ ಐತೆ, ಓವರ್ ಪಾಪ್ಯುಲೇಟ್ ಆಗ್ತಾರೆ. ಓವರ್ ಪಾಪ್ಯುಲೇಟ್ ಎಲ್ಲ ಆಗಿಲ್ಲ ರೀ. ಬೈಬಲ್ ಹೆಂಗ್ ಗೊತ್ತಾ ಹೇಳ್ತಾರೆ? ಆದಾಮ್ಗೆ ಅಂತಂದ್ರು, ನೀನು ಭೂಮಿನ ಏನು ಮಾಡೋ? ತುಂಬಿ ವಶಪಡಿಸ್ಕೊಂಡು, ಭೂಮಿನ ತುಂಬಿ ತುಳುಕು ವಶಪಡಿಸ್ಕೊಂಡ್ರ. ಆದಿಕಾಂಡ 1:28 ಇಲ್ಲ ರೀ. ಅದರಿಂದ ನೋಡ್ಬೇಕಾರೆ ಜನಸಂಖ್ಯೆನ ದೇವ್ರೇನು ಮಾಡ್ತಾರೆ? ಕರೆಕ್ಟಾಗಿ ನಿಲ್ಸ. ಅದೇ ನೋಡಿ, ನೀವು ಅಬ್ಸರ್ವ್ ಮಾಡಿ, ಫಸ್ಟ್ ಹೆಂಗಿತ್ತು? ಒಬ್ಬರ ಮನೆಗೆ 4-5 ಜನ ಮಕ್ಕಳಿತ್ತು, 10 ಜನ ಡಜನ್ ಗಟ್ಲಿತ್ತು ಅಲ್ವರ. ನಮ್ಮ ತಾತಂಗೆಲ್ಲ ಡಜನ್ ಗಟ್ಲೆ ಅಲ್ವರ. ಇವಾಗ ಆಮೇಲೆ ಏನಾಗೋಯ್ತು? ಎಲ್ಲ ಕಮ್ಮಿ ಆಗೋಯ್ತು ಅಲ್ವರ. ಇವಾಗ ಏನಾಗ್ಬಿಡ್ತು? ಫಸ್ಟ್ ಸ್ವಲ್ಪ ಒಂದು 20 ವರ್ಷ ಮುಂಚೆ ಹೋದ್ರೆ V2 hours 2 ಅಂತಿತ್ತು. ಆಮೇಲೆ V1 hours 1 ಆಗೋಯ್ತು. ಇವಾಗ ಏನಾಗಿದೆ? V1 hours none ಅಂತ ಬಂದ್ಬಿಡ್ತು. ಅಂದರೆ ದೇವರು ಆ ಮಕ್ಳು ಮಾಡೋಂಥ ಸೈಕಾಲಜಿ ಏನು ಮಾಡ್ತಾರೆ? ಜನದಿಂದ ತೆಗಿತಾರೆ. ಅದು ನೋಡ್ತೀರಿ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ, ಪ್ರತಿಯೊಬ್ಬ ಮನುಷ್ಯ ಪುನರ್ತನಾಗಿ ಬಂದರೆ ಒಬ್ಬೊಬ್ಬ ವ್ಯಕ್ತಿಗೆ ಹೆಚ್ಚು ಕಮ್ಮಿ 1 ಸ್ಕ್ವೇರ್ ಏಕರ್ ಸಾಕ್ರಿ ಏನ್ರಿ ವಾಸ ಮಾಡೋದಕ್ಕೆ ಅಲ್ರ. ಆ ಥರ ಲೇಔಟ್ಗಳು ಏನ್ರಿ, ಏರಿಯಾಗಳು ಆ ಪ್ರತಿಯೊಬ್ಬರ ವ್ಯಕ್ತಿಗಳ ಹೆಸರುಗಳ ಮೇಲೆ ಏನಾಗಿರ್ತಾರೆ? ಇರ್ತಾರೆ. ಸರಿ, ಇದೆಯಾ ವಾಕ್ಯ ಬೈಬಲ್ನಲ್ಲಿ? ಅಂದರೆ ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಐತೆ ನೋಡ್ರಿ. ಏಷಾಯ 65ನೇ ಅಧ್ಯಾಯ 21-22 ಓದಿ ದಯವಿಟ್ಟು. ಓದಿ. ಅಲ್ಲಿನ ಜನರು ಹ್ಮ್. ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು. ಹ್ಮ್ ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು. ಹ್ಮ್ ಒಬ್ಬನು ಕಟ್ಟಿದ ಮನೆಯಲ್ಲಿ ಹ್ಮ್. ಬೇರೊಬ್ಬನು ವಾಸಿಸನು. ಅಂದ್ರೆ ಬಾಡಿಗೆ ಮನೆ ಒಬ್ಬನು ಇಲ್ಲ ಅಂತ ಮಾಡಿ ಅರ್ಥ. ಕ್ರಿಸ್ತನ್ ರಾಜ್ಯದ ಬಾಡಿಗೆ ಮನೆ ಇಲ್ಲ. ಬುದ್ಧ ಬಾಡಿಗೆ ಮನೆ ಇಲ್ಲ, ರೋಡಲ್ಲಿ ಇರ್ತೀರಾ? ಸ್ವಂತ ಮನೆನೇ ಕೊಡ್ತಾರಪ್ಪ. ಅದಕ್ಕೆ ಬಾಡಿಗೆ ಮನೆನೇ ಇಲ್ಲ. ಆಮೇಲೆ ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬನಿಗೆ ವಶವಾಗದು. ಹ್ಮ್ ನನ್ನ ಜನರ ಆಯಸ್ಸು ವೃಕ್ಷದ ಆಯಸ್ಸಿನಂತಿರುವುದು. ನೋಡ್ರ. ನನ್ನ ಆಪ್ತರು ಹ್ಮ್. ತಮ್ಮ ಕೈ ಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರು. ಪೂರ ಅನುಭವಿಸ್ತಾರೆ ನೋಡಿದ್ದೀನಿ. ಇವಾಗ ಯಾರೋ ದುಡಿಯೋದು ಇನ್ನೊಬ್ರು ತಿನ್ನೋದು ಅಲ್ವರ. ಅರ್ಧಂಬರ್ಧ ವಯಸ್ಸಿಗೆ ಸತ್ತೋಗ್ಬಿಡೋದು. ಮನುಷ್ಯನ ವಯಸ್ಸಿಗಿರ್ತದೆ ವೃಕ್ಷದ ಥರ, ಇವಾಗ ಹುಲ್ಲಿನ ಥರ ಇದೆ.
ವೃಕ್ಷ ಹೆಂಗಿದೆ, ಹೋಗಿ ಕಬ್ಬನ್ ಪಾರ್ಕಲ್ಲಿ ನೋಡಿರ್ತೀನಿ, ಕ್ರಿಸ್ಮಸ್ ಟ್ರೀ ಮೋರ್ ದೆನ್ 1000 ಇಯರ್ಸ್ ಬದುಕಿದೀನ. ಆ ಥರ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ರಿ ಮಾಡ್ತಾರೆ, ಎಲ್ಲರಿಗೂ ಆಶೀರ್ವಾದ ಕೊಡ್ತಾರೆ. ಗ್ರೇಟ್ ಪಾರ್ಟಿ ಮಾಡ್ತಾರೆ ನೋಡ್ತೀನಿ, ಗ್ರೇಟ್ ಪಾರ್ಟಿ. ಎಲ್ಲಿದೆ? ಐಸಾ 25:6-9 ಓದಿ. ಏಷಯ 25ನೇ ಅಧ್ಯಾಯ 6-9. ಇದಲ್ಲದೆ ಸೇನಾಧೀಶ್ವರನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃಷ್ಟಾನ್ನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನು ಅಣಿಮಾಡುವನು. ಈ ಪರ್ವತ ಅಂದ್ರೆ ಈ ಬೆಟ್ಟ ದೇವರಾಜ್ಯ. ದಾನಿಯೇಲ 2ನೇ ಅಧ್ಯಾಯ ಕಲ್ವ ನೋಡಿತು, ಪರ್ವತ ಆಯ್ತು ದೇವರಾಜ್ಯ. ಈ ಬೆಟ್ಟದ ಮೇಲೆ ಒಂದು ಗ್ರೇಟ್ ಔತಣ ಮಾಡ್ತಾರೆ ಅಂತಾರೆ. ಏನು ಲಿಟ್ರಲ್ ಊಟ ಕೊಡ್ತಾರೆ ಅಂತಲ್ಲ, ಆಶೀರ್ವಾದಗಳು ಮಡ್ಡಿಗಟ್ಟಿರೋಂಥ ರೀತಿಲಿ ದ್ರಾಕ್ಷರಸದಿಂದಲೂ ಏನ್ರಿ ಒಳ್ಳೆ ಉಪದೇಶಗಳು, ಒಳ್ಳೆ ವಾಕ್ಯಗಳು, ಏನ್ರಿ ಒಂದು ಬಲವಾಗಿರಂತ ಕೃಪೆ, ದಯೆ, ಆಶೀರ್ವಾದ ದೇವ್ರ ಜನಗಳಿಗೆ ಕೊಡ್ತಾರಂತೆ. ಆಮೇಲೆ ಮತ್ತು ಸಮಸ್ತ ಜನಾಂಗಗಳನ್ನು ಮುಚ್ಚಿರುವ ಮುಸುಕನ್ನು ಸಕಲ ದೇಶೀಯರ ಮೇಲೆ ಹಾಕಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವನು. ನೋಡ್ರ, ಎಲ್ಲಾರ್ಗು ಒಂದು ತೆರೆ ಹಾಕ್ಬಿಟ್ಟು ಅವ್ನು ಸೇತಾನ ಕಣ್ಗಳು ಮುಚ್ಚಿಬಿಟ್ಟವನೆ. ಈ ತೆರೆನ ಇದೇ ಪರ್ವತದ ಮೇಲೆ ನಾಶ ಮಾಡ್ತಾರೆ, ಎಲ್ಲಾರ ಕಣ್ಗಳನ್ನ ತೆರೀತಾರೆ. ಆಮೇಲೆ ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿಬಿಡುವನು. ನೋಡ್ರ, ಎಲ್ಲ ಕಣ್ಣೀರು ಒರೆಸ್ಬಿಡ್ತಾರೆ, ಮರಣನೇ ಶಾಶ್ವತವಾಗಿ ತೆಗ್ಬಿಡ್ತಾರೆ. ಯೋಚನೆ ಮಾಡಿ, ಮರಣ ಇಲ್ಲ ಅಂದ್ರೆ ಏನ್ರಿ? ಕಾಯಿಲೆ ಇಲ್ಲ ಅಂತ ಅರ್ಥ. ಕಾಯಿಲೆ ಇಲ್ಲ ಅಂತಂದು ಏನ್ರಿ? ನರಳಾಟ, ನೋವು, ದುಃಖ ಏನೂ ಇಲ್ಲ. ಎಷ್ಟು ಸಂತೋಷವಾಗಿರ್ಬೋದಲ್ಲ, ಯೋಚನೆ ಮಾಡಿರ್ತೀನಿ. ಅದಕ್ಕೆ 1000 ವರ್ಷ ಕ್ರಿಸ್ತನಿಗೆ ಕೊಟ್ಟಿರೋದು. ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಮನುಷ್ಯ ಪಾಪದಿಂದ ಬಿದ್ದಾಗಿರೋಂಥ ಹಂತದಿಂದ ಪರಿಪೂರ್ಣವಾಗಿರೋಂಥ ಹಂತಕ್ಕೆ ಮನುಷ್ಯನ ಏನ್ ಮಾಡ್ತಾರೆ? ನಿಧಾನವಾಗಿ ದೇವ್ರು ಏನ್ ಮಾಡ್ತಾರೆ? ಕರ್ಕೊಂಡ್ಬರ್ತಾರೆ ನೋಡಿರ್ತೀವಿ. ಇದಕ್ಕೆ 1000 years ಬೇಕು. ನಾವೇನು ನೋಡಿದ್ರಿ? ಪರಲೋಕದ ರಕ್ಷಣೆ ನೋಡಿದ್ರಿ ಅಲ್ವರ? ಪುನರ್ತನ ಇಮಿಟ ಕೊಟ್ಬಿಡ್ತಾರ. ನಾವು ಇವಾಗ ಪವಿತ್ರಾತ್ಮದ ಧರಣೆ ಆಗಿ ಏನ್ರಿ ಯೋಗ್ಯವಾಗಿ ಬದುಕ್ತಾ ಇದ್ರೆ ಸತ್ತೋಗಿದ ನಂತರ ನಮ್ಗೆ ಏನ್ರಿ ಆತ್ಮಿಕ ಶರೀರ ಕೊಡೋದು. ಈ ಥರ ಲೋಕ ಜನಗಳಿಗೆ ಏನ್ರಿ, ಅವ್ರು ಎದ್ದು ಬಂದಿದ ತಕ್ಷಣ ಅವರು ಪರಿಪೂರ್ಣವಾಗಿ ಬಂದ್ಬಿಡ್ತಾರ? ಇಲ್ಲ ರೀ, ಪಾಪಿಗಳಾಗೇ ಎದ್ದು ಬರ್ತಾರೆ. ಪಾಪದ ಗುಣಗಳೆಲ್ಲ ಏನ್ ಮಾಡಕ್ಕೆ ಅವ್ರು ಬಿಡಬೇಕು. ಅದರ ಅದು ಬಿಟ್ಟು ಬರೋಕ್ಕೆ 1000 years ಕೊಟ್ಟಿರೋ ಸಹಾಯ ಮಾಡ್ತಾರೆ. ಮನುಷ್ಯನ ನಿಧಾನವಾಗಿ ಏನು ಮಾಡ್ತಾರೆ? ಪರ್ಫೆಕ್ಷನ್ಗೆ ಏನು ಮಾಡ್ತಾರೆ? ಅವರು ಕರ್ಕೊಂಬರ್ತಾರೆ. ಇದಕ್ಕೆ ಕ್ರಿಸ್ತನಿಗೆ 1000 ವರ್ಷ ಕೊಟ್ಟಿರೋ. ಸುಮ್ಮನೆ ಅಲ್ಲ 1000 ವರ್ಷದಲ್ಲಿ ಕೂತ್ಕೊಂಡ್ಬಿಟ್ಟು. ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತ ಪ್ರಾರ್ಥನೆ ಕೊಟ್ಟರಲ್ಲ, ಹೇಳ್ತಾರೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಏನ್ರಿ, ನಿನ್ನ ನಾಮವು ಪರಿಶೀಲನೆಸಲ್ಪಡಲಿ, ನಿನ್ ಚಿತ್ತ ಪರಲೋಕದಲ್ಲಿ ಮಾಡ್ತಿರ್ಬೇಕಾದ್ರೆ ಏನಾಗ್ಲಿ, ಭೂಲೋಕದಲ್ಲಿ ನಿನ್ನ ರಾಜ್ಯವು ಬರೋದಾಗಿ ನಿನ್ ಚಿತ್ತ ಪರಲೋಕದಲ್ಲಿ ಮಾಡ್ತಿರ್ಬೇಕಾದ್ರೆ ಏನಾಗ್ಲಿ, ಭೂಲೋಕದಲ್ಲಿ ನೆರವೇರಲಿ. ಭೂಲೋಕದಲ್ಲಿ ನೆರವೇರಲಿ. ಬರಲಿ. ಆತನ ರಾಜ್ಯ ಬರ್ಲಿರಿ ಭೂಲೋಕದಲ್ಲಿ ಅಲ್ವರ? ನಿಜವಾಗ್ಲೂ ಬರ್ಬೇಕ್ರಿ. ಎಷ್ಟು ಕಷ್ಟ, ಎಷ್ಟು ದುಃಖ, ಎಷ್ಟು ನಳ್ಳಾಟ ಇದೆ ಜನಗಳಿಗೆ. ಪಾಪ ನೋಡಿದ್ರೆ ನಮ್ಗೆ ಅಯ್ಯೋ ಅನ್ಸ್ಬಿಡ್ತಾರೆ. ಏನ್ ಮಾಡೋಣ, ಎಷ್ಟು ಭಿಕ್ಷೆ ಕೊಡಕತ್ತದ ಹೇಳಿ, ಎಷ್ಟು ದಾನ ಕೊಡಕತ್ತದೆ ಏನ್ರಿ? ನಾವು ಕೊಡ್ಬೇಕ್ರಿ, ಗೊತ್ತ, ನಮ್ಮ ಜೀವ ದೇವ್ರು ಕೊಡ್ಬೇಕ್ರಿ. ಕೊಟ್ರೆ ಅವ್ರಿಗೆಲ್ಲ ರಕ್ಷಣೆ ಕೊಡ್ತಾರ್ರಿ. ಇನ್ನು ರಾಜ್ಯವು ಬರುವುದಾಗೆ ನಿನ್ ಚಿತ್ತ ದೇವ್ರು ಏನಾಗ್ಲಿ ಭೂಲೋಕದಲ್ಲಿ ನೆರವೇರಲಿ ಅಲ್ವರ? ಆತನ ಚಿತ್ತ ಮಾಡಕ್ ನಾವೇನಾಗಿರ್ಬೇಕು? ಇವಾಗ ಸಿದ್ಧವಾಗಿರ್ಬೇಕ್ರಿ. ಇದೇ ಸುವಾರ್ತೆ, ಎಂಟೈರ್ ಬೈಬಲ್ ರೀ ಸುವಾರ್ತೆ ಅಂದ್ರೆ. ಅದಕ್ಕೆ ಅಬ್ರಹ್ಮ ಇದನ್ನೇ ದೇವ್ರು ಹೇಳಿದ್ದು, ನೋಡಪ್ಪ ನಿನ್ನ ಸದ್ಯತೆ ಮುಖಾಂತರ ಆಶೀರ್ವಾದ ಮಾಡ್ತಾರೆ. ಏನರ್ಥ? ಇವನ್ನೆಲ್ಲ ದೇವ್ರು ಅಬ್ರಹ್ಮ್ಗೆ ಏನ್ ಮಾಡೋರು ಹೇಳೋರೆ, ನೋಡಪ್ಪ ಕುರಿ ಏನ್ ಮಾಡ್ತಾರೆ ಅಂತಲ್ಲಿ, ತೋಳೋ ಸಂಗಡ ಮೇಯ್ತದೆ, ಅದರ ಸಿಂಹ ಹುಲ್ ತಿಂತದೆ, ಸತ್ತವರೆಲ್ಲ ಎದ್ದು ಬರ್ತಾರೆ, ಅದರ ಸೇತನ್ನ ಕಟ್ಟಾಕ್ತೀನಿ, ಕೆಟ್ಟದೇ ಇರಲ್ಲ, ಎಲ್ಲಾ ಕಡೆ ಬರೀ ಒಳ್ಳೇದೇ ಇರ್ತದೆ, ಅದರ ಯುದ್ಧಾಭ್ಯಾಸಗಳೇ ಇರಲ್ಲ ಅಂತ ಹೇಳ್ಬೇಕು. ಅಬ್ರಹಾಮ್ಗೆ ಏನ್ರಿ ಅಷ್ಟು ಖುಷಿ ಆಗ್ಬಿಡ್ತಾರೆ. ಅಯ್ಯೋ ದೇವ್ರೆ, ಮಾಡೋ ದೇವ್ರೆ, ನಾನೇನ್ ಮಾಡ್ಬೇಕು ಹೇಳೋ ದೇವ್ರೆ, ನಿನ್ ಮಗನ್ ಕೊಡಪ್ಪ ಈ ಸಾಕಡ. ಅಯ್ಯೋ ಅಷ್ಟೇನಾ ದೇವ್ರೆ, ನಡಿ ತಗೋ, ನೀ ನನಗೆ ಇಷ್ಟೊಂದು ಕೇಳ್ತೀಯಾ, ಆಯ್ತು ನಡಿ ದೇವ್ರೆ ಅಂತಬಿಟ್ಟು ಏನ್ ಮಾಡ್ತಾನೆ? ಪರ್ವತ ನೋಡ್ಬಿಟ್ಟು ಮಗನ್ನ ಕಡಿಯೋದಕ್ಕೆ ಕತ್ತಿ ಎತ್ಕೊಂತಾರೆ. ದೇವ್ರು ನಿಲ್ಸ್ಬಿಡ್ತಾರೆ, ಸಾಕ್ಬೇಕನ್ನ ನಿಲ್ಸ್ಬಿಡು ಅಂತ. ಹೆಬ್ರೆಯ ಪುಸ್ತಕದಲ್ಲಿ ಹೇಳ್ತಾರೆ, ಮಗನನ್ನು ಪುನರುತ್ಥಾನದಲ್ಲಿ ಒಂದೊಂದು ರೀತಿಯಲ್ಲಿ ಏನ್ ಮಾಡ್ತದೆ ಅವನು ತಿರುಗಿ ಪಡ್ಕೊಂಡ ಅಂತ ಹೇಳ್ತಾರೆ. ಅಬ್ರಾಮ್ಗೆ ನಂಬಿಕೆ ಐತ್ರಿ. ಅದಕ್ಕೆ ಅಬ್ರಾಮ್ಗೆ ಒಳ್ಳೆ ಮನ್ಸಿತ್ತು. ಸೋದೋಮ ಗೊಬ್ಬರ ನಾಶ ಮಾಡ್ಬೇಕಾದ್ರೆ, ದೇವ್ರೇ 50 ಜನ ಇದ್ರೆ ನಾಶ ಮಾಡ್ತೀಯ ದೇವ್ರೆ, ಏನ್ ದೇವ್ರೆ ಇವೆಲ್ಲ ಸರಿನಾ ಅಂತ ಕೇಳ್ತಾರೆ. ಇಲ್ಲಪ್ಪ 50 ಜನ ಇದ್ರೆ ಬಿಟ್ಬಿಡ್ತೀನಿ. ಸರಿ, ಇನ್ನೊಂದು ಹೇಳ್ತೀನಿ, ಬೇಜಾರು ಮಾಡ್ಕೊಂಬಿಡ. 30 ಜನ ಇದ್ರೆ ಬಿಟ್ಬಿಡ್ತೀನಿ. ಇನ್ನೂ ಹೇಳ್ತೀನಿ, ಬೇಜಾರು ಮಾಡ್ಕೊಂಬಿಡ. 20, 10 ಖಂಡಿತವಾಗೂ ಬಿಡ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ಅಬ್ರಾಮ್ಗಿದ್ದಂಥ ಮನಸ್ಸು ಏನು ಗೊತ್ತಾ? ಯಾರು ನಾಶ ಆಗ್ಬಿಡ್ತಾರೆ, ದಯವಿಟ್ಟು ಬೇಡದವ್ರೆ, ಯಾರು ನಾಶ ಆಗ್ಬೇಡ, ಸಂತೋಷವಾಗಿ ಇಲ್ಲಿದ್ದವ್ರೆ, ಯಾಕೆ ಇವೆಲ್ಲ ಬೇಕು? ಯಾಕಂದ್ರೆ ಅವ್ನಿಗೆ ಅಷ್ಟು ದುಃಖ ಆಗ್ಬಿಟ್ಟಿತ್ತು. ಅವ್ನಿಗೆ ಯಾರು ಇಲ್ಲ, ಅದರ ಒಳ್ಳೆ ಐಶ್ವರ್ಯವಂತನೋ, ಏನು ಬೇಕು ಎಲ್ಲ ಐತೆ, ಕೈ ಕಾಲುಗಳ ಆಳು, 318 ಜನ ಆಳುಗಳು, 2 ಜನಕ್ಕೆ ಮನೇಲಿ. ಯಾರು ಇಟ್ಕೊಂಡವ್ರು ಈ ಕಾಲದಲ್ಲಿ ಲಬ್ಬದ ದಾಸ್ಗಳು? ಅವನೇ ಇಟ್ಕೊಂಡಿಲ್ಲ, ಅವನೊಬ್ಬ ಇಟ್ಕೊಂಡು ನೋಡಿರ್ತೀನಿ. ಐಶ್ವರ್ಯ ಸಿಕ್ಕಾಪಟ್ಟೆ ಇದೆ, ಸುಂದರವಾಗಿರೋಂಥ ಹೆಂಡತಿ, ಮನ್ಸಿಗೇನಿಲ್ಲ ಸಮಾಧಾನ. ಯಾಕಪ್ಪ ಅಂದ್ರೆ ಅವ್ನು ವಾರಿಸ್ತಾರ ಇಲ್ಲ. ಏನು ಕೇಳ್ತಾರೆ? ಅಯ್ಯೋ ದೇವ್ರೆ, ಒಂದು ನಮ್ದು ಅಂತ ಅವ್ನು ವಾರಿಸ್ತಾರೆ. ನಮ್ದು ಒಂದು ಕುಟುಂಬ ಇದ್ರೆ ಎಷ್ಟು ಸಂತೋಷ ಆಗ್ತಾರೆ ದೇವ್ರೆ.
ಆಶೀರ್ವದಿಸು ದೇವ್ರೆ. ದಯವಿಟ್ಟು ನಂತರ ಎಷ್ಟು ಜನ ದುಃಖ ಪಡ್ತಾವ್ರೆ, ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಹೇಳ್ಬೇಕಾರೆ ಈ ಶುಭ ವರ್ತಮಾನ ಅಬ್ರಾಮ್ ಹೇಳ್ತಾರೆ, ವರಿ ಮಾಡಬೇಡ, ನೀನು ಮನಸ್ಸಲ್ಲಿರೋಂಥ ಆಸೆ ನೆರವೇರಿಸಿ, ನಾನು ಅನ್ಮನೆ ಇಟ್ಕೊಂಡು ಹೇಳ್ತಾ ಇದ್ದೀನಿ, ನೀನು ವರಿ ಮಾಡಬೇಡ, ಎಲ್ಲರನ್ನೂ ಆಶೀರ್ವದಿಸಿ ಅಂತ ಹೇಳ್ಬೇಕಾರೆ ಅಬ್ರಾಮ್ಗೆ ಎಷ್ಟು ಖುಷಿ ಆಗಿರ್ಬೇಕು. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾರೆ, ಅಬ್ರಾಹಮನು ನನ್ನ ದಿನವನ್ನು ನೋಡ್ಬೇಕು ಅಂತ ಎದುರು ನೋಡಿದ್ರು, ನೋಡಿ ಉತ್ಸಾಹ ಪಟ್ರಂತೆ. ಏನ್ರಿ ಕ್ರಿಸ್ತನ ಭೂಲೋಕದಲ್ಲಿ ಹುಟ್ಟಬೇಕಾರೆ ಅದಕ್ಕೆ ದೇವತ್ರ ಹೇಳಿದ್ದು ಏನಂದ್ರೆ, ಎಲ್ಲಾ ಜನಗಳಿಗೂ ಸಮಾಧಾನ ಉಂಟು ಮಾಡೋದು, ಶುಭ ವರ್ತಮಾನ ಏನ್ ಮಾಡ್ತೀನಿ ಅಂತ ತಿಳಿಸ್ತೀನಿ. ಅಂದ್ರೆ ಇದಕ್ಕೆಲ್ಲ ಯೇಸು ಕ್ರಿಸ್ತ ಭೂಲೋಕದಲ್ಲೇ ಬೇಕಾಗಿತ್ತು, ಸಂತತಿ ತರ ಹುಟ್ಟಬೇಕಾಗಿತ್ತು. ಅದರಿಂದ ಸುವಾರ್ತೆ ಅಂತಂದ್ರೆ ಎಂಟೈರ್ ಬೈಬಲ್, ನಾಟ್ ಓನ್ಲಿ ನ್ಯೂ ಟೆಸ್ಟಿಮೆಂಟ್, ಎಂಟೈರ್ ಬೈಬಲ್. ಅರ್ಥ ಆಯ್ತಾ? ಅದೇನರ್ಥ? ಪ್ರತಿಯೊಬ್ಬರು ಮನುಷ್ಯನಿಗೂ ಆಶೀರ್ವಾದ ಮಾಡೋದೇನ್ರಿ? ಸುವಾರ್ತೆ. ಒಂದು ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಓಕೆನಾ? ಲಿಂಕ್ ಕಳ್ಸ್ಕೊಡ್ತೀನಿ, ಒಂದ್ಸಲ ಕೇಳಿ. ನಿಮ್ಗೆ ಏನೋ ಪ್ರಶ್ನೆ ಇದ್ದರೆ ಕೇಳ್ರಿ. ಯಾರಿಗೇನೋ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಹೌದು ಸರ್. ಜೋಯಲ್ ಬದಾರ್, ಶ್ವೇತಾ ಅಸ್ಟರ್ ಹೇಳ್ರಿ. ಸರ್ ಯಾರು? ಸಂಜು ಬದಾರು. ಸಂಜು ಬದಾರ್ ನಮಸ್ಕಾರ ಹೇಳ್ರಿ. ನಮಸ್ಕಾರ ಸರ್. ಸರ್ ಇದ ದೇವ್ರ ಅಬ್ರಾಹ್ಮನಿಗೆ ಜನಸಂಖ್ಯೆ ಆ ಭೂಮಿಯ ಮರಳಿನಷ್ಟು ಆಕಾಶದಷ್ಟು ಅಂತ ಕೊಟ್ಟಿದಾರಲ್ಲ, ಅದು ಹೆಂಗಂತ ಗೊತ್ತಾಗ್ತಿಲ್ಲ. ಅದು ಎರಡು ರಕ್ಷಣೆಯನ್ನು ಸೂಚಿಸ್ತದೆ. ಏನಕ್ಕೆ ಎರಡು ಕೊಟ್ಟಿದ್ದು ಅಂತಂದ್ರೆ, ಎಲ್ಲಾ ಮನುಷ್ಯನ ಆಶೀರ್ವಾದ ಮಾಡೇ ಮಾಡ್ತೀನಿ, ಆದ್ರೆ ಎಲ್ಲಾರ್ದು ಒಂದೇ ತರ ಆಶೀರ್ವಾದ ಮಾಡಲ್ಲ, ಎರಡು ವಿಭಿನ್ನವಾಗಿ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಎರಡು ವಿಭಿನ್ನವಾಗಿರೋಂಥ ಆಶೀರ್ವಾದಗಳನ್ನೇ ಇಲ್ಲಿ ಅವರು ವ್ಯಕ್ತಪಡಿಸಿರೋದು. ಯಾವ ತರ ಅಂತಂದ್ರೆ, ಒಂದು ಆಕಾಶದ ನಕ್ಷತ್ರ ಅಂದ್ರೆ ಪರಲೋಕದ ಒಂದು ರಕ್ಷಣೆಯಲ್ಲಿ ಆಶೀರ್ವದಿಸ್ತೀನಿ, ಸಮುದ್ರ ತೀರದಲ್ಲಿ ಉಸುಬು ಅಂತಂದ್ರೆ ಭೂಲೋಕದ ರಕ್ಷಣೆಯಲ್ಲಿ ಏನ್ ಮಾಡ್ತೀನಿ, ಒಂದು ಆಶೀರ್ವದಿಸ್ತೀನಿ ಅಂತ. ಅಂದ್ರೆ ಜನಸಂಖ್ಯೆ ಅಷ್ಟು ಇರಲ್ಲ. ಇಲ್ಲ ಅಯ್ಯೋ, ಜನಸಂಖ್ಯೆ ಅಷ್ಟಿರ್ತದ? ಇಲ್ಲ, ನಾವ್ ಅನ್ಕೊಂಡಿದ್ದು ಜನಸಂಖ್ಯೆನೇ ಅಷ್ಟು ಅಂತ. ಅದೇ ಇವಾಗ ಹೇಳ್ದಾಗ ಅರ್ಥ ಆಯ್ತು ಸರ್ ಅದು. ಅದು ಯಾಕಂದ್ರೆ ಜನಸಂಖ್ಯೆ ನಿನ್ ಸಂತತಿ ಹಾ. ಆ ಭೂಮಿಯ ಮರಳಿನಷ್ಟು ಅಂತಂದ್ರಲ್ಲ, ಹಾ. ಆದ್ರೆ ಅಷ್ಟೇ ಸಂತತಿ ಆದ್ರೆ ಈಗ ಇಷ್ಟೇ ಜನ ಅಂದ್ರೆ ಸ್ಥಳ ಸಾಕಾಗುತ್ತೆ ಅಂತ ಖಂಡಿತವಾಗೂ ಸಾಲಲ್ಲ ಬದಾರ, ಆತರ ಅಲ್ಲ. ಅದ ಅರ್ಥ ಏನಪ್ಪಾ ಅಂದ್ರೆ, ಅಸಂಖ್ಯವಾಗಿ ಏನ್ ಮಾಡ್ತೀನಿ, ಆಶೀರ್ವದಿಸ್ತೀನಿ ಅಂತ. ನಾವು ತಿಳ್ಕೊಂಡಿರೋದು ಅದು ಆತರ. ಓಕೆ. ಪುಣ್ಯ, ನೀವು ಕೇಳಿದ್ ಒಳ್ಳೇದಾಯ್ತು. ನಾನು ಈ ತರ ಯಾವತ್ತೂ ಯೋಚನೆ ಮಾಡಲಿಲ್ಲ. ಸರ್ ಆಮೇಲೆ ದೇವರು ಹಾ. ನನ್ ಮೇಲೆ ಹಣೆ ಇಟ್ಟಿ ಅಂತ ಅಂತಿದ್ರಲ್ಲ, ಅಂದ್ರೆ ಈಗ ಮುಂದೆ ಬರ್ತಾ ಎದರ ಮೇಲೆ ಹಣೆ ಇಡ್ಬೇಡ ಅಂದಾರಲ್ಲ, ಅದು ಹೆಂಗ ಅಂತ ಸ್ವಲ್ಪ ನಮ್ಗೆ ಗೊತ್ತಾಗ. ಅವರೇ ಇಟ್ಬಿಟ್ರಲ್ಲ, ನೀವ್ ಯಾಕೆ ಇಡ್ತೀರಾ ಅಂತ ಅರ್ಥ. ಓಹೋ. ನಾನೇ ಹೇಳ್ಬಿಟ್ಟಿದ್ದೀನಪ್ಪ, ನಾನು ಮಾಡೇ ಮಾಡ್ತೀನಿ, ಈ ಬಗ್ಗೆ ನಾನು ಹೇಳಿರ್ಬೇಕಾ. ನೀವು ನೆಕ್ಸ್ಟ್ ಇನ್ನೇನ್ ಮಾಡ್ಕೋಬೇಡಿ, ನೀವೇನು ಹಣೆಯನ್ನ ಇಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಇವಾಗ ದೇವ್ರಿಗೆ ಅಧಿಕಾರ ಇದೆ, ಬರೀ ಆತನೇ ಸೃಷ್ಟಿಕರ್ತನು. ಆದ್ರೆ ನಮ್ಗೆ ಯಾವ ಅಧಿಕಾರ ಇದೆ? ಯೇಸು ಸಲ್ಲೇ ಹೇಳ್ತಾರೆ, ನಿಮ್ ತಲೆ ಮೇಲೆ ಹಣೆ ಹೇಳ್ಬಿಟ್ರಿ, ನಿಮ್ ತಲೆ ಕೂದಲು ಬೆಳ್ಳಿಗಿರೋದನ್ನ ಒಬ್ಬ ಕಪ್ಪು ಮಾಡಕ್ಕಾಗಲ್ಲ, 1 ಇಂಚ್ ಜಾಸ್ತಿ ಮಾಡಕ್ಕಾಗಲ್ಲ. ಹಂಗಿರ್ಬೇಕಾದ್ರೆ ನಿಮಗೆ ನಿಮ್ಮ ಮೇಲೆ ಅಷ್ಟು ಪವರ್ ಇಲ್ಲ ಅಂದ್ರೆ ನೀವ್ಯಾಕೆ ಹಣೆ ಇಡ್ತೀರಾ ಅಂತ ಏನ್ ಮಾಡ್ತಾರೆ ಕೇಳ್ತಾರೆ ಅಷ್ಟೇ. ಸರಿ ಸರ್, ಸರಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ದೇವದನ್ ಬ್ರದರ್ ನಮಸ್ಕಾರ, ಹೇಗಿದ್ದೀರಾ? ಏನೋ ಪ್ರಶ್ನೆ ಇದೆಯಾ? ಸರ್ ನಮಸ್ಕಾರ ಸರ್. ಏನು ಅಂತ ವಂಡರ್ಫುಲ್ ಮೆಸೇಜ್, ಬೈಬಲ್ ಸ್ಟಡಿ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಸರಿ, ಸಂತೋಷ. ಗುಡ್, ಗಾಡ್ ಬ್ಲೆಸ್. ದೇವರಿಗೆ ಸ್ತೋತ್ರವಾಗಲಿ. ಆಗ್ಲಿ ಬ್ರದರ್. ಓಕೆ, ಶ್ವೇತಾ ಅಸ್ಟರ್, ಜೋಯಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಬ್ರದರ್, ಈಗ ಈ ಭೂಲೋಕದಲ್ಲಿ ತುಂಬಾ ಕೆಟ್ಟ ಕಾರ್ಯಗಳು ನಡೀತಾ ಇದೆ ಬ್ರದರ್. ಕೆಟ್ಟ ಕಾರ್ಯಗಳು ನಡೆದಿದ್ದು ಈ ಮೆಸೇಜ್ ಏನಾದ್ರ ಗೊತ್ತಾಯ್ತು ಅನ್ಕೊಳ್ಳಿ ಬ್ರದರ್, ಇದೇನಾದ್ರೆ ಇನ್ನೊಂದ್ಸಲ ದೇವ್ರ ನಮ್ಮನ್ನ ಕರುಣಿಸ್ತಾರ, ರಕ್ಷಿಸ್ತಾರ ಅಂತ ಹೇಳಿ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರ. ಅವ್ರಿಗೇನ ಏನ್ ಆಗೋದೇ ಇಲ್ವಾ ಅಂತ ಬ್ರದರ್. ಓಕೆ, ಸೂಪರ್, ವೆರಿ ಗುಡ್ ಥಾಟ್. ಇವಾಗ ನಾನು ಒಂದು ಪ್ರಶ್ನೆ ಹಾಕ್ತೀನಿ, ನೀವು ಪ್ರಶ್ನೆಗೆ ಉತ್ತರ ಕೊಡಿ ನೋಡೋಣ. ಇವಾಗ ಏನ್ರಿ, ಯೇಸು ಕ್ರಿಸ್ತು ಮೊದಲನೇ ಬರೋಕೆಯಲ್ಲಿ ಬಂದು ಹೋಗಿ 2000 ವರ್ಷ ಆಯ್ತು, ಕರೆಕ್ಟಾ? ಆಯ್ತು. ಸುಮಾರು 2000 ವರ್ಷದಿಂದನು ಏನು ಆದಿ ಸಭೆ ಬಿಟ್ರೆ ಎಲ್ಲಾ ಸಭೆಗಳು ಹೇಳ್ತಿರೋದು ಏನಂದ್ರೆ, ನಂಬಿ ರಕ್ಷಣೆ ಹೊಂದಿರ, ನಮ್ದಿರ ನಾಶ ಆಗೋಯ್ತೀರಾ, ನರಕ ಕೊಟ್ಟೈತೀರ ಅಂತ ಹೇಳ್ತಾರೆ, ಕರೆಕ್ಟಾ? ಕರೆಕ್ಟ್. ಇಷ್ಟೆಲ್ಲ ಹೇಳಿದ್ರು ಸರಿ, ಇವತ್ತು ಪಾಪ ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆಯಾ? ಜಾಸ್ತಿ ಆಗಿದೆ. ಮತ್ತೆ ಇದನ್ನ ಹೇಳೇ ಏನು ಉದ್ಧಾರ ಮಾಡಕ್ಕಾಗಿಲ್ಲ, ಅದನ್ನ ಹೇಳೇ ಉದ್ಧಾರ ಮಾಡಕ್ ಆಗ್ದಿರೋದು ಏನೋ ಈ ಸತ್ಯನ ಕೇಳಕ್ ಬಂದಿರೋ ಜನಗಳೇ ಸ್ವಲ್ಪ ಅಂತೆ, ಕರೆಕ್ಟಾ? ಈಗ ನೀವೇ ಯೋಚನೆ ಮಾಡ್ರಿ, ಈ ಕ್ಲಾಸ್ ಶುರು ಮಾಡ್ಬೇಕಾರೆ 150 ಜನ ಇದ್ರಿ, ಜನ 150 ಜನ, 150 ಜನ ದಿನಕ್ಕೆ ದಿನ ಫೋನ್ ಮಾಡ್ತಾ ಇದ್ರಿ. 150 ಜನದಲ್ಲಿ ಕೊನೆಗೆ ಕ್ಲಾಸ್ ಕೇಳಕ್ಕೆ ಉಳ್ದಿರೋದು 10 ಜನ. ಎಷ್ಟು ಪರ್ಸೆಂಟೇಜ್ ಆಯ್ತು? ನಾಟ್ ಇವನ್ 10%, ಲೆಸ್ ದೆನ್ 10%. ಇವಾಗ ಇದನ್ನ ಕೇಳೇ ಇದರಲ್ಲಿ ನನ್ಗೆ ಗೊತ್ತಿರಂಗೆ ಇನ್ನ ಅರ್ಧಕ್ಕರ್ಧ ಜನಗಳಿಗೆ ಏನಾಗಿಲ್ಲ, ಈ ಭಯನೇ ಇನ್ನ ಬಂದಿಲ್ಲ, ಕರೆಕ್ಟಾ?
ಮತ್ತೆ ಇವರಲ್ಲೇ ಬದಲಾವಣೆ ಆಗಿಲ್ಲ ಅಂದ್ರೆ ಈ ಸತ್ಯ ಹೊರಗಡೆ ಹೋಗಿದ ತಕ್ಷಣ ಜನಗಳಿಗೆ ಇನ್ನ ಪಾಪ ಮಾಡಂತ ಹಿಡಿತ ಹೊಟ್ಟೋಗ್ಬಿಡ್ತಾರೆ, ಇನ್ನ ಧೈರ್ಯವಾಗಿ ಪಾಪ ಮಾಡ್ತಾರೆ ಅಂತ ಹೇಳೋದು ಖಂಡಿತವಾಗೂ ನಂಬತಕ್ಕ ಮಾತೇ ಅಲ್ಲ. ಯಾಕಪ್ಪ ಅಂತಂದ್ರೆ ಜನಗಳು ಪಾಪ ಮಾಡೋರು ಹೇಗಿದ್ರು ಮಾಡ್ತಾರೆ, ನೀವು ಭಯ ಪಡಿಸ್ತೀರಿ ಅಲ್ವರ. ಸರಿ, ಇನ್ನು ಇದು ಒಂದು ಇನ್ನೊಂದು ಆ್ಯಂಗಲ್ ಯೋಚನೆ ಮಾಡಿ. ಇವಾಗ ಭಯ ಪಡಬೇಡಿ ಅಂತ ಹೇಳೋದೇನೋ, ದೇವ್ರು ಇನ್ನೊಂದು ಚಾನ್ಸ್ ಕೊಡ್ತೆ ಅಂತ ಹೇಳೋದು, ಇದು ನಾವು ಯಾರಿಗೆ ಹೇಳ್ತಾ ಇದ್ರಿ? ಹಿಂದೂಸ್ ಕೇಳ್ತಾ ಇದ್ದೀರಾ, ಮುಸ್ಲಿಮ್ಸ್ ಕೇಳ್ತಾ ಇದ್ದೀರಾ, ಬುದ್ಧಿಸ್ಟು ಏತಿಸ್ಟ್ ಕೇಳ್ತಾ ಇದ್ದೀರಾ, ಯಾರಿಗೆ ಹೇಳ್ತಾ ಇದ್ರಿ ಪಾಠನ? ಕ್ರಿಶ್ಚಿಯನ್ಸ್ ಹೇಳ್ತಾರೆ. ಹಂಗಾರೆ ಆಡಿ ಯೇಸು ಕ್ರಿಸ್ತ ನಂಬಿರೋ ತಾನೆ ಅವರು, ಹಂಗಾರೆ ಆಡಿ ಪಾಪನ ಬಿಟ್ಟಿರ್ಬೇಕಲ್ಲ ಅವರು. ಹ್ಮ್ ಮತ್ತೆ ಇನ್ನೇಂಗ್ ಭಯ ಪಡ್ಬೇಕು ಅವರು? ಸಂತೋಷ ತಾನೇ ಪಡ್ಬೇಕು ಹ್ಮ್ ಅಲ್ವರ. ಸೊ ನಾವು ಅನ್ಯ ಜನಾಂಗದವ್ರಿಗೆ ಏನು ಹೇಳ್ತಾ ಇಲ್ಲ, ಹೇಳ್ತಾ ಇರೋದು ಯಾರಿಗೆ? ಸತ್ಯ ತಿಳಿದಿರಂತ ಕ್ರೈಸ್ತವ್ರಿಗೆ. ಅದನ್ನ ನೋಡ್ಬೇಕಾರೆ ಇದು ಹೇಳ್ಬಿಟ್ರೆ ಅವರು ಹಿಂಗಾಗ್ಬಿಡ್ತಾರೆ ಹಂಗಾಗ್ಬಿಡ್ತಾರೆ. ಸರಿ ಹೇಳ್ ನೋಡ್ರಪ್ಪ, ನಾವಂತ ಹೇಳಿಲ್ಲ, ಇವ್ ನೀವಾರ ಯಶಸ್ವಿ ನರಕ ಇದೆ ಭಯ ಪಟ್ರಿ ಅಂತ ಹೇಳಿದಿರ. ಆ ಮಾತನ್ನ ನಂಬಿ ಎಷ್ಟು ಜನ ಸತ್ತಿಗೆ ಬಂದವ್ರು ಇವತ್ತು? ಎಷ್ಟು ಜನ ಯೇಸು ಕ್ರಿಸ್ತನ ನಂಬಿದ್ದಾರೆ? ಎಷ್ಟು ಜನ ಪಾಪನ ಬಿಟ್ಬಿಟ್ಟು ನಾನು ಕ್ರಿಸ್ತನ್ಗಾಗಿ ನಡಿತೀನಪ್ಪ, ಅಯ್ಯೋ ನಾನು ನರಕಕ್ಕೆ ಹಾಕ್ಬಿಡ್ತೀನಿ, ಎಷ್ಟು ಜನ ಬಂದವ್ರೆ ನೋಡ್ಸಿ? ಯಾರೂ ಇಲ್ಲ ನನ್ಗೆ ಗೊತ್ತಿರಂಗೆ ಅಲ್ವರ. ಅದರಿಂದ ಸತ್ಯ ಹೇಳೋದ್ರಿಂದ ಇನ್ನೊಂದು ಹೇಳ್ತೀನಿ ಕೇಳ್ರಿ, ಸಮಾಧಾನ ಬರ್ತಾರೆ. ನನ್ನ ಲೈಫಲ್ಲಿ ನಾನು ಎಷ್ಟೋ ಸತಿ ನೋಡಿದ್ರಿ. ನಾನು ಫಸ್ಟ್ ವಿಟ್ನೆಸ್ ಮಾಡಿದ್ದು ಯಾರು ಗೊತ್ತಾ ಏನ್ರಿ? ನಾನು ವಿಟ್ನೆಸ್ ಮಾಡಿದ್ದು ಒಬ್ಬ ಹಿಂದೂ ಪೂಜಾರಿಗೆ. ಅದರ ನಾನಾಗಿ ನಾನು ಕೇಳಲಿಲ್ಲ, ಅವ್ರು ನನ್ನ ಬಸ್ಸಲ್ಲಿ ಬರ್ತಾ ಇದ್ರು. ಅವ್ರ ಪೂಜಾರಿದ್ದು ಕೂಡ ನನಗೆ ಗೊತ್ತಿಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದ್ರು ಇಬ್ರು, ಒಂದೇ ಏರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಹಂಗೆ ಅವರು ಒಂದ್ಸತಿ ಸುಮ್ಮನೆ ಕೇಳ್ಬೇಕಾರೆ ಇದೆಲ್ಲ ನಾನು ಹೇಳಕ್ ಹೋಗಲ್ಲ, ಅವಾಗೆಲ್ಲ ಸ್ವಲ್ಪ ಸೈಲೆಂಟು. ಅವಾಗ ಕಿಟಕಿ ಕೇಳಿದ್ರು, ಎಲ್ಲ ಹೇಳೇಬಿಟ್ಟೆ. ಕೊನೆಗೆ ಅವ್ರು ಏನು ಗೊತ್ತಾ ಅಂದರು, ಸರ್ ನಿಜವಲ್ಲೂ ನೀವು ಹೇಳೋದು ಸತ್ಯ ಸರ್. ಸರ್ ಇಮ್ಮಿಡಿಯೇಟಾಗಿ ಸರ್ ಫಸ್ಟು ದೇವರಾಜ್ಯ ಬರಲಿ ಸರ್. ನೀವು ಹೇಳಿದ್ರಲ್ಲ ಇವೆಲ್ಲ ಹೇಳಿದ್ರಲ್ಲ ಇದೆಲ್ಲ ಯಾವಾಗ ಆಗ್ತಾರೆ ಸರ್? ಅಯ್ಯೋ ನಮಗೆ ಸಾಕಾಗ್ಬಿಟ್ಟಿದೆ ಸರ್ ಅಂತಂದರು. ಯಾಕಂದರೆ ಲೋಕದಲ್ಲಿ ಅಷ್ಟು ಕಷ್ಟ ಸಂಕಟಗಳಿದೆ. ಅವ್ರು ಏನು ಗೊತ್ತಾ ಎದುರು ನೋಡ್ತಾ ಇದ್ದಾರೆ, ಇದರಿಂದ ಏನೋ ಸಮಾಧಾನ ಬರ್ತಾರೆ ಅಂತ ಎದುರು ನೋಡ್ತಾರೆ. ನನ್ನ ಲೈಫಲ್ಲಿ ನಾನು ಎಷ್ಟೋ ಜನಗಳಿಗೆ ಹೇಳ್ಬಿಟ್ಟಿದ್ದೀನಿ, ಲೆಕ್ಕನೇ ಇಲ್ಲ. ಅವರೆಲ್ಲ ಇದನ್ನ ಕೇಳ್ಬಿಟ್ಟು ಯಾರೂ ದುಃಖ ಪಟ್ಟವರೇ ಇಲ್ಲ. ಎಲ್ಲ ತುಂಬ ಸಂತೋಷ ಪಟ್ಟಿರೋ ಜನಗಳೇ ನಾನು ತುಂಬ ಏನು ಮಾಡೋದು ನೋಡಿರೋದು ಗೊತ್ತಾ. ಒಬ್ಬ ಸಾಯಂತ ವ್ಯಕ್ತಿ ಏನ್ರಿ ತುಂಬ ಭಯ ಪಡ್ತಾ ಇದ್ರು, ಯೋ ದೇವ್ರು ನರಕ ಮಾಡ್ಬಿಟ್ಟವ್ರೆ, ಯೋ ನಮ್ಗೆ ಶಿಕ್ಷೆ ಕೊಡ್ತಾರೆ ಅಂತ. ಅವರೆಲ್ಲ ಈ ಕ್ಲಾಸಸ್ ಕೇಳಿದ್ರು ನೋಡಿರ್ತೀನಿ, ನರ್ಕದ ಬಗ್ಗೆ ತೊಗೊಂಡ್ಮೇಲೆ ಅವ್ರ ಮೈಂಡಿಗೆ ಎಷ್ಟು ರಿಲೀಫ್ ಗೊತ್ತಾ. ಕೈ ಹಿಡ್ಕೊಂಡು ತುಂಬ ಖುಷಿ ಪಟ್ಟ ಹೇಳಿದ್ರು, ಬ್ರದರ್ ನನ್ನ ಮನ್ಸಿಗೆ ಅಷ್ಟೊಂದು ಸಮಾಧಾನ ಆಗಿದೆ ಬ್ರದರ್, ನಾನು ಮಾಡೋದೆಲ್ಲ ತಪ್ಪು, ನಾನು ತಿದ್ಕೊಂತೀನಿ ಬ್ರದರ್. ನಮ್ಮ ದೇವ್ರು ನನಗೆ ಅಂತ ಒಂದು ಅವಕಾಶ ಕೊಡ್ತಾರ ಬ್ರದರ್, ನಾನು ಇನ್ನೊಂದು ಸತಿ ಆ ತಪ್ಪುಗಳನ್ನ ಮಾಡಲ್ಲ ಬ್ರದರ್. ನಾನು ಸತಿ ಸತ್ತರೆ ಬ್ರದರ್, ನಾನು ವಾಪಸ್ ಎದ್ದು ಬಂದರೆ ನಾನು ಆ ಥರ ಮಾಡಲ್ಲ ಅಂತಲೇ ಸತ್ಯವಾಗಿ ಹೇಳಿದ್ರು. ಅದು ಹೇಳಿದ್ 1 ವಾರಕ್ಕೆ ಸತ್ತೋಗ್ಬಿಟ್ರು. ಆ ಥರ ನೀವು ಟ್ರೈ ಮಾಡಿ ನೋಡ್ರಿ ಇದ್ದೀನಿ. ಇದು ಹೇಳ್ದವಾಗ ಏನ್ರಿ ಅನ್ಯ ಜನಾಂಗದವರಲ್ಲಿ ಎಲ್ಲ ಸಂತೋಷ ಪಡ್ತಾರೆ ಹೊರತು ಯಾರು ದುಃಖ ಪಡೋರು ಯಾರು ಇಲ್ಲ ರೀ. ದುಃಖ ಪಡೋರು ಯಾರು ಗೊತ್ತಾ? ನಮ್ಮ ಕ್ರೈಸ್ತವರೇ. ನಾವು ಹೇಳ್ದೆ ಕೇಳಿಲ್ಲ, ಇವ್ ನರಕಕ್ಕೆ ಹೋಗ್ಬೇಕು, ನರಕಕ್ಕೆ ಹೋಗಿಲ್ಲ ಹೆಂಗೆ ಅಂತ ಅಂದ್ಬಿಟ್ಟೆ ವೇದನೆ ಪಡ್ತಾರೆ ಅಷ್ಟೇ ಹೊರತು ಈ ಅನ್ಯ ಜನರು ಯಾರು ವೇದನೆ ಪಡೋಷ್ಟ ಎಲ್ಲ ತುಂಬ ಸಂತೋಷ ಪಡ್ತಾರೆ. ಅದಕ್ಕೆ ಹೇಳೋದು ದೇವರು ಏನ್ರಿ ಶುಭ ವರ್ತಮಾನ ಅಂತ ಅಬ್ರಾಮ್ಗೆ ತಿಳಿಸಿರ್ಬೇಕಾರೆ, ದೇವ್ರು ತನ್ನ ಮೇಲೆ ಆಣೆ ಇಟ್ಕೊಂಡು ಹೇಳಿರ್ಬೇಕಾರೆ ಇದು ಖಂಡಿತವಾಗಿ ನೆರವೇರ್ತಾರೆ. ಅವನೊಂದು ವಾಕ್ಯ ಇದೆ ನೋಡಿದ್ರೆ ಬೈಬಲಲ್ಲಿ, ಈ ಥರ ಮನುಷ್ಯನಿಗೆ ಫೀಲಿಂಗ್ಸ್ ಇದೆ ಅಂತ ವಾಕ್ಯ ಇದೆ ನೋಡಿದ್ರೆ ಬೈಬಲಲ್ಲಿ. ನೋಡಿಸ್ತೀನಿ ಎಲ್ಲಿ ಅಂದ್ರೆ ರೋಮಾಪುರದಲ್ಲಿ 1 ನಿಮಿಷ ರೀ, 8ನೇ ಅಧ್ಯಾಯ ನೋಡ್ರಿ. 1 ನಿಮಿಷ. 8:19 ಹೋದ್ರಿ ಕನ್ನಡದಲ್ಲಿ ನೋಡ. ರೋಮಾಪುರದಲ್ಲಿ 8:19. ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಏನ್ ಅರ್ಥ ಅದು? ಇನ್ನೊಂದ್ಸತಿ ನಿಧಾನವಾಗಿ ಓದಿ ಇವಾಗ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಸರಿ, ದೇವಪುತ್ರರು ಯಾರು? ದೇವಪುತ್ರರು ಮಹಿಮೆ ಒಂದದ್ನ ಜಗತ್ತು ತುಂಬಾ ಲವಲವಿಕೆಯಾಗಿ ನೋಡ್ತಾ ಇದಾರಂತೆ. ಅಂದ್ರೆ ದೇವಪುತ್ರರು ಯಾರಲ್ಲಿ? ನಾವೇ. ವೆರಿ ಗುಡ್. ಜಗತ್ತು ಅಂದ್ರೆ ಯಾರು? ಅನ್ಯ ಜನ. ಲೋಕದ ಜನಗಳು. ಅವ್ರು ಏನ್ ಎದುರು ನೋಡ್ತಾ ಇದಾರೆ ಅಂತೆ ವಾಕ್ಯದ ಪ್ರಕಾರ? ದೇವರ ಮಹಿಮೆ ಯಾವಾಗ ಬರ್ತದಂದ್ರೆ ಲವಲವಿಕೆ. ದೇವ ಜನರು ಏನ್ರಿ? ದೇವ ಜನರು ಏನ್ ಹೇಳ್ತಾರೆ? ಮಹಿಮೆಯು ಯಾವಾಗ ಬರ್ತದೆ? ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು. ದೇವಪುತ್ರರ ಮಹಿಮೆ ಇದೆ ಗೊತ್ತಾ?
ದೇವರ ಪುತ್ರ ಎಲ್ಲರೂ, ಈ ಸಭೆ ಭೂಲೋಕದಲ್ಲಿ ಎಲ್ಲರೂ ದೇವರ ಮಹಿಮೆಯಲ್ಲಿ ಯಾವಾಗ ಪ್ರತ್ಯಕ್ಷ ಆಗ್ತಾರೆ, ಇವರೆಲ್ಲ ಯಾವಾಗ ದೇವ್ರ ಮಹಿಮೇಲೆ ಸೇರ್ತಾರೆ, ತನ್ನ ಓಟ ಓಡ ಮುಗಿಸ್ತಾರೆ ಅಂತನ್ಬಿಟ್ಟು ಜಗತ್ತು ಏನ್ ಮಾಡ್ತಾರೆ, ತುಂಬಾ ಲವಲವಿಕೆಯಿಂದ ಎದುರು ನೋಡ್ತಾವ್ರೆ ಅಂತಾರೆ. ಏನಕ್ಕೆ ಅಂದ್ರೆ ಒಂದ್ಸದೇ ಸಭೆ ಕಂಪ್ಲೀಟ್ ಆದ್ರೆ ಆಶೀರ್ವಾದ ನೆಕ್ಸ್ಟ್ ಬರೋದು ಯಾರಿಗೆ? ಅನ್ಯ ಜನಗಳು ಹಾ, ಅನ್ಯ ಜನರಿಗೆ ಲೋಕ ಜನರಿಗೆ ಆಶೀರ್ವಾದ ಬರ್ತಾರ ಇಲ್ವಾ? ಬರ್ತದೆ. ಬರುತ್ತೆ. ಅದನ್ನೇ ದೇವ್ರ ಪುತ್ರರು ಎದುರು ನೋಡ್ತಾ ಇರೋದು. ಇಡೀ ಲೋಕ ಜನಗಳು ಸಭೆ ಕಂಪ್ಲೀಟ್ ಆಗೋದನ್ನ ಎದುರು ನೋಡ್ತಾವ್ರೆ. ಯಾಕೆ ಗೊತ್ತಾ? ಸಭೆ ಕಂಪ್ಲೀಟ್ ಆದ್ರೆ ಸಾಕಪ್ಪ. ಅಂದ್ರೆ ಅವ್ರಿಗೆ ಸಭೆ ಬಗ್ಗೆ ಗೊತ್ತಿಲ್ಲ, ಆದ್ರೆ ಒಂದು ಮನಸ್ಸಲ್ಲಿ ಒಂದು ಕುತೂಹಲ ಇದೆ. ಏನ್ ಕುತೂಹಲ? ನಮ್ಗೆ ಒಳ್ಳೇದಾಗ್ಲಪ್ಪ, ಒಳ್ಳೇದು ಆಶೀರ್ವಾದ ಬರಲಿ. ನೀವು ಯಾವುದೇ ಧರ್ಮ ತೊಗೊಳ್ಳಿಸ್ತಾರೆ, ಎಲ್ಲರೂ ಹೆಂಗೋ ಹೇಳ್ತಾರೆ, ನೆಕ್ಸ್ಟ್ ಒಳ್ಳೆ ಯುಗ ಬರ್ತದೆ, ಕಲಿಯುಗ ಬರ್ತದೆ, ಕಲ್ಕುಯಿ ಯುಗ ಬರ್ತದೆ, ಎಕ್ಸೆಟ್ರಾ ಗೋಲ್ಡನ್ ಏಜ್ ಬರ್ತದೆ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಎಲ್ಲರೂ ಒಳ್ಳೇದೇ ಎದುರು ನೋಡ್ತಾರೆ. ಆಮೇಲೆ ಇನ್ನೊಂದು ಯೋಚನೆ ಮಾಡ್ರಿ, ಮನುಷ್ಯನಲ್ಲಿ ಫೀಲಿಂಗ್ಸ್ ಇದೆ. ಇವಾಗ ಒಬ್ಬ ಮನುಷ್ಯ ದೊಡ್ಡ ಶ್ರೀಮಂತ, ಸಿಕ್ಕಾಪಟ್ಟೆ ಆಸ್ತಿ ಮಾಡ್ತಾರೆ. ಏನಕ್ಕೆ ಮಾಡ್ತಾನೆ? ಅವ್ನಿಗೆ ಆಸ್ತಿ ಏನಕ್ಕೆ ಬೇಕು? ತಲಾಂತರವರೆಗೆ ಇರ್ಬೇಕು ಅನ್ನೋದು. ಕರೆಕ್ಟ್. ಏನಕ್ಕೆ? ಯಾರ್ ತಲಾಂತರ ತಿನ್ಬೇಕು ಕೂತ್ಕೊಂಡ? ಅವ್ರ ಮಕ್ಕಳು ಮೊಮ್ಮಕ್ಕಳು ಜನರೇಷನ್ ಸರ್. ಮಕ್ಕಳು ಮೊಮ್ಮಕ್ಕಳು ನಾನೇನ್ರಿ, ನಾನ್ ಮಕ್ಳು ಮೊಮ್ಮಕ್ಳು ಕೂತ್ಕೊಂಡು ತಿನ್ಬೇಕು. ಯಾಕಪ್ಪ ಅಂದ್ರೆ ಸಂತೋಷವಾಗಿರ್ಲಿ. ಅವ್ನ ಮನ್ಸಲ್ಲಿ ಏನಿದೆ? ಸಂತೋಷವಾಗಿರ್ಲಪ್ಪ, ಸಂತೋಷವಾಗಿರ್ಲಿ, ಎಲ್ಲ ಚೆನ್ನಾಗಿರ್ಲಿ ಅಂತ ಅವ್ನ ಎದುರು ನೋಡ್ತಾನೆ ಅಲ್ವರ? ಅದೇ ಮನುಷ್ಯನ ಫೀಲಿಂಗ್ಸ್. ಆಮೇಲೆ ಫಿಲಮ್ ಗಿಲಮ್ ನೋಡ್ತೀರಾ ಇಲ್ಲ ಗೊತ್ತಿಲ್ಲ, ಆದ್ರೆ ಎಲ್ಲಾ ಫಿಲಮ್ನಲ್ಲಿ ಎಂಡಲ್ಲಿ ಏನಾಗ್ತಾರೆ? ಒಂದಾಗ್ತಾರೆ. ಒಂದಾಗ್ತಾರೆ ಅಲ್ವರ? ಏನೇ ಫಿಲಮ್ ಇರಲಿ ಅಂತೀರಿ, ಎಂತ ಫಸ್ಟ್ ವಿಲನ್ ಬರ್ತಾನೆ, ಸಾಕ್ಬಿಡ್ತಾನೆ ಅಪ್ಪ ಅಮ್ಮನೆಲ್ಲ. ಒಂದು ಮಗು ಕೂಸು ಹಂಗೆ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ, ಬದುಕ್ಬಿಡ್ತಾನೆ, ದೊಡ್ಡದಾಗ್ಬಿಡ್ತಾನೆ, ರೌಡಿ ಆಗ್ಬಿಡ್ತಾನೆ, ಹೀರೋ ಆಗ್ಬಿಡ್ತಾನೆ, IAS ಆಫೀಸರ್ ಆಗ್ಬಿಡ್ತಾನೆ, ಪೊಲೀಸ್ ಆಫೀಸರ್ ಆಗ್ಬಿಡ್ತಾನೆ, ವಿಲನ್ ಕಂಡು ಹಿಡಿತಾನೆ, ಸಾಕ್ತಾನೆ, ಎಲ್ಲ ಮುಗಿತಾರೆ. ಕೊನೆಗೆ ಕನ್ಕ್ಲೂಷನ್ ಏನ್ರಿ? ಹೀರೋ ಹೀರೋಯಿನ್ ಒಟ್ಟಿಗೆ ಸೇರ್ತಾರೆ, ದ ಎಂಡ್. ಏನ್ ದ ಎಂಡ್ ಅಂತ ಆಗ್ತಾರೆ? ಏನ್ ವಾಟ್ ಇಸ್ ದ ಮೀನಿಂಗ್ ಆಫ್ ದ ಎಂಡ್? ಕತೆ ಮುಗೀತು ಅಂತ. ಎಲ್ಲರೂ ಅವ್ರಿಗೆ ಒಂದಾಗಿ ಸಮಾಧಾನ ಆಯ್ತು, ಸಂತೋಷ ಆಯ್ತು, ಮುಗೀತು ಕತೆ ಅವ್ರದ್ದು. ದ ಎಂಡ್ ಆಫ್ ಆಲ್ ಸಾರೋ. ಕನ್ನಡದಲ್ಲಿ ಹೆಂಗ್ ಗೊತ್ತಾಗ್ತಾರೆ? ಶುಭಂ. ಸಮಸ್ಯೆಗಳ ಪರಿಹಾರ ಆಯ್ತು. ಏನ್ರಿ? ಕನ್ನಡದಲ್ಲಿ ಶುಭಂ ಅಂತ ಆಗ್ತಾರೆ, ಗೊತ್ತಿದ್ಯಾ? ತೆಲುಗಲ್ಲಿ ಶುಭ ಇನ್ ಮುಂದಕ್ಕೆ ಒಳ್ಳೇದು ಅಲ್ವರ? ಇಲ್ಲಿ ನಮ್ ಗೋಳಾಟ ಕತೆಗಳ ಮುಗಿತು, ನಿಮ್ ಮನೆಗೆ ಹೋಗ್ರಿ, ಇನ್ ಮುಂದಕ್ಕೆ ಇವ್ರು ಸಂತೋಷವಾಗಿರ್ತಾರೆ ಅಂತ ಅರ್ಥ ಅಲ್ವಾ? ನೋಡಿ, ಬೈಬಲ್ ಇನ್ನೊಂದು ವಾಕ್ಯ ಇದೆ, ಓದ್ತೀನಿ. ಇದು ಮನುಷ್ಯನಂತ ಫೀಲಿಂಗ್ಸ್ ಅಲ್ವರ? ಇವಾಗ ಅದಕ್ಕೆ ಇವಾಗ ದೇವರು ದಿಂಡು ಗಿಂಡು ಅಂತ ಅಂದ್ಬಿಟ್ಟು ಅಲ್ಲಿ ಇಲ್ಲಿಲ್ಲ ಮನುಷ್ಯ ಹೋಯ್ತಾನೆ. ಏನಕ್ಕೆ ಹೋಯ್ತಾನೆ? ತಲೆ ಕೆಟ್ಟಿದ್ಯಾ ಅವನಿಗೆ? ಇವಾಗ ಸಮಾಧಾನ ಸಮಾಧಾನಕ್ಕೆ ಹೋಗೋದು, ಸಂತೋಷಕ್ಕಾಗಿ ಹೋಗೋದವನು. ಅಷ್ಟೊಂದು ಯಜ್ಞ, ಪೂಜೆ, ಬಲಿಗಳು ಕುಂಭಮೇಳ. ಏನಕ್ಕೆ ಮಾಡ್ತಾನೆ? ಕುಂಭಮೇಳ ಚೆನ್ನಾಗಿರ್ಬೇಕು ಅಂತಾನೆ. ಆ ಫೀಲಿಂಗ್ಸ್ ಮನುಷ್ಯನಲ್ಲಿ ಇದೆ. ಇದು ದೇವ್ರು ಇಟ್ಟವ್ರು ನೋಡಿದ್ದೀನಿ. ಇದೆಲ್ಲ ಏನಕ್ಕೆ ಕಾಯ್ತಾ ಇದೆ ಅಂದ್ರೆ, ಸಭೆ ಹೋಗ್ಲಿದ್ದಾರೆ, ಸಭೆ ಕಂಪ್ಲೀಟ್ ಆಗ್ಲಿ. ಸಭೆ ಕಂಪ್ಲೀಟ್ ಆದ್ರೆ ಇಮ್ಮಿಡಿಯೇಟ್ ಆಗಿ ಲೋಕ ಜನರಿಗೆ ಏನ್ ಬರ್ತಾರೆ? ಒಳ್ಳೇದೇ ಆಗ್ತದೆ. ನೀವು ಯಾವುದೇ ಧರ್ಮ ತಗೊಳ್ಳಿ, ಎಲ್ಲರೂ ಹೇಳೋದಿದೆ, ಒಳ್ಳೆ ಕಾಲ ಬರ್ತಾರೆ, ಒಳ್ಳೆ ಕಾಲ. ಅದು ಯಾವ್ದು ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಇನ್ನೊಂದು ವಾಕ್ಯ ಓದಿ, ರೋಮಾಪುರದಲ್ಲಿ 11:15 ಓದಿ. ಯಾಕೆಂದರೆ ಇಸ್ರಾಯೇಲ್ಯರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು? ಸತ್ತವರು ಜೀವಿತರಾಗಿ ಎದ್ದು ಬಂದಂತಾಗುವುದಲ್ಲವೇ? ಮತ್ತೆ ಏನ್ರೆ, ಇಸ್ರೇಲ್ ಜನಗಳಿಗೆ ದೂರ ತಳ್ದಿರೋದ್ರಿಂದ ನಮಗೆ ಹತ್ರ ಬಂದಿದೆ, ನಮ್ಮ ದೇವ್ರು ನಮ್ಮ ಹತ್ರ ಬಂದವರುತ್ತೆ. ಇಸ್ರೇಲ್ ಜನಗಳಿಗೆ ದೇವ್ರು ಸೇರಿಸ್ಕೊಂಡ್ರೆ ಎಲ್ಲರಿಗೂ ರಕ್ಷಣೆ, ಎಲ್ಲರಿಗೂ ಆಶೀರ್ವಾದ. ದೇವ್ರು ಯಾವತ್ತೂ ಒಳ್ಳೇದೇ ಮಾಡೋದು, ಕೆಟ್ಟದ್ದು ಮಾಡಲ್ಲ. ಆಗ ಜನಗಳಿಗೆ ಒಳ್ಳೇದು ಮಾಡೋದು, ಜನಗಳು ಇವಾಗ ತಪ್ಪಾದ ರೀತಿಯಲ್ಲಿ ಏನು ಮಾಡ್ತಾರೆ? ತಗೊಂತಾರೆ ಅಲ್ವರ? ಆದರೆ ಮನುಷ್ಯ ಎಕ್ಸ್ಪೆಕ್ಟ್ ಮಾಡೋದು ಏನು ಗೊತ್ತಾ? ಒಳ್ಳೇದು ಅಂತ. ಓಕೆ, ಅದರಿಂದ ನೀವು ಈ ಸುವಾರ್ತೆನ ಹೇಳ್ದವಾಗ ಯಾರು ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ, ಮನುಷ್ಯನಲ್ಲಿ ಖಂಡಿತವಾಗೋ ಒಂದು ಒಳ್ಳೆ ಭಾವನೆ ಏನಾಗ್ತಾರೋ ಅವನಲ್ಲಿ ಹುಡ್ತದ್ರಿ ಅಲ್ವರ? ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ? ಎಲ್ಲರೂ ಈ ಕ್ರಿಶ್ಚಿಯಾನಿಟಿ ಅಂದರೆ ಬರೀ ಕನ್ವರ್ಷನ್ ಅಲ್ಲ, ಒಂದು ಥಾಟು ನೆಗೆಟಿವ್ ಬಂದ್ಬಿಟ್ಟಿದೆ ಜಗತ್ತಲ್ಲಿರೋದಂಗೆ. ಅರೆ ಈ ಸತ್ಯನ ಹೇಳಿ ನೋಡಿದ್ದೀನಿ. ಎಷ್ಟೋ ಜನಗಳು ಹೆಂಗ್ ಗೊತ್ತಾಗ್ತಾರೆ? ಸಂತೋಷ ಪಡ್ತಾರೆ, ಏನಪ್ಪ ಬೈಬಲ್ ಇದ್ದಿದ್ಯಾ, ನಾವು ಯಾವತ್ತೂ ಕೇಳಿದ್ವಲ್ಲ. ಇವತ್ತೆಲ್ಲ ಸಭೆಗಳು ಬರೀ ಒಂಥರ ವ್ಯತ್ಯಾಸವಾಗಿ ಕೇಳ್ತಿರಲ್ಲ, ಬರೀ ಶಾಪ, ಕೋಪ, ತಾಪ, ತೀರ್ಪು, ಶಿಕ್ಷೆ ಇದೇ ಓದ್ತೀರಿ, ಬರೀ ದುಡ್ಡು. ಸತ್ಯವೇದಲ್ಲಿ ಇಷ್ಟೊಂದು ಪ್ರೀತಿಯಲ್ಲಿ ಅಡಗಿದೆ ಅಂತಂದ್ರೆ ಮನುಷ್ಯ ಏನ್ ಮಾಡ್ತಾನೆ ಗೊತ್ತಾ? ಇದಕ್ಕೆ ಅಟ್ರಾಕ್ಟ್ ಆಗ್ತಾನೆ. ಇದೇ ಪ್ರಪಂಚ ದೇವರು ಸತ್ಯಕ್ಕೆ ಬರೆದ ರೀತಿಯಲ್ಲಿ ಕಣ್ಗಳು ಏನ್ ಮಾಡಿರೋದು? ಮಂಕ ಮಾಡಿರೋದು. ಓಕೆನಾ? ಸರಿ, ಬೇರೆ ಇನ್ನೇನು ಡೌಟ್ಸ್? ಕ್ಲಿಯರ್ ಶ್ವೇತಾ ಸರ್? ಬ್ರದರ್, ಥ್ಯಾಂಕ್ ಯು ಬ್ರದರ್. ಓಕೆ, ಬೇರೆ ಏನೋ ಡೌಟ್ಸ್ ಇದೆಯಾ ಬ್ರದರ್? ಇದೊಂದು ಡೌಟ್ ಇದೆ. ಹೇಳಿ ಪ್ರಸನ್ನ ಬ್ರದರ್. ಇವಾಗ ಮೊದಲನೇ ಮನುಷ್ಯನ ಆತ್ಮಿಕವಾಗಿ ಉಂಟು ಮಾಡಿಲ್ಲ ದೇವ್ರು ಅಂದ್ಮೇಲೆ ದೇವ್ರು ಹೆಂಗೆ ಆತ್ಮಿಕ ಇದು ಕೊಡ್ತಾರೆ ಅಂತ ಅದೊಂದು ಡೌಟ್. ಮೊದಲನೇ ಮನುಷ್ಯನ ಆತ್ಮಿಕವಾಗಿ ಉಂಟು ಮಾಡಿಲ್ಲ ಅಂತ ಹೇಳ್ತಾರಲ್ಲ ವಾಕ್ಯದಲ್ಲಿ.
ಒಂದು ಹಾ ಕೊರಿಂಥ 15:45 ಪ್ರಕಾರ ಹಾ ದೇವ್ರು ಮತ್ತೆ ನಮ್ಗೆ ಈ ಈ ಎರಡನೇ ಇದ್ರಲ್ಲಿ ಹಾ ಆತ್ಮಿಕವಾಗಿ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಇವಾಗ ಸಬ್ಜೆಕ್ಟ್ ಅಲ್ಲಿ. ಇಲ್ಲ 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 ಹಂಗಲ್ಲ ಆ- ಏನಂದ್ರೆ ಆತ್ಮಿಕ ಹಾ ಶರೀರವಾಗಿ ಎತ್ತಲ್ಪಡ್ತಾರೆ ಎಂದಾಗಿ. ಹಾ ಏನ್ ಗೊತ್ತಾ ಅಲ್ಲಿ ಕೊರಿಂಥದಲ್ಲಿ ಹೇಳೋದು ಮೊದಲನೇ ಮನುಷ್ಯನ ಪ್ರಾಕೃತಿಕವಾಗಿ ಸೃಷ್ಟಿ ಮಾಡಿರೋದು ಕರೆಕ್ಟಾ. ಹ- ಹೌದು. ಅವನು ಮಾಂಸದಲ್ಲೇ ಸೃಷ್ಟಿ ಮಾಡಿದ್ರೆ ಮಾಂಸದಲ್ಲೇ ಸಾಯ್ತಾನೆ. ಓಕೆ. ಆದ್ರೆ ಸಭೆಗೆ ಏನಂತ ವಾಗ್ದಾನ ಮಾಡಿದರೆ ಪರಲೋಕ ರಕ್ಷಣೆ ಅಂತ ವಾಗ್ದಾನ ಮಾಡಿದೆ ಕರೆಕ್ಟಾ. ಹಾ ಹಾ ಇವಾಗ ನಮ್ಗೆ ಆತ್ಮಿಕ ಶರೀರ ಹೆಂಗ್ ಕೊಡ್ತಾರೆ ಅಂತಂದ್ರೆ ಅದು ಕೊಡೋದಕ್ಕಿಂತ ಮುಂಚೆ ದೇವರ ಪವಿತ್ರ ಆತ್ಮನ ನಮ್ಮ ಒಂದು ಹಳೆ ಶರೀರದಲ್ಲಿ ಏನ್ ಮಾಡ್ತಾರೆ ಇಡ್ತಾರೆ ಒಂದು ಓಕೆ. ಚಿಕ್ಕ ಅಂಗವಾಗಿ. ನಾವು ಯಾವಾಗ ದೇವರಿಗೆ ಒಪ್ಪಿಸ್ಕೊಟ್ಟು ಬ್ಯಾಪ್ಟಿಸಮ್ ತಗೊಂತೀರೋ ಓಕೆ. ಯೇಸು ಕ್ರಿಸ್ತನ್ಗೆ ಪವಿತ್ರ ಆತ್ಮ ಕೊಡೋ ತರ ನಮ್ಗೆ ಏನ್ ಮಾಡ್ತಾರೆ ಪವಿತ್ರ ಆತ್ಮನ ಕೊಡ್ತಾರೆ, ಲಿಟಲ್ ಬಿಟ್ ಪೋರ್ಷನ್ ಕೊಡ್ತಾರೆ. ಇದು ನಾವು ನೂತನ ದೇವರ ವಾಕ್ಯದಲ್ಲಿ ದಿನ ಏನ್ ಮಾಡ್ಬೇಕು, ನಾವು ಬೆಳಿತಾ ಹೋಗ್ಬೇಕು. ಬೆಳಿತಾ ಹೋದಾಗ ನಮ್ಮಲ್ಲಿ ನೂತನ ಸೃಷ್ಟಿ ಏನಾಗ್ತಾರೆ ಬೆಳಿತಾ ನೂತನ ಮನಸ್ಸು ಬೆಳಿತಾ ನೂತನ ಹೋಗ್ತಾರೆ. ಸೃಷ್ಟಿ. ಹೇಗ್ ಬೆಳಿತಾರೆ ಅಂತಂದ್ರೆ ನಾವು ಸಾಯೋ ಹೊತ್ತಿಗೆ ನಮ್ಮ ಬುದ್ಧಿ ತಿಳುವಳಿಕೆ ಆಲೋಚನೆಗಳೆಲ್ಲ ದೇವ್ರೇನ್ ಮಾಡ್ತಾರೆ ಇವಾಗ ಮಾರ್ಪಾಡು ಮಾಡ್ಬೇಕು. ತಿ- ಮಾರ್ಪಾಡು ಮಾಡಿ. ದೇವ್ರು ನಮ್ಗೆ ಸಹಾಯ ಮಾಡಿದ್ರೆ ನಾವು ಮಾರ್ಪಾಡು ಮಾಡ್ಕೊಬೇಕು. ಮಾರ್ಪಾಡು ಮಾಡ್ಕೊಂಡಾಗ ಈ ಮೆದ್ಲನ್ನ ತೆಗೆದ್ಬಿಟ್ಟು ದೇವರು ಆತ್ಮಿಕ ಶರೀರಕ್ಕೆ ಏನ್ ಮಾಡ್ತಾರೆ ಇಡ್ತಾರೆ. ಇದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ ಕೊಡಿ, ನಿಮ್ಗೆ ಅರ್ಥ ಆಗತ್ತರ ಒಂದು ಎಕ್ಸಾಂಪಲ್ ಅಷ್ಟೇ, ಏನಿಲ್ಲ. ಓಕೆನಾ? ಹಾ. ಎಲ್ಲ ಟೈಮ್ ಇದೆ ತಾನೆ, ಎಲ್ಲ ಅರ್ಜೆಂಟ್ ಇಲ್ಲ ತಾನೆ? ಇಲ್ಲ ಇಲ್ಲ ಸರ್ brother. ಹೇಳಿ. ಸರಿ, ಓಕೆ, ಗುಡ್. ಓಕೆ, ಏನಪ್ಪಾ ಅಂದ್ರೆ ಒಂದು ಕತೆ ಹೇಳ್ತೀನಿ ಕೇಳಿ. ಒಬ್ಬ ಏನ್ರಿ ಒಂದು ಮನುಷ್ಯ ಇದ್ದಾನೆ ಅಂತ ತಿಳ್ಕೊಳ್ಳಿ, ಒಂದು ನಾಯಿ ಇದೆ. ಇವಾಗ ದೇವ್ರು ಬಂದ್ಬಿಟ್ಟು ಸಡನ್ ಆಗಿ ಬಂದ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾರೆ. ಆ ನಾಯಿನ ಮನುಷ್ಯನಾಗಿ ಕನ್ವರ್ಟ್ ಮಾಡಬೇಕು ಅಂತ ಏನ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ ತಿಳ್ಕೊಳ್ಳಿ. ನೋಡೋಕ್ಕೆ ನಾಯಿ ಐತೆ ಒಂದು, ಅದರ ಆ ನಾಯಿಗೆ ಒಂದು ಮೆದ್ಲಿದೆ, ಆ ನಾಯಿಗೆ ಆದಂಥ ಒಂದು ಬುದ್ಧಿ ಇದೆ. ಇವಾಗ ಅದನ್ನ ಮನುಷ್ಯನಾಗಿ ಏನ್ ಮಾಡಬೇಕು, ಮಾರ್ಪಾಡು ಮಾಡಬೇಕು. ಇದು ಎರಡು ರೀತಿ ಇದೆ. ಮೊದಲನೇ ರೀತಿ, ದಿಢೀರ್ ಅಂತ ಬಂದ್ಬಿಟ್ಟು ದೇವರು ನಾಯಿಗೆ ಚೂಮಂತ್ರ ಕಾಳಿ ಅಂತ ಹೇಳ್ತಾರೆ, ಟಕ್ ಅಂತ ಏನ್ಬಿಡ್ದು ಮನುಷ್ಯನಾಗಿ ಮಾರ್ಪಾಡಾಗ್ಬಿಡ್ದು. ಬುದ್ಧಿ ಎಲ್ಲ ನಾಯಿ ಥರನೇ ಇರ್ತದೆ, ನೋಡಕ್ ಮಾತ್ರ ಮನುಷ್ಯನ ಥರ ಇರ್ತಾರೆ ಅಂತ ತಿಳ್ಕೊಳ್ಳಿ ಅಲ್ವರ. ಆವಾಗ ಆ ಮನುಷ್ಯ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅದು ನಾಯಿ ಬುದ್ಧಿ ಒಡೆ ಐತೆ ನೋಡಿರ್ತೀನಿ, ಅದೇ ನೋಡಕ್ ಮಾತ್ರ ಏನು ಇವಾಗ ಮನುಷ್ಯ ಮನುಷ್ಯ. ಅಲ್ಲಿ ಎರಡು ನಾಯಿಗಳು ಮೂಳೆಗೋಸ ಕಿತ್ತಾಡ್ತಾರೆ, ಇದೇನ್ ಮಾಡ್ತದೆ, ಈ ದೂರದಿಂದ ಇದು ಓಡ್ತದೆ ಗಿಡ್ ಗಿಡ್ ಅಂತ ಅಲ್ಲ, ಮೂಳೆನ್ ಕಿತ್ತಾಕಕ್ಕೆ ಅಲ್ವರ. ಆಮೇಲೆ ಜಗಳ ಆಡಕ್ ಹೋಯ್ತದೆ. ಆಮೇಲೆ ಏನ್ರಿ ನಾಯಿ ಥರನೇ ವರ್ತಿಸ್ತದೆ ಅದರ, ಯಾರ ಮನೆಗೆ ಬಂದೆ ಮೂಸ್ ನೋಡೋದು ಅಲ್ವರ, ಈ ನಾಯಿ ಥರ ಬಿಹೇವಿಯರ್ಗಳೆಲ್ಲ ನೋಡುತ್ತದೆ. ನೋಡೋರ್ಗೆ ಹೆಂಗಿರ್ತದೆ, ಇದೇನಪ್ಪ ಮನುಷ್ಯ. ಇದು ಮನುಷ್ಯನ ಥರ ಇದ್ದಾನೆ, ನೋಡೋರು ಹೆಂಗ್ ಮಾಡ್ತಾರೆ ಇವನ, ನಾಯಿ ಥರ ಬಿಹೇವ್ ಮಾಡ್ತಾರಲ್ಲ ಅಂತ ಏನಾಗ್ತದೆ, ಅದು ಸರಿ ಬರಲ್ಲ. ಕರೆಕ್ಟಾ? ನೋಡಕ್ Yes. ಮಾತ್ರ ಮನುಷ್ಯ, ಬಿಹೇವಿಯರ್ ಎಲ್ಲ ಹೆಂಗಿದೆ ನಾಯಿ ನಾಯಿ ತರ. ಸರಿ ಬರಲ್ಲ. ಅದಕ್ಕೆ ಇದು ದೇವ್ರು ಹೀಗ್ ಮಾಡಿದ್ರೆ ಚೆನ್ನಾಗಿರಲ್ಲ, ಇನ್ನೊಂದ್ ತರ ಮಾಡಿದ್ರೆ ಹೇಗಿರ್ತಾರೆ. ಎಕ್ಸಾಂಪಲ್ ನೋಡಿದ್ದೀನಿ ಹೆಂಗೆ ಅಂದ್ರೆ, ನಾಯಿ ಇದೆ, ನಾಯಿ ದೇಹ ಇದೆ, ಆದ್ರೆ ನಾಯಿ ದೇಹನ ಚೇಂಜ್ ಮಾಡೋದಕ್ಕಿಂತ ಮುಂಚೆ, ಮನುಷ್ಯನ ದೇಹವಾಗಿ ಮಾರ್ಪಾಡು ಮಾಡೋಕ್ಕಿಂತ ಮುಂಚೆ ಆ ನಾಯಿಯ ಮೆದ್ಲನ್ನ ಫಸ್ಟ್ ದೇವರು ಚೇಂಜ್ ಮಾಡಿದ್ರೆ ಹೇಗಿರ್ತಾರೆ ಅಂದ್ರೆ, ಆ ನಾಯಿಯ ಒಂದು ಆಲೋಚನೆಗಳು, ಆ ಬುದ್ಧಿ ಎಲ್ಲವನ್ನು ಮನುಷ್ಯನ ಥರ ಫಸ್ಟ್ ಮಾಡಿ ಅನಂತರ ದೇಹ ಕೊಟ್ಟರೆ ಹೇಗಿರ್ತಾರೆ. ಎಕ್ಸಾಂಪಲ್ ಇವಾಗ ಹೇಳ್ತೀನಿ ಕೇಳ್ರಿ. ಹೆಂಗೆ ಅಂತಂದ್ರೆ, ನಾಯಿ ದೇಹ ಇದೆ, ಮನುಷ್ಯನ ಮೆದ್ಲೇನಾಗಿದೆ ಅದಕ್ಕಿದೆ ಅದರ, ಅದು ಏನ್ರಿ ಓಡೋದಕ್ಕೆ ಮಾತ್ರ ನಾಯಿ ಥರ ಇರ್ತಾರೆ, ಆದರೆ ಬಿಹೇವಿಯರ್ ಎಲ್ಲ ಹೆಂಗಿರ್ತಾರೆ ಮನುಷ್ಯನ ಥರ ಮನುಷ್ಯ. ಡಿಫೈಡ್ ಆಗಿ ಡೀಸೆಂಟ್ ಆಗಿ ಅದರ ಬಿಹೇವ್ ಮಾಡೋದಕ್ಕೆ ಏನು ಮಾಡ್ತಾರೆ, ಪ್ರಯತ್ನ ಮಾಡ್ತದೆ ಅಲ್ವರ. ಎಲ್ಲರನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ಸೋದು, ಎಲ್ಲರನ್ನೂ ಪ್ರೀತಿಯಿಂದ ನೋಡೋ ಥರ ಅಲ್ವರ, ಒಂದು ರೆಸ್ಪೆಕ್ಟಬಲ್ ಮ್ಯಾನ್ ಥರ ಅಲ್ವರ, ಒಂದು ಜೆಂಟಲ್ ಮ್ಯಾನ್ ಥರ ಬಿಹೇವ್ ಮಾಡೋಕ್ಕೆ ನಾಯಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ನೋಡಕ್ ಮಾತ್ರ ಹೆಂಗಿರ್ತಾರೆ, ಇದು ನಾಯಿ ತರ ಇರ್ತಾರೆ, ನೋಡೋ ಜನಗಳಿಗೆ ಹೆಂಗಿರ್ತಾರೆ, ಇದೇನಿದು ಈ ನಾಯಿ ಒಂಥರ ವ್ಯತ್ಯಾಸವಾಗಿದೆಯಲ್ಲ, ಇದು ಬೇರೆ ನಾಯಿಗಳ ತರ ಇಲ್ವಲ್ಲ, ತುಂಬಾ ಡೀಸೆಂಟ್ ಆಗಿದೆಯಲ್ಲ ಅಂತ ಏನಾಗ್ತದೆ, ಅದು ನೋಡಕ್ ಜನಗಳಿಗೆ ಗೊತ್ತಾಗ್ತದೆ. ಅರೆ ಒಳಗಡೆ ಇರೋಂಥ ಹೋರಾಟ ಈ ನಾಯಿ ಮಾತ್ರ ಗೊತ್ತರಿ, ಬೇರೆ ಯಾರಿಗೂ ಗೊತ್ತಿರಲ್ಲ. ಯೋಚನೆ ಮಾಡಿ, ಈ ತರ ನಾಯಿ ತುಂಬಾ ಕಷ್ಟಪಟ್ಟು ಓಡಾಡ್ತಾ ಏನ್ರಿ ಮಾತಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಮಾತಾಡಕ್ಕಾಗ್ತಲ್ಲ, ಕೈ ಕಾಲಲ್ಲಿ ಕೆಲಸ ಮಾಡ್ಬೇಕು ಅಂತ ಬರ್ತಾರೆ, ಆಗ್ತಾನೆ ಇರಲ್ಲ. ಕೊನೆಗೆ ಏನ್ರಿ ಈ ನಾಯಿ ಸತ್ತೋಗಿದ್ಮೇಲೆ ಈ 100% ಮನುಷ್ಯನ ಥರ ಆಗಿರೋ ಮೆದ್ದಿದ್ದಲ್ಲ, ಇದನ್ನ ತೊಗೊಂಡೋಗ್ಬಿಟ್ಟು ಮನುಷ್ಯನ ದೇಹಕ್ಕೆ ಇಟ್ಟರೆ ಹೆಂಗಿರ್ತಾರೆ, ಪಕ್ಕಾ ಫಿಟ್ ಆಗ್ತದ್ರಿ. ಬಾಡಿ ಮನುಷ್ಯನ ಥರ ಸಿಕ್ತು, ಆಲ್ರೆಡಿ ಮೈಂಡ್ ಏನಾಗಿತ್ತು ಚೇಂಜ್ ಆಗಿತ್ತು ಮನುಷ್ಯನ ಥರ. ಇದಕ್ಕೆ ಹ್ಯೂಮನ್ ಬಾಡಿ ಕೊಟ್ಟಿದ ತಕ್ಷಣ ಕರೆಕ್ಟಾಗಿ ಒಳ್ಳೆ ಮನುಷ್ಯನ ಥರ ಬಿಹೇವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ದೇವ್ರು ನಮಗೆ ಇವತ್ತು ಇದೇ ಮಾಡ್ತಾರದು. ನಮ್ಮನ್ನು ಸತ್ತಿದ ತಕ್ಷಣ ಎತ್ಬಿಟ್ಟು ಹೋಗಿ ಆತ್ಮಿಕ ಶರೀರದಲ್ಲಿ ಇಟ್ಬಿಟ್ರೆ ನಾವೆಲ್ಲ ಏನೋ ಗೊತ್ತಾಗುತ್ತೀರಿ, ಬಿದ್ದೋಗಿರೋ ದೂತರುಗಳಿಗಿಂತ ಮೋಸ ಆಗ್ಬಿಡ್ತೀವಿ ನಾವು. ದೇವ್ರು ಹಂಗೆ ಮಾಡ್ತಾ ಇಲ್ಲ. ದೇವ್ರ ಗೊತ್ತಾ, ಪವಿತ್ರ ಆತ್ಮ ನಮ್ಮನ್ನ ಸ್ವಲ್ಪ ಇಟ್ಬಿಟ್ಟು ಇವನು ಏನು ಮಾಡ್ತಾನೆ, ಇವನು ಮೈಂಡನ್ನು ಹೆಂಗೆ ಚೇಂಜ್ ಮಾಡ್ಕೊತಾನೆ ಅಂತ ಏನು ಮಾಡ್ಬಿಟ್ಟಾರೆ, ಅಲ್ಲಿ ದೇವ್ರೇ ಮಾಡೋ ಇಟ್ಬಿಟ್ಟಾರೆ. ಯಾಕೆ ಅಂತಂದ್ರೆ, ಇವನು ಮೈಂಡ್ ಏನು ಮಾಡಬೇಕು, ಇಲ್ಲಿ ಚೇಂಜ್ ಮಾಡ್ಕೊಬೇಕು. ಹೆಂಗೆ ಚೇಂಜ್ ಮಾಡ್ಕೊಬೇಕು, ನೀವು ಭೂ ಸಂಬಂಧವಾದಗಳ ಮೇಲೆ ಮನಸ್ಸಿಡಬೇಡಿರಿ,
ಅದರ ನೀವು ಸತ್ತಿರಲ್ಲ. ಅದರ ನಿಮ್ಮ ಮೈಂಡ್ ಏನ್ ಮಾಡಿ, ಪರಲೋಕಕ್ಕೆ ಸಂಬಂಧವಾಗಿ ನೀವು ಮೈಂಡ್ ಬೆಳೆಸ್ಕೊಳ್ಳಿ. ನಮ್ಮ ಆಲೋಚನೆಗಳೆಲ್ಲ ಶುದ್ಧವಾಗಿ ಕ್ರಿಸ್ತನ ಆಲೋಚನೆಗಳು ಏನ್ ಮಾಡ್ಬೇಕು, ನಾವು ಮಾರ್ಪಾಡು ಮಾಡ್ಕೊಳ್ಬೇಕು. ಇದು ಏನು ಎಫರ್ಟ್ಸ್ ಹಾಕ್ಬೇಕು, ಜಯಿಸ್ಬೇಕು. ಈ ದೇಹದಲ್ಲಿ ಆಗ್ತಾ ಇರಲ್ಲ, ತುಂಬಾ ನರಳಾಡ್ತಾ ಇರ್ತಾರೆ, ಹೋರಾಟ ಇರ್ತಾರೆ, ಅವ್ರ ಮಾಡ್ತಾನೇ ಇರ್ಬೇಕ್ರಿ. ಸಾಯೋ ಹೊತ್ತಿಗೆ ಈ ಮೈಂಡ್ ಏನಾಗಿರ್ಬೇಕು ಗೊತ್ತಾ, ಕ್ರಿಸ್ತನ ತರಾನೇ ಥಿಂಕ್ ಮಾಡ್ಬೇಕು, ಕ್ರಿಸ್ತ ತನನೇ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಆಗಲ್ಲ, 100% ಆಗಲ್ಲ ಈ ದೇಹದಲ್ಲಿ. ಅದರ ನಮ್ಮ ದೇಹ ಸಪೋರ್ಟ್ ಮಾಡಲ್ಲ. ಆದರೆ ಮನ್ಸಲ್ಲಿ ಈ ಥರ 100% ಇದ್ದಿ ನಾವು ಸತ್ತೋದ್ರೆ ಈ ಮೈಂಡನ್ನು ತಗೊಂಡು ದೇವ್ರ ಆತ್ಮಿಕ ಶರೀರ ಫಿಟ್ ಮಾಡಿದ್ರೆ ಫಿಟ್ ಆಗ್ತಾರೋ ಇಲ್ವಾ? ಫಿಟ್ ಆಗ್ತದೆ. ಅದನ್ನೇ ದೇವ್ರು ಮಾಡಿದ್ರೆ. ಅದಕ್ಕೆ ಹೇಳೋದು ಕೊರಿಂಥರು ಹೇಳ್ಬೇಕಾದ್ರೆ, ಈ ಶರೀರ ನಶಿಸೋದ್ರು ದೇವ್ರು ನಮಗೆ ಪರಲೋಕದಲ್ಲಿ ಮಾಡಿದ್ರು ನೂತನ ಶರೀರನ ಸಿದ್ಧ ಅದರ ಹೋಲೋಗ್ರಾಮ್ ನೋಡಿದ್ರಾ? ಇವಾಗೆಲ್ಲ ಎಷ್ಟೋ ಬರ್ತಾನೆ ಹೋಲೋಗ್ರಾಮ್. ಏನ್ರಿ, ಒಂದ್ ಕಡೆ ಒಂದು ಹ್ಯೂಮನ್ ಸ್ಟ್ರಕ್ಚರ್ ಇಟ್ಬಿಟ್ಟಾರೆ, ಅದು ತಕ್ಕಂತ ಇಮೇಜ್ ಹಂಗೆ ಕೆತ್ತನೆ ಮಾಡಿ 3D ಇಮೇಜ್ ಕ್ಲೀನ್ ಆಗಿ ಫಾರ್ಮ್ ಆಗ್ತಾರೆ. ಇದು ಹೆಂಗಿದೆ ಹಂಗೆ ಫಾರ್ಮ್ ಆಗೋದು. ಇಲ್ಲಿ ನಾವಿಲ್ಲಿ ರಾಕ್ಷಸ ತರ ಬಿಹೇವ್ ಮಾಡಿದ್ರೆ ನಮ್ಮ ರಾಕ್ಷಸ ತರನೇ ದೇಹ ಪ್ಯೂರಿಫೈಡ್ ಆಗ್ತದೆ. ಇಲ್ಲಿ ದೇವದೂತರುಗಳ ತರದ್ ಮಾತ್ರ ವರ್ತಿಸ್ತಾರೆ, ದೇವದೂತರ ತರಾನೇ ದೇಹ ಬರ್ತದೆ ನಮ್ಗೆ. ಕ್ರಿಸ್ತನ್ ತರ ವರ್ತಿಸ್ತಾರೆ, ಕ್ರಿಸ್ತನ್ ತರಾನೇ ದೇಹ ನಮಗೆ ಕೊಡ್ತಾರೆ. ಇಷ್ಟೇ, ಇದೇ ಕ್ರಿಶ್ಚಿಯಾನಿಟಿ. ಅಲ್ವಾ? ಇದು ನಾವು ಜೀವನ ಪರ್ಯಂತ ಮಾಡ್ಬೇಕಂತ ಕೆಲಸ. ಇಲ್ಲ ಬದಲಾವಣೆ ನೋಡಿಸಿಲ್ಲ ಅಂದ್ರೆ ಅಲ್ಲಿ ಪರಲೋಕದಲ್ಲಿ ದೇಹ ಬದಲಾವಣೆ ಆಗಲ್ಲ ಅಂತ ಅರ್ಥ. ಅದಕ್ಕೆ ಇಲ್ಲಿ ಮನಸ್ಸಲ್ಲಿ ಏನ್ ಮಾಡ್ತಾವ, ಆಲೋಚನೆಗಳಲ್ಲಿ, ತಿಳುವಳಿಕೆಯಲ್ಲಿ, ನಾವು ಚಿಂತೆ ಮಾಡೋ ರೀತಿಯಲ್ಲಿ ಎಲ್ಲದಲ್ಲಿ ಏನಾಗಬೇಕು, ನಾವು ಬದಲಾವಣೆಯನ್ನ ಇಲ್ಲಿ ನೋಡಿಸ್ಬೇಕು. ಓಕೆನಾ? ಓಕೆ, ಬೇರೆ ಏನೋ ಡೌಟ್ಸ್? ಶಾಂತ ಅಷ್ಟರ್ ಏನೋ ಪ್ರಶ್ನೆ ಇದೆಯಾ? ನಾನು ಕೇಳಿಲ್ಲ ಸರ್ ಸರಿ ಪಾಠ. ನಾನು ಅದು ವಿಡಿಯೋ ನೋಡ್ತೀನಿ ಸರ್. ಓಕೆ 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 ಓಕೆ. ಬೇರೆ ಯಾರಿಗಾರ ಪುಟ್ಟಯ್ಯ ಸ್ಟಾರ್, ಸರೋಜಾ ಸ್ಟಾರ್, ಓಕೆ, ಶಿಲ್ಪಾ ಸಿಸ್ಟರ್. ಸರ್ ಇನ್ನೊಂದು ಅದು ಹೊಸ ಕ್ಲಾಸ್ ನಡೆಸ್ತೀವಿ ಅಂದ್ರೆ ಅಲ್ರಿ, ಯಾವಾಗ ಬ್ಯಾಚ್ ಅದ ಯಾವಾಗ ಆಗಿದೆ ಸ್ಟಾರ್ಟ್ ಸಿಸ್ಟರ್, ಮಾಡ್ತೀವಿ ಶುರು ಸರ್? ಆಗಿದೆ, 6:30 ಹೌದ್ರಿ? ನೀವು ನಂಬರ್ ಕೊಟ್ಟಿದ್ನಲ್ಲ, ಅಲ್ಲಿ ಆ್ಯಡ್ ಮಾಡಿದ್ದೀನಿ. ಅವ್ರು ಯಾರು ಬರ್ತಾ ಇಲ್ಲ, ನಾನು ಫೋನ್ ಮಾಡಿ, ನೀವು ನಿಮ್ನು ಆ್ಯಡ್ ಮಾಡ್ತೀನಿ ಬಿಡಿ, ನಿಮ್ಗೂ ಕಳಿಸ್ಕೊಡ್ತೀನಿ. ಯಾರು ಇದಾಗ್ತಿಲ್ಲ ಸರ್? ನಾನು ಆ ಗ್ರೂಪ್ಗೆ ನಿಮ್ಗೂ ಆ್ಯಡ್ ಮಾಡ್ತೀನಿ, ನಿಮ್ಗೂ ಮೆಸೇಜ್ ಬರೋ ಥರ ಮಾಡ್ತೀನಿ. ಸೊ ನೀವು ಸರ್ ಫಾಲೋ ಮಾಡಿ, ಓಕೆನಾ? ಸರಿ ಸರ್, ಒಳ್ಳೇದು ಸರ್. ಸರ್ ಡೈಲಿ ಇದೆಯಾ ಸರ್ 6:30ಗೆ? 6:30 ಇದೆ ಬದ, ನಿಮ್ಗೂ ಕಳ್ಸಿಕೊಡ್ತೀನಿ. ಸಂಜಯ್ ಕುಮಾರ್ ಬದ, ನಿಮ್ಮ ವಾಟ್ಸಪ್ಪಲ್ಲಿ ಹಂಗೆ ಹಾಯ್ ಅಂತ ಕಳಿಸಿ ಬದ. ಹಾ ಸರಿ ಸರ್, ಕಳಿಸ್ತೀನಿ ಸರ್. ಓಕೆ ಓಕೆ ಸರ್ ಅದು ಈಗ ಸ್ಟಾರ್ಟ್ ಮಾಡಿದ್ದು ಡೈಲಿ 6:30ಗೆ ರೀ? ಹೌದು ಸರ್, ಪ್ರತಿ ಭಾನುವಾರ ಸಂಜೆ 6:30ಗೆ. ಓಕೆ ಸರ್. ಓಕೆ ಓಕೆ ಓಕೆ. ವಿನೋದ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಶಾಂತ ಮಾಸ್ಟರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ 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 ಓಕೆ. ದೆನ್ ಹಂಗಾರೆ ಯಾರಿಗೇನು ಪ್ರಶ್ನೆ ಇಲ್ಲ, ಪ್ರೇಯರ್ ಕ್ಲೋಸ್ ಮಾಡೋಣ. ಓಕೆನಾ? ನೋ ಇಶ್ಯೂಸ್? ಓಕೆ ಸರ್, ಓಕೆ. ಸರಿ, ಓಕೆ. ದೆನ್ ಹಂಗಾರೆ ಕೊನೆಯದಾಗಿ